ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಅಭಿವೃದ್ಧಿಯ ನೆಪದಲ್ಲಿ ನಿರಂತರವಾಗಿ ಪರಿಸರಕ್ಕೆ ಪ್ರಕೃತಿಗೆ ಹಾನಿ ಮಾಡುವಂಥ ವ್ಯವಸ್ಥೆ ಇನ್ನೂ ಕೂಡ ಬಲಗೊಳ್ತಾ ಇದೆ ಮತ್ತು ಪರಿಸರವನ್ನು ಪ್ರಕೃತಿಯನ್ನು ನಗಣ್ಯವಾಗಿಸಿಕೊಂಡು ಅಭಿವೃದ್ಧಿಯನ್ನು ಸಾಧಿಸುತ್ತೇವೆ ಎನ್ನುವಂಥ ಹುಂಬತನದಿಂದ ಇಂದು ವ್ಯವಸ್ಥೆ ಒಂದಷ್ಟು ವ್ಯತಿರಿಕ್ತವಾದಂಥ ವಿದ್ಯಮಾನಗಳನ್ನು ಸೃಷ್ಟಿಸುವ ಹಿನ್ನೆಲೆಯಲ್ಲಿ ಕಾರ್ಯನಿರತ ಆಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಭಾಗದ ಸಮಸ್ಯೆಗಳು ಬಹಳಷ್ಟು ಇವೆ. ಒಂದೊಂದೇ ಪ್ರಸ್ತಾವನೆಗಳು ಕೂಡ ಪ್ರಕೃತಿಗೆ, ಈ ನದಿ ಜೋಡಣೆ ಆಗಿರ್ಬೋದು, ಸೌಭಾಗ್ಯ ಸಂಜನೆ ಆಗಿರ್ಬೋದು, ಅಥವಾ ಪಶ್ಚಿಮ ಘಟ್ಟದಲ್ಲಿ ನಡೆದಂಥ ಕೆಲವೊಂದು ವಿದ್ಯಮಾನಗಳಾಗಿರಬಹುದು, ಎಲ್ಲವೂ ಕೂಡ ಪ್ರಕೃತಿಗೆ. ಯಾಕಂದರೆ ನಮ್ಮ ಈ ಪರಿಸರ, ಕರಾವಳಿ ಪರಿಸರ, ಪಶ್ಚಿಮ ಘಟ್ಟ ಪರಿಸರ ಅತಿ ಸೂಕ್ಷ್ಮವಾದಂತಹ ಪರಿಸರ. ಈ ಪರಿಸರವನ್ನು ರಕ್ಷಿಸುವಂಥ ಹೊಣೆಗಾರಿಕೆಯನ್ನು ಮರೆತು ಹೊಸ ಹೊಸ ಯೋಜನೆಗಳನ್ನು ಹೇರುವಂತಹ ಪ್ರವೃತ್ತಿ ಇಂದು ಹೆಚ್ಚಾಗ್ತಾ ಇದೆ. ಇದಕ್ಕೆ ಮತ್ತೊಂದು ಸೇರ್ಪಡೆ ಅಂದರೆ, ಆಗುಂಬೆಯಲ್ಲಿ ಘಾಟಿಯಲ್ಲಿ ಸುರಂಗ ಮಾರ್ಗ ನಿರ್ಮಾಣ, ಟನಲ್ ನಿರ್ಮಾಣದ ಒಂದು ಪ್ರಸ್ತಾವನೆ, ಒಂದು ಮಾತುಗಳು ಕೇಳಿ ಬರ್ತಾ ಇವೆ. ನಿನ್ನೆಯಷ್ಟೇ ಉಡುಪಿಗೆ ಭೇಟಿ ನೀಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಇದರ ಬಗ್ಗೆಯೂ ಕೂಡ ವಿಚಾರವನ್ನು ಹೇಳಿದರು. ಪರಿಸರವಾದಿಗಳು ಕೂಡ ಆತಂಕಗೊಳಕ್ಕಾಗಬೇಕಾಗಿಲ್ಲ, ಇದು ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ನಡೆಯುತ್ತದೆ ಎನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಟ್ಟರು ಮತ್ತು ಶೀಘ್ರದಲ್ಲೇ ಆರಂಭಿಸುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ಈ ಹಿನ್ನೆಲೆಯಲ್ಲಿ ಆಗುಂಬೆ ಸುರಂಗ ಮಾರ್ಗ ಅದರ ಅನಿವಾರ್ಯತೆ ಎಷ್ಟು ಮತ್ತು ಈ ಸುರಂಗ ಮಾರ್ಗದಿಂದ ಆಗುವಂಥ ಹಾನಿಗಳು ಎಷ್ಟು, ಒಟ್ಟಾರೆ ಸಾಧಕ ಬಾಧಕಗಳು ಏನು ಮತ್ತು ಇದು ಅನಿವಾರ್ಯವೇ, ಇದರಿಂದ ನಮ್ಮ ಪರಿಸರ ಸೂಕ್ಷ್ಮ ವಲಯಕ್ಕೆ ಆಗುವಂಥ ಆಘಾತಗಳು ಏನು, ಅದರ ಪಶ್ಚಾತ್ತಾದಂಥ ಸಮಸ್ಯೆಗಳು ನಮ್ಮ ಕರಾವಳಿಯನ್ನು ಯಾವ ರೀತಿಯಲ್ಲಿ ಬಾಧಿಸಬಲ್ಲವು, ಈ ಎಲ್ಲ ವಿಚಾರಗಳ ಬಗ್ಗೆ ಬಹಳಷ್ಟು ಸಮಗ್ರ ಮಾಹಿತಿ ಮತ್ತು ವಿಚಾರಗಳನ್ನು ನಮ್ಮ ಮುಂದೆ ತಿಳಿಸಲಿದ್ದಾರೆ ಪರಿಸರವಾದಿಯಾದಂಥ, ಪರಿಸರ ಪ್ರೇಮಿಯಾದಂಥ ಮತ್ತು ಪರಿಸರದ ಬಗ್ಗೆ ಆಳವಾದಂಥ ಅಧ್ಯಯನವನ್ನು ಮಾಡಿದಂಥ ಪರಿಸರ ತಜ್ಞರೂ ಆಗಿರುವಂಥ ಮಾನ್ಯ ಪ್ರೇಮಾನಂದ ಕಲ್ಮಾಡಿ ಅವರು. ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಗುಂಬೆ ಸುರಂಗ ಮಾರ್ಗದ ಸಾಧಕ ಬಾಧಕಗಳು, ಅದರಿಂದ ಆಗುವಂತಹ ಸಮಸ್ಯೆಗಳು, ಎಲ್ಲ ವಿಚಾರಗಳ ಮತ್ತು ಗಂಭೀರವಾದಂತಹ ಗಹನ ವಿಚಾರಗಳ ಬಗ್ಗೆ ತಿಳಿ ಹೇಳುವಂತಹ ಮಾನ್ಯ ಪ್ರೇಮಾನಂದ ಕಲ್ಮಾಡಿಯವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ನಮ್ಮ ಸಮಸ್ತ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಮತ್ತು ಸಮಸ್ತ ಪರಿಸರ ಪ್ರೇಮಿಗಳ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ಆತ್ಮೀಯ ಸ್ವಾಗತ. ಪರಿಸರವಾದಿಗಳ ಪ್ರಕಾರವಾಗಿ ಇದೊಂದು ದೊಡ್ಡ ಹೊಡೆತ ಅಂತ ಭಾವಿಸಬಹುದು ಮತ್ತು ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಯೋಚಿಸುವವರು ಒಂದಷ್ಟು ಇದು ಒಳ್ಳೆಯ ನಿರ್ಧಾರ ಅನ್ನುವಂಥ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡಬಹುದು. ಬಹುಶಃವಾಗಿ ಈ ಪ್ರತಿಕ್ರಿಯೆಗಳು ಇದರ ಬಗ್ಗೆ ಅಷ್ಟೊಂದು ಕೇಳಿ ಬರ್ತಾ ಇಲ್ಲ. ಆದರೂ ತಮ್ಮ ಪ್ರಕಾರ ಹೇಳುವುದಾದರೆ, ನಮ್ಮ ಅಭಿವೃದ್ಧಿಯ ನಾಗಾಲೋಟ ಮತ್ತು ಸಂಪರ್ಕವನ್ನು ಹೆಚ್ಚಿಸುವುದು ಮತ್ತು ಕ್ಲಪ್ತ ಅವಧಿ, ಶೀಘ್ರ ಅವಧಿಯಲ್ಲಿ ಈ ಸಂಪರ್ಕವನ್ನು ಸಾಧಿಸುವಂಥ ಪ್ರಯತ್ನಗಳ ಫಲವಾಗಿ ಸುರಂಗಗಳ ನಿರ್ಮಾಣ ಆಗ್ತಾ ಇದೆ, ದೇಶದೆಲ್ಲೆಡೆ ಆಗ್ತಾ ಇದೆ. ಆಗುಂಬೆಯಲ್ಲಿಯೂ ಕೂಡ ಅಳವಡಿಸಿಕೊಳ್ಳುವಂತೆ, ಯಾಕಂದರೆ ಆಗುಂಬೆಯ ಭೌಗೋಳಿಕ ಸ್ಟ್ರಕ್ಚರ್ ಏನಿದೆ ಅದು ಕೂಡ ಒಂದಷ್ಟು ವ್ಯತ್ಯಾಸವನ್ನು ಹೊಂದಿರುವ ಕಾರಣಕ್ಕಾಗಿ ಆಗುಂಬೆಯಲ್ಲಿಯೂ ಕೂಡ ಇದನ್ನು, ಯಾಕಂದರೆ ಎಕ್ಸ್ಪ್ರೆಸ್ ಹೈವೇ ಅಥವಾ ಇನ್ನಿತರ ಅದಕ್ಕೂ ಖರ್ಚು ವೆಚ್ಚಗಳು ಜಾಸ್ತಿ ಅಥವಾ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ, ಅದನ್ನು ಸುರಂಗವನ್ನು ಮಾಡುವಂಥ ಉದ್ದೇಶವನ್ನು ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೇಳುವುದಾದರೆ, ಇದು ಸುರಂಗ ಮಾರ್ಗಕ್ಕೆ ಈ ಆಗುಂಬೆ ಪ್ರದೇಶ ಸೂಕ್ತವೋ ಸೂಕ್ತ ಅಲ್ಲವೋ, ಸೂಕ್ತವಾದರೆ ಯಾಕೆ, ಸೂಕ್ತವಲ್ಲವಾದರೆ ಯಾಕೆ? ಒಂದು ಆಗುಂಬೆ ಅಂತೇಳಿದ ತಕ್ಷಣ ನಾವು ಯುನೆಸ್ಕೋ ಪಟ್ಟಿಯನ್ನು ನಾವು ಒಂದು ಸಲ ಪರಿಶೀಲನೆ ಮಾಡಬೇಕಾಗುತ್ತೆ. ಈಗ ಯುನೆಸ್ಕೋ ಒಂದು 39 ಒಂದು ಬಯೋಲಾಜಿಕಲ್ ಹಾಟ್ಸ್ಪಾಟ್ಗಳನ್ನು ಗುರುತಿಸಿದೆ. ಅದರಲ್ಲಿ ನಮ್ಮ ಭಾರತ ದೇಶದಲ್ಲಿ 7 ಇದೆ. ಒಂದು ವೆಸ್ಟರ್ನ್ ಘಾಟ್ಸ್ ಇದೆ, ನೀಲಗಿರಿ, ನಂದಾದೇವಿ ಏರಿಯಾ ಬರುತ್ತೆ, ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ಬರುತ್ತೆ, ಅರಾವಳಿಗಳು ಬರುತ್ತೆ, ಮತ್ತು ಕಜಿರಂಗ ಬರುತ್ತೆ ಅಂತ ಇನ್ನೂ ಒಂದು ಪ್ಲೇಸ್ಗಳು ಇದೆ. ಅದರಲ್ಲೂ 39ರಲ್ಲಿ ಈ ಆಗುಂಬೆಯನ್ನು 6th ಮೋಸ್ಟ್ ಸೆನ್ಸಿಟಿವ್ ಪ್ಲೇಸ್ ಅನ್ನುವಂಥದ್ದಾಗಿ ಯುನೆಸ್ಕೋ ಗುರುತಿಸಿದೆ. ಅತಿ ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದು, ಇಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅನ್ನುವಂಥದ್ದನ್ನು 6ನೇ
6ನೇ ಸ್ಥಾನದಲ್ಲಿ ಕೊಟ್ಟಿದೆ. ಓಹೋ 39ರಲ್ಲಿ ಇದು 6ನೇ ಸ್ಥಾನದಲ್ಲಿದೆ. ಈ ಯಾಕೆ 6ನೇ ಸ್ಥಾನದಲ್ಲಿ ಕೊಟ್ಟಿದೆ ಅನ್ನುವಾಗ ಆಲೋಚನೆ ಮಾಡಬೇಕಾಗತ್ತೆ ನಾವು. ಬರೀ ಸುಮ್ಮನೆ ಒಂದು ರ್ಯಾಂಕಿಂಗಿಗಾಗಿ ಅವರು ಕೊಟ್ಟಿಲ್ಲ ನಮಗೆ, ನಮ್ಮ ದೇಶಕ್ಕೂ ಒಂದು ಇರಲಿ ಅಂತೇಳಿ. ಅದರ ಭೌಗೋಳಿಕ ಹಿನ್ನೆಲೆಗಳು, ಅದರ ಫ್ಲೋರಾ ಆ್ಯಂಡ್ ಫೌನಾಗಳು ಮತ್ತು ಅದರಲ್ಲಿರುವಂಥ ಜೈವಿಕ ವೈವಿಧ್ಯತೆಗಳು, ಬಯೋಡೈವರ್ಸಿಟಿಯಲ್ಲಿ ತುಂಬ ವಿಭಿನ್ನತೆಗಳು ಇದೆ. ಎಲ್ಲವನ್ನು ಪರಿಗಣಿಸಿ ಯುನೆಸ್ಕೋ ಅದನ್ನು 6ನೇ ಸ್ಥಾನದಲ್ಲಿ ಹುಟ್ಟಿದೆ. ಆದರೆ 6ನೇ ಸ್ಥಾನಗಳು, ಆ ಹಾಟ್ಸ್ಪಾಟ್, ಬಯೋಲಾಜಿಕಲ್ ಹಾಟ್ಸ್ಪಾಟ್, ಇವುಗಳನ್ನು ಯಾರು ಸಹ ಯಾವ ರಾಜಕಾರಣಿಗಳು ಸಹ ಅದರ ಬಗ್ಗೆ ತೀವ್ರವಾಗಿ ಆಲೋಚನೆ ಮಾಡಿದಂತೆ ಕಾಣ್ತಾ ಇಲ್ಲ. ಬಟ್ ತಜ್ಞರೊಂದಿಗೆ ಚರ್ಚಿಸಲಿಲ್ವಾ? ಯಾವ ತಜ್ಞರಿಗಿಂತ ಸಹ ಒಂದು ಸಲ ಇಸ್ರೋದು ರಿಪೋರ್ಟ್ ಕೇಳಿದ್ರೆ ಇಸ್ರೋ ಹೇಳ್ತದೆ, ಭಾರತದ ಒಂದು ಅಂಗಸಂಸ್ಥೆ ಅದು, ಬಹಳ ಅತ್ಯುನ್ನತ ನೈಪುಣ್ಯತೆಯನ್ನು ಹೊಂದಿರುವಂತಹ ಒಂದು ಸಂಸ್ಥೆ ಅದು, ಸಾಕಷ್ಟು ವಿಜ್ಞಾನಿಗಳ ಒಂದು ಉತ್ತಮ ವಿಜ್ಞಾನಿಗಳು ಇರುವಂತಹ ಒಂದು ಸಂಸ್ಥೆ. ಅವ್ರ ಹತ್ರ ಒಂದು ಇದರದ್ದು ಆಗುಂಬೆಯ ಬಗ್ಗೆ ನಮ್ಗೊಂದು ಅನಾಲಿಸಿಸ್ ಕೊಡಿ ಅನ್ನುವಂಥದ್ದು ಕೇಳಿದ್ರೆ ಅವರು ಸಂಪೂರ್ಣ ಕೊಡ್ತಾರೆ. ಅದು ಸರಿ ಅಂತೇಳಿ ಅವ್ರು ಹೇಳಿದ್ರೆ ಇವರು ಮಾಡ್ಲಿ, ನೋ ಪ್ರಾಬ್ಲಮ್, ನಮ್ಮದು ವಾದ ಬೇಡ, ಪರಿಸರ ಚಿಂತಕರದ್ದು ಪರಿಸರವಾದಿಗಳ ವಾದ ಬೇಡ. ಇಸ್ರೋ ಓಕೆ, ನೀವು ಇದು ಸ್ಟೇಬಲ್ ಆಗಿದೆ, ಈ ಆಗುಂಬೆ ಭೂಪ್ರದೇಶ ಮಾಡಬಹುದು, ಯಾವ ಸಮಸ್ಯೆಗಳು ಇಲ್ಲ, ನೀವು ಟೆಕ್ನಾಲಜಿಯನ್ನು ಬಳಕೆ ಮಾಡಬಹುದು ಅಂತೇಳಿ ಅವರೊಂದು ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಕೊಡ್ಲಿ ಲಿಟ್ರಲಿ, ನಂತರ ಇವರು ಪ್ರೊಸೀಡ್ ಮಾಡಲಿ. ಅದು ಬಿಟ್ಟು ಯಾರೋ ಪರಿಸರವಾದಿಗಳನ್ನು ನಾವು ಗಮನಕ್ಕೆ ತಗೊಳ್ತೇವೆ, ನಾವು ಅವರನ್ನು ಇದು ಮಾಡ್ತೇವೆ, ಪರಿಸರ ತಜ್ಞರ ಜೊತೆಗೆ ಸಂಪರ್ಕ ಮಾಡ್ತೇವೆ, ಅದು ಅಲ್ಲ ಪ್ರಶ್ನೆ ಇರುವಂತದ್ದು. ಒಂದು ಗಮನಕ್ಕೆ ತೆಗೆದುಕೊಳ್ಬೇಕಾಗ್ತದೆ ಅಲ್ಲ, ಗಮನಕ್ಕೆ ತೆಗೆದುಕೊಳ್ಬೇಕು. ಯಾಕಂದ್ರೆ ಕೆಲ ಇತ್ತೀಚಿನ ಪ್ರಾಜೆಕ್ಟ್ ಅಲ್ಲಿ ಅಂತದ್ದು ಗಮನವನ್ನು ತಗೊಳ್ತಾ ಇಲ್ಲ. ಬೇಡ, ಸರ್ಕಾರದ ಅಂಗಸಂಸ್ಥೆಯನ್ನೇ ಗಮನಕ್ಕೆ ತಗೊಂಡು ಮಾಡಲಿ. ಇದರದ್ದು ಒಂದು ಈಗ ಒಂದು ಈಗ ಇದು DPR ಗೆ ಒಂದು 2.5 ಕೋಟಿ ಈಗ ಕೇಂದ್ರ ಸರ್ಕಾರ ಸ್ಯಾಂಕ್ಷನ್ ಮಾಡ್ತಾ ಇದೆ. ಇನ್ನು ಸ್ಯಾಂಕ್ಷನ್ ಆಗಿಲ್ಲ, ಸ್ಯಾಂಕ್ಷನ್ ಆಗ್ತಾ ಇದೆ. ಸರಿ, ಒಂದು ಮನೆ ಕಟ್ಟುವ ಮೊದಲು ನಾವು ಮನೆಯ ಜಾಗ ಹೇಗಿದೆ ಅಂತೇಳಿ ನೋಡ್ಬೇಕಲ್ಲ. ಇದು ಅಲ್ಲಿ ಭೂಭಾಗ ಹೇಗಿದೆ ಅನ್ನುವಂಥದ್ದು ಒಂದು ಪ್ರಾಪರ್ ಅನಾಲಿಸಿಸ್ ಮಾಡಿಲ್ಲ. ಅಲ್ಲಿ ವೈಜ್ಞಾನಿಕತೆಯನ್ನು ಬಳಸ್ಕೊಂಡು ಅಲ್ಲಿ ಯಾವುದು ಭೂಭಾಗಗಳನ್ನು ಡ್ರೈನ್ ಮಾಡಿ ಅಲ್ಲಿಯ ಸಾಯಿಲ್ ಕಂಡೀಷನ್ಗಳು ಹೇಗಿದೆ ಅನ್ನುವಂಥದ್ದು ಜಿಯೋಲಜಿಸ್ಟ್ಗಳ ಹತ್ರ ಮಾಹಿತಿಗಳನ್ನು ತಗೊಂಡಿಲ್ಲ. ಇದು ಏನೂ ಇಲ್ಲದೆ ಏಕಾಏಕಿ 2.5 ಕೋಟಿ ಅದಕ್ಕೆ ಇರಲಿ, ಮತ್ತೆ 800 ಕೋಟಿ ಇದಕ್ಕೆ ಇರಲಿ ಅಂತ ಹೇಳಿ ಒಬ್ಬ ರಾಜಕಾರಣಿ, ಅಷ್ಟು ದೊಡ್ಡ ಒಂದು ನಾಲ್ಮಡಿ ಕೃಷ್ಣರಾಜರಂತ ಥಿಂಕರ್ಸ್ ಇವತ್ತಿನ ರಾಜಕಾರಣಿಗಳಲ್ಲ. ಅವರಾದ್ರೆ ಅಂತ ಥಿಂಕರ್ಸ್ ಅವರು ಆ ಥರ ಮಾಡಿದ್ದಾರೆ. ಅವ್ರ ಹತ್ರ ಅಲ್ಲಿ ಹೋಗ್ತಿದ್ರು, ಅಲ್ಲಿ ನೋಡಿದ್ರು, ಅದನ್ನು ಮಾಡ್ತಿದ್ರು. ಇವತ್ತಿನ ರಾಜಕಾರಣಿಗಳು ಎಷ್ಟು 3 ಡಿಜಿಟಲ್ಲಿ ಕೋಟಿಗಳು ಬರ್ತದೆ, 4 ಡಿಜಿಟಲ್ಲಿ ಕೋಟಿಗಳು ಬರ್ತದೆ ಅನ್ನುವಂಥದ್ದು ಮಾತ್ರ ಹೇಳ್ತಾರೆ. ಮತ್ತು ನಮ್ಮ ಕಾಲದಲ್ಲಿ ನಾವೊಂದು ಅದ್ಭುತ ಸಾಧನೆ ಮಾಡಿದ್ದೇವೆ ಅನ್ನುವಂಥ ಒಂದು ದೃಷ್ಟಿಯನ್ನಿಟ್ಟುಕೊಂಡು ಮಾತ್ರ, ದೂರದೃಷ್ಟಿಯನ್ನು ಇಟ್ಟುಕೊಂಡು ಮಾಡ್ತಾ ಇಲ್ಲ, ಒಂಥರ ದುರಾದೃಷ್ಟಿಯನ್ನು ಇಟ್ಟುಕೊಂಡೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಆಲ್ರೆಡಿ ಈಗ 12,500 ಕೋಟಿ ಫಸ್ಟಿಗೆ ಸ್ಟಾರ್ಟಿಂಗ್ ಇತ್ತು ಪ್ರಾಜೆಕ್ಟ್, ಯಾವುದು ನೇತ್ರಾವತಿ ರಿವರ್ ಡೈವರ್ಷನ್. ಆ ನಂತರ ಅದನ್ನು ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಂತ ಹೇಳಿ ಮಾಡಿದ್ರು. 30-35,000 ಕೋಟಿ ಖರ್ಚು ಮಾಡಿದ್ರು. ಎಲ್ಲ ಪಕ್ಷಗಳು ಪಕ್ಷಭೇದ ಮರೆತು, ಅದಕ್ಕೆ ನಾವು JCB ಹೇಳ್ತೇವೆ, ಜನತಾದಳ್, ಕಾಂಗ್ರೆಸ್, BJP, ಅವರೆಲ್ಲ JCBಗಳಾಗಿದ್ದಾರೆ. ಅದರಲ್ಲಿ ಬೇಕಾದಷ್ಟು ತಿಂದ್ರು, ಉಂಡ್ರು, ಎಲ್ಲ ಮಾಡಿದ್ರು, ನೀರು ಬರಲಿಲ್ಲ ಕೊನೆಗೂ. ಇವತ್ತಿಗೆ ಆ ಪ್ರಾಜೆಕ್ಟ್ ಅಲ್ಲಿ ನೀರು ಸಕ್ಸಸ್ ಆಗಿದೆ ಕೇಳಿದ್ರೆ ಅದಕ್ಕೆ ಇವರು ಏನ್ ಉತ್ತರ ಕೊಡ್ತಾರೆ? ನಾವು ಅಷ್ಟು ಖರ್ಚು ಮಾಡಿ ಚಿಕ್ಕಬಳ್ಳಾಪುರಕ್ಕೆ ನೀರುಣಿಸುವ ಮಹತ್ವಾಕಾಂಕ್ಷೆ ಯೋಜನೆ ಆಗಿತ್ತು, ಅದು ಆಗ್ಲಿಲ್ಲ. ಆಗ ತುಂಬಾ ಇದನ್ನು ಅದರ ಬಗ್ಗೆ ವಿರೋಧಗಳು ಸಹ ನಾವು ಮಾಡಿದ್ವಿ. ನೋಡಿ, ಈ ಸಾಧ್ಯತೆಗಳು ಇಲ್ಲ, ನೀವು ಅಲ್ಲಿಗೆ ಅಷ್ಟು ದಪ್ಪ ಪೈಪಲ್ಲಿ ಹೋಗುವಷ್ಟು ನೀರುಗಳು ಖಂಡಿತ ಸಾಧ್ಯ ಇಲ್ಲ. ನೀವು ಮಳೆಗಾಲದ ನೀರನ್ನು ಮಾತ್ರ ಇಟ್ಟುಕೊಂಡು ಯೋಜನೆ ಮಾಡಿದ್ದೀರಿ, ವರ್ಷ ಇಡೀ ಅದರ ಆಲೋಚನೆ ಮಾಡಿ ನೀವು ಮಾಡಿಲ್ಲ ಅನ್ನುವಂಥದ್ದು. ಈಗ ಇದೊಂದು ಇನ್ನೊಂದು ಯೋಜನೆಗೆ, ಇನ್ನೊಂದು ಕಂಟಕಕ್ಕೆ ಕೈ ಹಾಕಿದ್ದಾರೆ. ಬಟ್ ಒಂದು ಸರ್, ಈಗ ಘಾಟಿ ಪ್ರದೇಶಗಳು, ಯಾಕಂದರೆ ಹೆಚ್ಚಿನ ಘಾಟಿಗಳು ನಮ್ಮ ಕರ್ನಾಟಕದಲ್ಲಿ ಹಲವಾರು ಘಾಟಿಗಳು ಇದೆ, ಮತ್ತು ಈ ಮಹಾರಾಷ್ಟ್ರದಲ್ಲೂ ಕೆಲವೊಂದು ಘಾಟಿಗಳು ಇವೆ. ಈ ಘಾಟಿ ಪ್ರದೇಶಗಳು ಸುರಂಗ ಮಾರ್ಗಕ್ಕೆ ಸೂಕ್ತವೇ ಅಲ್ವೇ? ಕೆಲವೊಂದು ಘಾಟಿ ಪ್ರದೇಶದಲ್ಲಿ ಸಮಸ್ಯೆಗಳು ಬರುವುದಿಲ್ಲ, ಯಾಕಂದ್ರೆ ಅಲ್ಲಿ ಸಾಲಿಡ್ ಗ್ರಾನೈಟ್ಗಳು ಬರುತ್ತೆ. ಇಲ್ಲಿ ಆಗುಂಬೆಯಲ್ಲಿರುವಂಥದ್ದು ಏಕಶಿಲೆಯ ಗ್ರಾನೈಟ್ಗಳಲ್ಲ. ಈಗ ನಮ್ಮ ಪಾದೂರು ಬಳಿಯಲ್ಲಿ ISPR ಯಾವುದು ಕ್ರೂಡ್ ಆಯಿಲ್ ಘಟಕ, ಬಹುಶಃ ಭಾರತದಲ್ಲಿ ಒಂದು 2-3 ಕಡೆಯಲ್ಲಿ ಮಾತ್ರ ಆ ತರದ ಒಂದು ರಾಕ್ ಬೆಲ್ಟ್, ರಾಕ್ ಫೇಸ್ ಸಿಕ್ಕಿರುವಂಥದ್ದು ಅಲ್ಲಿ ಮಾತ್ರ. ಯಾಕಂದ್ರೆ ಫುಲ್ ಗ್ರಾನೈಟ್ ಫೇಸ್ ಇದೆ, ಅಲ್ಲಿ ಬಹಳ ಸುರಕ್ಷಿತವಾಗಿದೆ. ಅದನ್ನು ಸ್ಯಾಟಲೈಟ್ ಸರ್ವೆಯಲ್ಲಿ ಆಯ್ಕೆ ಮಾಡ್ಕೊಂಡು ಅವರು ಮಾಡಿದ್ದಾರೆ. ಅಂತ ಭೂಭಾಗ ಇದಲ್ಲ. ಸರಿ. ಅಥವಾ ಬೇರೆ ಕಡೆಯಲ್ಲಿ ಘಾಟಿಗಳು, ಈಗ ಕೊಂಕಣ್ ರೈಲ್ವೆಯ ಇದು ಟನಲ್ಗಳೆಲ್ಲ ಇರುವಂತ ಅಲ್ಲಿರುವಂತ ರಾಕ್ ಸ್ಟ್ರಕ್ಚರ್ಸ್ ಇಲ್ಲಿ ಇಲ್ಲ. ಕಂಡಾಲ ಘಾಟಿ ಆಗಿ ಅಂತ ರಾಕ್ ಸ್ಟ್ರಕ್ಚರ್ಸ್ ಇಲ್ಲ. ಯಾಕಂದ್ರೆ ಇಲ್ಲಿ ಒಂದು ಬಹಳ ನಾನು ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ನಾನು ಹೋಗುವಾಗ ಇದು ಒಂಥರ ವಿಚಿತ್ರವಾಗಿ ಕಾಣ್ತದೆ. ಯಾಕಂದ್ರೆ ಇದರಲ್ಲಿ ಗ್ರೀನ್ ಸ್ಟೋನ್ ಬೆಲ್ಟ್ ಅಂತೇಳಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ
ಕುದುರೆಮುಖದಿಂದ ಆಗುಂಬೆಯಿಂದ ಧಾರವಾಡ ರೀಸನ್ ವರೆಗೆ, ಧಾರವಾಡದ ಒಂದು ಭಾಗದವರೆಗೆ ಗ್ರೀನ್ ಸ್ಟೋನ್ ಬೆಲ್ಟ್ ಅಂತೇಳಿ ಹಾಕಿದ್ದಾರೆ. ಇದನ್ನು ಏನು ಗ್ರೀನ್ ಸ್ಟೋನ್ ಬೆಲ್ಟ್ ಅಂತೇಳಿ ನೋಡುವಾಗ ಈ ಭೂಮಿ ಆ ಪ್ರಕ್ರಿಯೆನ ಹುಟ್ಟಿನ ಈ ನೆಬುಲಾ ಅನ್ನುವಂಥ ಅಗ್ನಿಸ್ಫೋಟ ಆಯ್ತು, ಸೂರ್ಯ ಆಯ್ತು, ಸೋಲಾರ್ ಸಿಸ್ಟಮ್ಗಳಾಯ್ತು, ಭೂಮಿಯ ಒಂದು ರಚನೆ ಆಗುವಾಗ, ಭೂಮಿಯ ಹೊರಪದರದ ರಚನೆ ಆಗುವಾಗ ನಿರ್ಮಾಣ ಆಗಿರುವಂತ ಒಂದು ರೂಪಾಂತರ ಶಿಲೆಗಳು ಮತ್ತು ಅಗ್ನಿಶಿಲೆಗಳಿಂದ ಮಾರ್ಪಟ್ಟಿರುವಂತಹ ಒಂದು ಈ ಭೂಭಾಗ ತುಂಬಾ ಹಳೆಯ, ಯಾವಾಗ್ಲೂ ಹೇಳ್ಬೋದು ಇದನ್ನು ಮುತ್ತಜ್ಜನ ಕಾಲದ ಒಂದು ಇದು ತಾತ ಮುತ್ತಜ್ಜಸ್ ಅಲ್ಲ, ಅದೊಂದು ಸ್ಟೋನ್ ಆಫ್ ಗ್ರ್ಯಾಂಡ್ ಫಾದರ್ಸ್ ಅನ್ನುವಂಥದ್ದು ಒಂದು ಮಾತಿದೆ. ಯಾಕಂದ್ರೆ ಅಷ್ಟು ಹಳೆಯ ಸ್ಟೋನ್ಗಳು ಅಲ್ಲಿ ಒಂದು ಸ್ಟೋನ್ 4.5-4.5 ಸಾವಿರ ಮಿಲಿಯ ವರ್ಷಗಳ ಹಿಂದೆ ಆಗಿರುವಂತಹ ಒಂದು ಭೂಭಾಗ ಅದು. ಅಷ್ಟು ಇಲ್ಲಿ ಕುದುರೆಮುಖದ ಒಂದು ಉತ್ತರದಿಂದ ಹಿಡಿದು ಧಾರವಾಡದವರೆಗೆ, ಅಲ್ಲಿಂದ ಇನ್ನೊಂದು ಭಾಗ ಚಿತ್ರದುರ್ಗ ಭಾಗ ಬರುತ್ತೆ, ಚಿತ್ರದುರ್ಗ ರೀಸನ್ ಅಲ್ಲಿ ಜೋಗಿಮಟ್ಟಿ ಮತ್ತು ಹಟ್ಟಿ ಮತ್ತು ಗದಗ್ ಬೆಲ್ಟ್ ವರೆಗೆ ಬರುತ್ತೆ. ಅದೊಂದು ಆ ಭೂಭಾಗ ಬಹಳ ಹಳೆಯದು. ಅದು ಭೂಮಿಯ ಹೊರಪದರ. ನಾವು ಈಗ ಹೊರಪದರದ ಒಳಗೆ ಕೈ ಹಾಕ್ತಾ ಇದ್ದೇವೆ. ನಾವು ಅದನ್ನು ಏನಂತೇಳಿ ಅರ್ಥ ಮಾಡಿಕೊಳ್ಳದೆ, ಆ ಭೂ ರಚನೆಯನ್ನು ಅರ್ಥ ಮಾಡಿಕೊಳ್ಳದೆ ಈಗ ನಾವು ಅದರ ಒಳಗೆ ಒಂದು ಸೈಂಟಿಫಿಕ್ ಒಂದು ರೆವಲ್ಯೂಷನ್ ಮಾಡ್ಲಿಕ್ಕೆ ಹೊರಟಿದ್ದೇವೆ ನಾವು. ನನಗೆ ಅನಿಸ್ತದೆ ಇದು ಹಾಲಿವುಡ್ ಫಿಲ್ಮ್ ಅಲ್ಲಿ ಮಾತ್ರ ಆಗ್ಬಹುದು ಸಕ್ಸಸ್ಫುಲಿ ಸ್ಕ್ರಿಪ್ಟ್ ಇಟ್ಕೊಂಡು. ಬಟ್ ಇದರಲ್ಲಿ ಟೆಕ್ನಿಕಲ್ ಬ್ಲಂಡರ್ ಆಗುತ್ತೆ. ಬಟ್ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಕನ್ಸ್ಟ್ರಕ್ಷನ್ ಮಾಡಿದರೆ ಡೆಫಿನೆಟ್ಲಿ ಅಡ್ವಾನ್ಸ್ ಟೆಕ್ನಾಲಜಿಗಳು ಇದ್ದೇವೆ. TBMC ಇದೆ, ಟನಲ್ ಬೋರಿಂಗ್ ಮೆಷಿನ್ಸ್ಗಳು ಇದೆ, 54-55 ಫೀಟ್ನಷ್ಟು ಹೈಟ್ನಷ್ಟು ಬೋರ್ ಮಾಡುವಂತ ಅಗರ್ ಮೆಷಿನ್ಗಳು ಇದೆ, ಇಲ್ಲ ಅಂತ ಹೇಳಿದಿಲ್ಲ. ಬಟ್ ಈ ಸಾಯಿಲ್ ಕಂಡೀಷನ್ ಅಲ್ಲಿ ಅದಕ್ಕೆ ಏನು ಸಾಧ್ಯತೆ ಅನ್ನುವಂಥದ್ದು ನೋಡಬೇಕಾಗತ್ತೆ. ಯಾಕಂದ್ರೆ ಒಂದು ಸಲ ನಾವು ಅಲ್ಲಿ ನಮ್ಮ ಉತ್ತರಾಖಂಡದಲ್ಲಿ ಜೋಶಿಮಠ್, ಈ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರುವಂತಹ ಒಂದು ಮಠ, ಆ ಭಾಗದಲ್ಲಿ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರಿಗೆ ಒಂದು ಟನಲ್ 8 ಕಿಲೋಮೀಟರ್ ಇದು ಟನಲ್ ಓಪನ್ ಮಾಡಿದ್ದು. ಇದು ಅಗಾಧ ಸೈಜ್ ಇದು ಟನಲ್. ಇದು ಅಲ್ಲಿ 8 ಕಿಲೋಮೀಟರ್ ಇದು ಮಾಡಿರುವಂತದ್ದು. ಆಗ ಲ್ಯಾಂಡ್ ಸ್ಲೈಡ್ಗಳಾಯ್ತು, 215 ಜನ ಸತ್ತೋದ್ರು. ಅದರಲ್ಲಿ ಸುಮಾರು 800-900 ಮನೆಗಳು ಕ್ರ್ಯಾಕ್ ಆಗಿದೆ. ಅಲ್ಲಿ ಒಂದು ಚಮೇಲಿ ಡಿಸ್ಟ್ರಿಕ್ಟ್ ಅಲ್ಲಿರುವಂತಹ ಒಂದು ಹಳ್ಳಿಯನ್ನು ಸ್ಥಳಾಂತರ ಮಾಡಿದ್ದಾರೆ. ಜೋಗಿಮಠ ಸಹ ಸೇಫ್ ಅಲ್ಲ ಅನ್ನುವಂಥದ್ದು ಇಸ್ರೋ ವರದಿಗಳು ತಿಳಿಸಿದೆ. ಓಕೆ, ಈಗ ನಾಳೆ ಆಗುಂಬೆ ಸಹ ಅದೇ ಆಗುವಂಥದ್ದು. ಏನೇನು ಆಗಬಹುದು ತಮ್ಮ ಪ್ರಕಾರ? ಒಂದು ನೋಡಿ, ಅಲ್ಲಿಯ ಸ್ಟೋನ್ ಸ್ಟ್ರಕ್ಚರ್ ಏನಿದೆ, ಇವರು ಈಗ ಅದರಲ್ಲಿ ಇರುವಂತದ್ದು 13 ಕಿಲೋಮೀಟರ್ ಉದ್ದದ ಒಂದು ಟನಲ್ ಸುರಂಗ ಮಾರ್ಗ. ಅದು ಸೋಮೇಶ್ವರದಿಂದ ಆರಂಭ ಆಗಿ ಸೋಮೇಶ್ವರದಿಂದ ಮೇಘರವಳ್ಳಿಗೆ ಲ್ಯಾಂಡ್ ಆಗ್ತದೆ ಅವರ ಲೆಕ್ಕದಲ್ಲಿ. ಸೋಮೇಶ್ವರ ಇರುವಂತದ್ದು ಒಂದು 490ರಿಂದ 1,000 ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುವಂತಹ ಪ್ರದೇಶ. ಅಲ್ಲಿ ಮೇಘರವಳ್ಳಿ ಲ್ಯಾಂಡ್ ಆಗುವಂಥದ್ದು 600ರಿಂದ 1,000 ಇದು ಮೀನ್ ಸಿ ಲೆವೆಲ್ ಹೈಟ್ ಅಲ್ಲಿ ಲ್ಯಾಂಡ್ ಆಗ್ತದೆ. ಇದು ಪರ್ವತ ಇರುವಂತದ್ದು 2100ರಿಂದ 2700 ಮೀಟರ್ ಎತ್ತರದ ಪರ್ವತ ಆಗುಂಬೆ ಪರ್ವತ. ಅದು ಮಾತ್ರ ಅಲ್ಲ, ಅಲ್ಲಿಂದ ಇಂಟರ್ ಕನೆಕ್ಟೆಡ್. ಅದು ನರಸಿಂಹ ಪರ್ವತ ಅನ್ನುವಂಥದ್ದು ಬರ್ತದೆ, 3200 ಫೀಟ್ನಷ್ಟು ಎತ್ತರದ್ದು. ಅದಕ್ಕೆ ಕನೆಕ್ಟಿವಿಟಿ ಇದೆ. ಮತ್ತೊಂದು ಬಹಳ ದೊಡ್ಡ ಒಂದು ವಿಚಾರ ನಾವು ಮರ್ತಿದ್ದೇವೆ. ನಾವೀಗ ಉಡುಪಿ ಜಿಲ್ಲೆ ವಾರಾಯಿ ನದಿಯ ನೀರನ್ನು ಡಿಪೆಂಡ್ ಆಗಿ ನಾವು ಬದುಕ್ತಾ ಇದ್ದೇವೆ. ನಮಗೆ ವಾರಾಯಿಯನ್ನು ಇಟ್ಟುಕೊಂಡೇ ತುಂಬ ಯೋಜನೆಗಳು ಬಂದಿದೆ. ನಾವು ಯಾವಾಗಲೂ ಅತಿ ಎತ್ತರದ ಜಲಪಾತ ಯಾವುದು ಕೇಳಿದರೆ ನಾವು ಜೋಗ್ ಜಲಪಾತ ಹೇಳ್ತೇವೆ. ಅದು ಸುಮಾರು ಒಂದು 870 ಫೀಟ್ ಹೈಟ್ ಇರುವಂಥದ್ದು. ಆದರೆ ಭಾರತದ ಅತಿ ಎತ್ತರದ ಜಲಪಾತ ಇರುವಂಥದ್ದು ಆಗುಂಬೆ ರೇಂಜಲ್ಲಿ ಬರುವಂಥ ಮಾಸ್ತಿಕಟ್ಟೆ ಪಕ್ಕದಲ್ಲಿರುವಂಥ ಹೆಬ್ಬಾಗಿಲು ಪಕ್ಕದಲ್ಲಿ ಈ ವಾರಾಯಿ ನದಿ ಹುಟ್ಟು ತಗೊಳ್ತದೆ. ಕುಂಚಿಕಲ್ ಜಲಪಾತ ಅನ್ನುವಂಥದ್ದು 1493 ಫೀಟ್ ಎತ್ತರ. ಅದು ಭಾರತದ ಅತಿ ಹೆಚ್ಚು ಎತ್ತರದ ಜಲಪಾತ. ಅದು ಒಂದು ಕಡೆಯಲ್ಲಿ ಅದು ಆಯ್ತು. ಇನ್ನೊಂದು ಕಡೆಯಲ್ಲಿ ನರಸಿಂಹ ಪರ್ವತ ಭಾಗದಲ್ಲಿ ಸೀತಾ ನದಿಯ ಹುಟ್ಟು ಇನ್ನೊಂದು ಕಡೆಯಲ್ಲಿದೆ. ಸೀತಾ ನದಿಯ ನೀರು ನಿಮಗೆ ಗೊತ್ತಿದೆ, ಬಹಳ ಸ್ವಚ್ಛಂದವಾದಂಥ ನೀರು. ಯಾಕಂದ್ರೆ ಒಂದು ಸಾಕ್ಷಿ ಏನಿದೆ, ಸೀತಾ ನದಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರಿವರ್ ಆಟರ್ಸ್, ಇದು ನದಿಯಲ್ಲಿ ಬದುಕುವಂತ ನಾಯಿಗಳು, ನೀರು ನಾಯಿಗಳು ಇದೆ. ನೀರು ನಾಯಿಗಳು ಯಾವಾಗಲೂ ಸ್ವಚ್ಛವಾಗಿರುವಂತಹ ನೀರಲ್ಲಿ, ಕಲುಷಿತವಾಗಿರದ ನೀರಲ್ಲಿ ಮಾತ್ರ ಬದುಕುವಂಥದ್ದು. ಆ ಸೀತಾ ರಿವರ್ ಎಷ್ಟು ಸ್ವಚ್ಛವಾಗಿದೆ ಅನ್ನುವಂಥದ್ದಕ್ಕೆ ಆ ನೀರು ನಾಯಿಗಳೇ ಸಾಕ್ಷಿ. ನಮಗೆ 2 ಬಹಳ ಪ್ರಬಲವಾದ ಒಂದು ನದಿಗಳ ಉಗಮ ಸ್ಥಾನಗಳು ಇರುವಂಥದ್ದು ಆಗುಂಬೆ ರೇಂಜ್ ಭಾಗದಲ್ಲಿ. ಅದು ಅಲ್ಲದೆ ಅಲ್ಲಿ ಮಿರಿಸ್ಟಿಕಾ ಸ್ವಾಂಪ್ಸ್ ಅಂತ ಹೇಳಿದೆ. ಮಿರಿಸ್ಟಿಕಾ ಸ್ವಾಂಪ್ ಅಂತ ಹೇಳಿದ್ರೆ ಒಂದು 100ರಿಂದ 150 ಪ್ರದೇಶಗಳನ್ನು ಅದನ್ನು ಐಡೆಂಟಿಫೈ ಮಾಡಿದ್ದಾರೆ ನಮ್ಮ ಕೇರಳ, ಗೋವಾ ಮತ್ತು ಕರ್ನಾಟಕದಲ್ಲಿ. ಅದು ಜೌಗು ಪ್ರದೇಶದ ರೀತಿ. ಅಲ್ಲಿ ಒಂದು ಅಗಾಧ ಪ್ರಮಾಣದ ಸಿಹಿ ನೀರಿನ ಒಂದು ಅಗಾಧ ರಾಶಿ. ಅದು ಸದಾ ಬುಗ್ಗೆಗಳಿವೆಯಾ? ಹೌದು, ಸಿಹಿ ನೀರು, ಸಿಹಿ ನೀರಿನ ಬುಗ್ಗೆಗಳಿದೆ. ಬುಗ್ಗೆಗಳಲ್ಲಿ ನೀರು ಅಲ್ಲಿ ಜೌಗು ಪ್ರದೇಶವಾಗಿರ್ತದೆ ಅಷ್ಟು ಎತ್ತರದಲ್ಲಿ.
ಅಲ್ಲಿದೆ ಒಂದು ರಾಮಪತ್ರೆಗಳು, ಅಲ್ಲಿದೆ ಒಂದು ಫ್ಲೋರಾ ಅಂಡ್ ಫೌನಾಗಳು ಬೇರೆ ಇರುತ್ತೆ. ಮತ್ತು ಅದು ಅಲ್ಲದೆ ಅಲ್ಲಿ ಅದನ್ನು ನಂಬಿಕೊಂಡು ಒಂದಷ್ಟು ಜೀವಿಗಳಿದೆ. ಇದು ಮಿರಿಸ್ಟಿಕಾ ಸ್ವಾಂಪ್ ಯಾವಾಗ ನಿರ್ಮಾಣ ಆಗಿದೆ ಅಂತೇಳಿ ನೀವು ಸೈನ್ಸ್ ನೋಡಿದ್ರೆ 4.5 ಸಾಧಾರಣ 3.5 ಬಿಲಿಯನ್ ವರ್ಷದ ಹಿಂದೆ ಆಗ ನಿರ್ಮಾಣ ಆದ ನಂತರದಲ್ಲಿ ಇದು ಯಾವುದು ನಿಮ್ಮ ಡೈನೋಸಾರ್ಗಳು ಸತ್ತು 50 ಮಿಲಿಯನ್ ವರ್ಷ ಆಯ್ತು. ಇದು 100 ಮಿಲಿಯನ್ ವರ್ಷದಿಂದ ಇದೆ ಇದಕ್ಕೆ ಇತಿಹಾಸ, ಯಾವುದು ಮಿರಿಸ್ಟಿಕಾ ಸ್ವಾಂಪಿಗೆ. ಯಾಕಂದ್ರೆ ಅದು ಸಹ ಈ 2 ವಾರಾಯಿ ಮತ್ತು ಈ ನದಿಗಳು ಮತ್ತು ಬೇರೆ ಸುಮಾರು ನದಿಗಳ ಒಂದು ಜಲಪಾತ್ರೆಯಾಗಿ ವರ್ಕ್ ಮಾಡ್ತಿದೆ ಅನ್ನುವಂಥದ್ದು ಗೊತ್ತಿಲ್ಲ, ಸಾಧ್ಯತೆ ಇದೆ. ಯಾಕಂದ್ರೆ ಅದಕ್ಕೆ ಅಗಾಧ ಪ್ರಮಾಣದ, ಯಾಕಂದ್ರೆ ಇವತ್ತಿಗೆ ಆಗುಂಬೆ ಫೇಮಸ್ ಆಗಿರೋದು ತುಂಬಾ ಮಾಯಿಶ್ಚರ್ ಇರುವಂತ ಪ್ಲೇಸ್. ಅದಕ್ಕೆ ಯಾವುದು ದಕ್ಷಿಣ ಉಷ್ಣವಲಯದ ತೇವಭರಿತ ನಿತ್ಯ ಹರಿದ್ವರ್ಣ ಕಾಡು ಅಂತ ಹೇಳ್ತಾರೆ. ಅಂದ್ರೆ ಹೆಚ್ಚಿನ ಮಳೆ ಬೀಳುವ ಪ್ರದೇಶ, ಅತಿ ಹೆಚ್ಚು ಸಾಧಾರಣ 7,500 ಮಿಲಿಮೀಟರ್ನಷ್ಟು ಮಳೆ ಬೀಳ್ತದೆ ವರ್ಷಕ್ಕೆ. ಮತ್ತೆ ಕೆಲವೊಂದು ದಿವಸದಲ್ಲಿ 100ರಿಂದ 150 ಮಿಲಿಮೀಟರ್ ಮಳೆ ಬಿದ್ದದ್ದು ಇದೆ. ಯಾಕಂದ್ರೆ ಚಿರಾಪುಂಜಿಯ ಸೌತ್ ಅಂತ ಹೇಳ್ತಾರೆ, ದಕ್ಷಿಣದ ಚಿರಾಪುಂಜಿ ಅಂತ ಹೇಳ್ತಾರೆ ಹೌದು. ಅದರ ಜೊತೆಗೆ ಕ್ಯಾಪಿಟಲ್ ಆಫ್ ಕೋಬ್ರಾ ಅಂತ ಹೇಳ್ತಾರೆ. ನಮ್ಮ ಭಾರತದ ಕ್ಯಾಪಿಟಲ್ ಕೋಬ್ರಾನೇ ಅದು. ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಇರುವಂತದಲ್ಲಿ ಕಾಳಿಂಗ ಸರ್ಪಕ್ಕೆ ತುಂಬಾ ತಂಪಾದ ಪ್ರದೇಶಗಳು. ಅದು ಈ ಜಗತ್ತಿನಲ್ಲೇ ರೋಮನಸ್ ವಿಡಾಕರ್ ಅದರ ಬಗ್ಗೆ ಸ್ಟಡಿ ಮಾಡಿದ್ದಾರೆ. ಜಗತ್ತಿನಲ್ಲೇ ಬಹಳ ಸೇಫೆಸ್ಟ್ ಪ್ಲೇಸ್. ಇವರು ಅದನ್ನೇ ಯಾವುದನ್ನು ಕನ್ಸಿಡರೇಷನ್ ತಗೊಳ್ಳೋದಿಲ್ವಾ? ಹಾಗಾದ್ರೆ ಭೂಮಿ ಅಗಿಯುವಾಗ ಅದಕ್ಕೆ ವೈಬ್ರೇಷನ್ ಬರುವುದಿಲ್ವಾ? ಹಾವು 10-20 ಮೀಟರ್ ದೂರದಲ್ಲಿರುವಾಗ ನಮ್ಮ ಕಾಲಿನ ಸಪ್ಪಳಕ್ಕೆ ಹಾವು ಅಲರ್ಟ್ ಆಗ್ತದೆ. ಹಾಗಾದ್ರೆ ಅಷ್ಟು ದೊಡ್ಡ ಮಿಷನರಿಗಳು ಅಗಿಯುವಾಗ ಒಳಗಿನ ಜಲಮೂಲಗಳು ಬೇರೆ ಬೇರೆ ಕಡೆಗೆ ಟರ್ನ್ ಆಗಿ ಹೋಗುದಿಲ್ವಾ? ಇದು ಸಾಮಾನ್ಯ ಮೂರ್ಖನಿಗೆ ಸಹ ಅರ್ಥ ಆಗ್ತದೆ. ಇಲ್ಲಿ ಶಾಸನಗಳನ್ನು ತಯಾರು ಮಾಡುವಂತ ಪಾರ್ಲಿಮೆಂಟ್ ಅಲ್ಲಿ ಇರುವಂತವರು ಮತ್ತು ನಮ್ಮ ವಿಧಾನಸೌಧ ಇರುವವರಿಗೆ ಯಾಕೆ ಅರ್ಥ ಆಗುದಿಲ್ಲ ಅನ್ನುವಂಥದ್ದು. ಬಟ್ ಸಂಪರ್ಕವನ್ನು ಸುಗಮಗೊಳಿಸಲಿಕ್ಕೆ ರೈಲ್ವೆ ಯೋಜನೆಗಳನ್ನ ಮಾಡ್ತೇನೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಮಾಡಬಹುದು? ಬೇರೆ ಪರ್ಯಾಯ ಏನಾದರೂ ಅವಕಾಶಗಳು ಇಲ್ಲ? ನೋಡಿ, ಈಗ ಇವರು ಹೇಳುವಂಥದ್ದು ಇತ್ತೀಚೆಗೆ ಇವರು ಒಂದು ಭಾಷಣದಲ್ಲಿ ನಾನು ಕೇಳಿದ್ದೆ, ಯಾರು BY ರಾಘವೇಂದ್ರ ಅವರು, ನಾವು ಮಲೆನಾಡನ್ನು ಮತ್ತು ಕರಾವಳಿಯನ್ನು ಸಂಪರ್ಕ ಮಾಡ್ತೇವೆ ಅಂತ. ಹೌದು, ಅವರ ಕನಸು ತಪ್ಪು ಹೇಳ್ತಾ ಇಲ್ಲ ನಾನು. ಆದ್ರೆ ಆ ಕನಸು ಎಲ್ಲಿ ಆಗ್ಬೇಕು ಅಲ್ಲೇ ಆಗ್ಬೇಕು. ಈಗ ಅಲ್ಲಿ ಹುಲಿಕಲ್ ಘಾಟ್ ಇದೆ, ಹುಲಿಕಲ್ ಘಾಟಿಂದ ಶಿವಮೊಗ್ಗಕ್ಕೆ ಕರೆಕ್ಟ್ ಆಗ್ತಿದೆ, ಮಲೆನಾಡಿಂದ ಕರಾವಳಿಗೆ ಕರೆಕ್ಷನ್ ಆಗ್ತಾ ಇದೆ. ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ, ಅಗಲ ಇದೆ. ಆ ಕಡೆ ದೇವಿಮನೆ ಘಾಟ್ ಇದೆ, ಕೋಗಾರ್ ಘಾಟ್ ಇದೆ, ಆ ಕಡೆ 3 ಘಾಟಿಗಳಿದೆ. ಹುಲಿಕಲ್ ಘಾಟನ್ನು ಕರೆಕ್ಟ್ ಆಗಿ ಅಭಿವೃದ್ಧಿ ಮಾಡಿದ್ರೆ ಹೆಚ್ಚು ಹಾನಿ ಮಾಡದೆ ಅದನ್ನು ಡೆವಲಪ್ ಮಾಡ್ಬೋದಲ್ಲ. ಇದು ಇನ್ನೊಂದು ಪರ್ಯಾಯ ವ್ಯವಸ್ಥೆಯನ್ನು ಯಾಕೆ ಮಾಡ್ಬೇಕು, ಇಲ್ಲೇ ಮಾಡ್ತೇನೆ ಅನ್ನುವಂಥ ಹಠ ಯಾಕೆ ಬೇಕು ಕೇಳುದು ನಾನು. ಅಲ್ಲ, ತಮ್ಮ ಆಕ್ಷೇಪಗಳು ಅಂದ್ರೆ ಒಂದು ಇದರಿಂದ ಹಾನಿ ಆಗಬಹುದು ಅನ್ನೋದು ತಾವು ಹೇಳಿದಂತ ಮತ್ತು ಲ್ಯಾಂಡ್ ಸ್ಲೈಡಿಂಗ್ ಆಗಬಹುದು. ಮತ್ತೊಂದು ಅಂದ್ರೆ ಇದು ಬಹಳಷ್ಟು ಸೂಕ್ಷ್ಮ ಜೀವಿಗಳು, ಜೀವ ವೈವಿಧ್ಯಗಳು ಇರುವಂತಹ ಪ್ರದೇಶ ಅಂತ ಹೇಳ್ತೀರಿ. ಈ ಜೀವ ವೈವಿಧ್ಯಕ್ಕೆ ಇದರಿಂದ ಬಹಳಷ್ಟು ಹಾನಿ ಆಗಬಹುದು ಅಥವಾ ಆಂಶಿಕವಾದಂತಹ ಹಾನಿ ಇಲ್ಲ? ನೋಡಿ, ಒಂದು ಜೀವ ವೈವಿಧ್ಯಗಳು ಇರ್ಬೇಕಂತ ಹೇಳಿದೆ. ಈಗ ಅಲ್ಲಿ ನೋಡಿ, ನಮ್ಮ ಲೈನ್ ಟೈಲ್ ಮಕಾವ್ ಸಿಂಹಬಾಲದ ಕೋತಿಗಳು ಇದೆ. ಅದರ ಒಂದು ಸಾಧಾರಣ ಅದು ನಮ್ಮ ಪಶ್ಚಿಮ ಘಟ್ಟದಲ್ಲಿ 41 ಕುಟುಂಬಗಳು ಇದೆ. ಇರುವಂತದ್ದು ಇಡೀ ಪ್ರಪಂಚದಲ್ಲಿ ಇರುವಂತದ್ದೇ 3200ರಷ್ಟು ಇದೆ ಸಿಂಹಬಾಲದ, ಅಷ್ಟೇ ಇರುವಂತದ್ದು. ಹುಲಿಯ ಸಂಖ್ಯೆಗಿಂತ ಸಹ ಕಡಿಮೆ ಇದೆ ಅದು. ಇಲ್ಲಿ 14ರಿಂದ 15 ಇಲ್ಲಿ ಆಗುಂಬೆಯಲ್ಲಿ ಗುರುತಿಸಿದ್ದಾರೆ. ನಮ್ಗೆ ನೋಡುವಾಗ ಅದು ಮಂಗನಾಗೆ ಕಾಣಿಸ್ತದೆ, ಬಟ್ ಅದು ಮಿಲಿಯಾಗ 2 ಮಿಲಿಯಕ್ಕಿಂತ ಸಹ ಜಾಸ್ತಿ ಹಳೆಯ ಜೀವಿ ಅದು ಅಲ್ಲಿ ಇದೆ. ಅದರದ್ದು ಒಂದು ವಂಶ ತಳಿಗೆಗಳು ಅಲ್ಲಿದೆ. ಯಾಕಂದ್ರೆ ಅದು ತುಂಬಾ ಅತಿ ಸೂಕ್ಷ್ಮ ಪ್ರಾಣಿಗಳು. ಅದು ಕೆಲವೊಂದು ಜಾತಿಯ ಹಣ್ಣುಗಳನ್ನು ತಿಂತದೆ, ತುಂಬಾ ಮರದ್ದು. ಅದು ಅದರ ಹೊಟ್ಟೆ ಒಳಗೆ ಹೋಗಿ ಅಲ್ಲಿ ಅದರ ರಾಸಾಯನಿಕ ಪ್ರಕ್ರಿಯೆಗಳಾಗಿ ಹಿಕ್ಕೆಯಾಗಿ ಕೆಳಗೆ ಬಿದ್ದಾಗ ಮಾತ್ರ ಅದು ಮರ ಆಗಿ ಬೆಳೀತದೆ. ಯಾಕಂದ್ರೆ ನಾಳೆ ಆ ಲೈನ್ ಟೈಲ್ ಮಕಾಕ್ಗಳು ಇಲ್ಲದಿದ್ರೆ, ಸಿಂಹಬಾಲದ ಕೋತಿಗಳು ಕಾಣೆಯಾದ್ರೆ ಅರಣ್ಯನಾಶ, ಅಲ್ಲಿಯದೇ ಒಂದು ರೀತಿಯ ಒಂದು ಜೀವ ವೈವಿಧ್ಯಗಳು, ಅರಣ್ಯಗಳು, ಪ್ರದೇಶಗಳು ಇದೆ, ಅದು ಕಾಣೆ ಆಗ್ತದೆ. ಅದು ಇದೆ. ಮತ್ತು ನಮ್ಮ ಇದಿದೆ, ಅದು ನೀಲಗಿರಿ ಮಾರ್ಟೇನ್ ಅನ್ನುವಂಥದ್ದು ಒಂದು ಮುಂಗುಸಿ ಜಾತಿಯ ಒಂದು ಕಾರ್ನಿವರಸ್ ಅದು ಪ್ರಾಣಿಗಳು, ಅದು ಇಲ್ಲಿದೆ. ಇದು ಇಲ್ಲಿ ಬಿಟ್ಟರೆ ಕೇರಳ ಮತ್ತು ತಮಿಳುನಾಡಲ್ಲಿ ಮಾತ್ರ ಇರುವಂಥದ್ದು. ಅವೆಲ್ಲ ಇದು ಪ್ರೆಡೆಟರ್ಸ್, ಬೇರೆ ಪ್ರಾಣಿಗಳನ್ನು ತಿಂದು ಬದುಕುವಂಥದ್ದು. ಯಾಕಂದ್ರೆ ಕೆಲವೊಂದು ಪ್ರಾಣಿಗಳನ್ನು ತಿಂದು ಬದುಕುವಂಥ ಪ್ರೆಡೆಟರ್ಸ್ಗಳು ಬೇಕು. ನಾವು ಹೇಳ್ಬೋದು ಹುಲಿ ತುಂಬಾ ಅಪಾಯಕಾರಿ ಅಂತೇಳಿ. ಹುಲಿ ಇಲ್ಲದೆ ಹೋದ್ರೆ ನದಿಯ ನೀರು ಖಂಡಿತ ಬರ್ತದೆ. ಯಾಕಂದ್ರೆ ಇದರ ಬಗ್ಗೆ ನಾನು ಕಥೆ ಹೇಳ್ಬೇಕು ಹೇಳಿದ್ರೆ, ಅದರ ರಿಯಾಲಿಟಿ ಹೇಳ್ಬೇಕಿದ್ರೆ ಇನ್ನೂ 1 ಗಂಟೆ ಬೇಕಾಗ್ತದೆ. ಯಾಕಂದ್ರೆ ಹುಲಿ ಆಗಲಿ, ಚಿರತೆ ಆಗಲಿ, ಇದು ಹೈನ ಆಗಲಿ, ಯಾವುದೇ ಒಂದು ಪ್ರೆಡೆಟರ್ಸ್ ಏನಿದೆ, ಪ್ರಾಣಿ ಭಕ್ಷಕ ಪ್ರಾಣಿಗಳು, ಅವುಗಳು ಸಸ್ಯಾಹಾರಿ ಪ್ರಾಣಿಗಳನ್ನು ಕಂಟ್ರೋಲ್ ಮಾಡ್ತವೆ. ಅವುಗಳನ್ನು ಎಷ್ಟು ಬ್ಯಾಲೆನ್ಸ್, ಅದಕ್ಕೆ ಹುಲಿಗೆ ಪ್ರಕೃತಿ ತನ್ನದೇ ಆದ ಒಂದು ಅದಕ್ಕೆ ಗುಣ ಕೊಟ್ಟಿದ್ದಾರೆ, ಅದು ಬ್ಯಾಲೆನ್ಸ್ ಮಾಡ್ತದೆ. ಎಷ್ಟು ಪ್ರಾಣಿಗಳು, ಸಸ್ಯಾಹಾರಿ ಪ್ರಾಣಿಗಳು ಜಾಸ್ತಿ ಆಗಿದೆ ಅದನ್ನು ಬ್ಯಾಲೆನ್ಸ್ ಮಾಡ್ತದೆ. ಆ ಭಾಗದಲ್ಲಿ ಒಂದು 25 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಒಂದು ಹುಲಿ ಬದುಕ್ತದೆ. ಈಗ ಆಗುಂಬೆತ ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು 10-20 ಹುಲಿ ಇರ್ಬೋದು ಅಂತ ಹೇಳಲಿಕ್ಕೆ ಇರುವುದಿಲ್ಲ, 1-2 ಇರ್ಬೋದು ಅದರಲ್ಲಿ.
ಆದರೆ ಅಲ್ಲಿ ಆ ಜೀವ ವೈವಿಧ್ಯ ಜೀವ ವ್ಯವಸ್ಥೆಗಳು ಏನಿದೆ ಅದಕ್ಕೆ ಒಂದು ಪ್ರಾಣಿಗಳು ಹೆಚ್ಚು ಕಮ್ಮಿ ಆದರೂ ಸಹ ಸಮಸ್ಯೆ ಆಗ್ತದೆ. ನಾಳೆ ಅದನ್ನು ಯಾಕಂದ್ರೆ ಇದನ್ನು ಹೇಳ್ತಾರೆ, ಇದರ ವ್ಯಾಲ್ಯೂ ಎಷ್ಟು ಅಂತೇಳಿ, ಯಾವುದು ಆಗುಂಬೆಯನ್ನು ಮತ್ತೊಮ್ಮೆ ಸರಿಪಡಿಸಲಾಗದಂತ ಬೆಲೆಯುಳ್ಳಂತ ಅರಣ್ಯ ಪ್ರದೇಶ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೊಮ್ಮೆ ಪಡಿಸಲಾಗದಂಥದ್ದು, ಇರ್ರಿಪೇರೇಬಲ್, ಅಂದ್ರೆ ಅದನ್ನು ಮತ್ತೆ ರಿಪೇರಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ಏನಿದೆ ಅದನ್ನು ಉಳಿಸುವುದಿದ್ರೆ ಮಾತ್ರ ಉಳಿಸಿ, ಮತ್ತೆ ಅದನ್ನು ರಿಪೇರಿ ಮಾಡಿ ಮತ್ತೆ ನಾನು ಸರಿ ಮಾಡ್ತೇನೆ ಹೇಳಿದ್ರೆ ಇದು ಸಾಧ್ಯ ಇಲ್ಲ ಅನ್ನುವಂಥದ್ದು ಹೇಳಿದೆ. ಆ ಯುನೆಸ್ಕೋದ ಒಂದು ಇದರಲ್ಲಿ ಇದೆ. ಬಟ್ ಈ ಎಲ್ಲ ವಿಚಾರಗಳ ಬಗ್ಗೆ ಸಂವಾದಗಳು, ಚರ್ಚೆಗಳು ನಡೆದೇ ಇಲ್ವಾ? ಬೇಡ. ಈಗ ಪರಿಸರ ತಜ್ಞರೊಂದಿಗೆ ಚರ್ಚೆ ಮಾಡೋದು ಅಥವಾ ಪರಿಸರವಾದಿಗಳೊಂದಿಗೆ ಒಂದಷ್ಟು ಸಂವಹನ ನಡೆಸುವುದು, ಈ ಸಮಸ್ಯೆಗಳು ಇದೆ ಅಂತ ಮನದಟ್ಟು ಮಾಡಿಕೊಳ್ಳುವಲ್ಲಿ ತಾವು ಕೂಡ ಪ್ರಯತ್ನವನ್ನು ಮಾಡಬಹುದಲ್ಲ? ಈಗ ಒಟ್ಟಾರೆಯಾಗಿ ಈಗ ಇದರ ಬಗ್ಗೆ ಕೂಗುಗಳು ಜಾಸ್ತಿ ಆಗಿದೆ, ಪ್ರಯತ್ನಗಳು ಆಗ್ತಾ ಇದೆ. ಆದ್ರೆ ನಮ್ಮನ್ನು ಅವರು ಗುರುತಿಸಿಕೊಳ್ಳುವಂಥದ್ದು ಅಭಿವೃದ್ಧಿ ವಿರೋಧಿಗಳು ಅಂತೇಳಿ, ಯಾವುದು ಯಾವುದಕ್ಕೂ ಅಡ್ಡ ಆಗ್ತದೆ. ನಾವು ಯಾವುದಕ್ಕೆ ನಾವು ಮಾತಾಡ್ತೇವೆ ಅನ್ನುವಂಥದ್ದು ಅವರು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಹೇಗೆ ನೋಡಿ, ಅವರು ಹೇಳ್ತಾರೆ ತಾವು ಇಲ್ಲದ ಆತಂಕವನ್ನ ಸೃಷ್ಟಿಸ್ತಾ ಇದ್ದೀರಿ ಅಂತ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಜೋಶಿ ಮಠದ ಪಕ್ಕದಲ್ಲಿ ಉತ್ತರಾಖಂಡ ಮತ್ತು ಉತ್ತರ ಕಾಶಿಯಲ್ಲಿ ಮತ್ತೆ ಮತ್ತೆ ಇದು ಯಾವುದು ಲ್ಯಾಂಡ್ ಸ್ಲೈಡ್ಗಳು ಆಗ್ತಾ ಇದೆ. 8 ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಗಳನ್ನು ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದೆ ಸೆಂಟ್ರಲ್ ಗವರ್ಮೆಂಟ್. 60 ವಿಜ್ಞಾನಿಗಳು 2 ಸಲ ನಮ್ಮ ಪ್ರಧಾನಮಂತ್ರಿಗಳಿಗೆ ಲೆಟರ್ ಹಾಕಿದ್ದಾರೆ, ಇದನ್ನು ನಿಲ್ಲಿಸಿ, ಬೇಡ ಬೇಡ ಅಂತೇಳಿ. ಮತ್ತೆ ಸಹ ಡ್ಯಾಮೇಜ್ ಆಯಿತು, ಲ್ಯಾಂಡ್ ಸ್ಲೈಡ್ ಆಯಿತು. ಒಂದು 41 ಜನ ಕಾರ್ಮಿಕರು ಅದರ ಒಳಗೆ ಸಿಕ್ಕಾಕೊಂಡ್ರು. ಆನಂತರ ಏನೋ ಎಲ್ಲ ಟೆಕ್ನಾಲಜಿ ಬಳಸ್ಕೊಂಡು ಅವರನ್ನು ಪೈಪ್ ಮೂಲಕ ಆಕ್ಸಿಜನ್ ಕಳಿಸಿ ಅವರನ್ನು ಇದು ಮಾಡಿದ್ರು. ಇದಕ್ಕೆ ಆ ಘಟನೆ ಆಗುವ ಮೊದಲೇ ಸುಮಾರು 60ರಷ್ಟು ವಿಜ್ಞಾನಿಗಳು, ಭಾರತ ದೇಶದ ವಿಜ್ಞಾನಿಗಳು ಮತ್ತು ಸಾಕಷ್ಟು ಪರಿಸರ ತಜ್ಞರು ಪ್ರಧಾನಮಂತ್ರಿಗಳಿಗೆ ಲೆಟರ್ ಕೊಟ್ಟಿದ್ದಾರೆ. ಯಾಕೆ ಅದು ಕನ್ಸಿಡರೇಷನ್ಗೆ ತಗೊಳ್ಳುವುದಿಲ್ಲ? ಸಬ್ಕಾ ವಿಕಾಸ್ ಸಬ್ಕಾ ವಿನಾಶ ಆಗಬಾರ್ದಲ್ವಾ? ವಿಕಾಸ ಆಗಬೇಕು, ಬಟ್ ವಿನಾಶ ಆಗಬಾರ್ದು. ಎಲ್ಲಿ ಅಭಿವೃದ್ಧಿ ಆಗಬೇಕು ಅಲ್ಲಿ ಅಭಿವೃದ್ಧಿ ಆಗಬೇಕಾಗುತ್ತೆ. ನಾವು ಎಲ್ಲವನ್ನು ಈಗ ನೋಡಿ ISPR ಅಲ್ಲೂ ಇಲ್ಲಿ ಭೂಗತ ತೈಲ ಸಂಗ್ರಹಣಾಗಾರವನ್ನು ನಾವು ಯಾವತ್ತೂ ವಿರೋಧಿಸಲಿಲ್ಲ. ಒಂದು ದೇಶದ ರಕ್ಷಣೆ, ದೇಶದ ಸುಭದ್ರತೆಗೆ ಒಂದು ನಮಗೆ ಬೇಕಾಗಿರುವಂಥದ್ದು, ಮತ್ತು ಅದು ಸೇಫೆಸ್ಟ್ ಪ್ಲೇಸ್ ಅದು. ಅಲ್ಲಿ ಯಾರು ನಾವು ಅದರ ವಿರುದ್ಧ ನಾವು ಧ್ವನಿ ಎಬ್ಬಿಸಿಲ್ಲ. ಅಲ್ಲಿ ಯೋಗ್ಯ ಪರಿಹಾರ ಕೊಡಿ ಭೂಮಿ ಕಳ್ಕೊಂಡವರಿಗೆ ಅಂತೇಳಿ ಮಾತ್ರ ನಾವು ಧ್ವನಿ ಎಬ್ಬಿಸಿದ್ದೇವೆ. ಬಿಟ್ಟರೆ ಈ ಆಗುಂಬೆ ಮಾತ್ರ ಆ ಥರ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಕರಾವಳಿಗೆ ಇದರಿಂದ ಏನು ಆತಂಕ? ಕರಾವಳಿಗೆ ಆತಂಕ ಅಂತ ಹೇಳಿದ್ರೆ 2 ಜೀವ ನದಿಗಳು ಇದೆ, ಒಂದು ವಾರಾಯಿ ಮತ್ತು ಸೀತಾ ಇದೆ. ಹೌದು, ಅದರಲ್ಲಿ ಏನು ವ್ಯತ್ಯಾಸ ಆಗಬಹುದು ಅಂತೀರಾ? ಯಾಕಂದ್ರೆ ಇದು ಸ್ವಾಭಾವಿಕವಾಗಿ ನೀರಿನ ಜಲಪಾತ್ರೆ ಭೂಮಿಯ ಒಳಭಾಗದಲ್ಲಿ ಇರುವಂಥದ್ದು. ನಾನು ಹೇಳಿದ ಮಿರಿಸ್ಟಿಕ ಸ್ವಾಮ್ಸ್, ಜೌಗು ಪ್ರದೇಶಗಳು. ಈ ವೈಬ್ರೇಷನ್ ಆಗುವಾಗ ಸಾಮಾನ್ಯವಾಗಿ ನಿಮ್ಮ ಒಂದು ಏರಿಯಾದಲ್ಲಿ, ನಿಮ್ಮ ಮನೆಯ ಸುತ್ತಮುತ್ತ ಒಂದು ಸ್ವಾಭಾವಿಕ ಬಾವಿಗಳು ಇದೆ, ಏನದು ಇದೆ ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಬೋರ್ವೆಲ್ ಹಾಕಿದೆ ಅಂತ ಎಣಿಸ್ಕೊಳ್ಳಿ. ಲೆಕ್ಕಕ್ಕಿಂತ ಜಾಸ್ತಿ ಉದ್ದ ಡೆಪ್ತ್ ಎಲ್ಲ ತೆಗೆದ್ರೆ ಅಕ್ಕಪಕ್ಕದ ಬಾವಿಯಲ್ಲಿ ನೀರು ಕಮ್ಮಿ ಆಗುವಂಥದ್ದು ನೀವು ನೋಡಿದ್ದೀರಿ. ಹಾಗಾದ್ರೆ ಇಷ್ಟು ದೊಡ್ಡ ಅಗಾಧ ಇದು ಯಾವುದು ಜಲರಾಶಿ ಇರುವಂಥ ಜಾಗದಲ್ಲಿ ಅಷ್ಟೊಂದು ವೈಬ್ರೇಷನ್, ಅದೆಲ್ಲ 1-2 ವರ್ಷದ ಪ್ರಾಜೆಕ್ಟ್ ಅಲ್ಲ ಇದು. ಅಷ್ಟು ವೈಬ್ರೇಷನ್ ಮಾಡಿಕೊಂಡು ದೊಡ್ಡ ದೊಡ್ಡ ಮಿಷಿನರಿಗಳು ಹೋಗ್ಕೊಂಡು ಇಡೀ ಭೂಭಾಗವನ್ನು ಕಟ್ ಮಾಡಿಕೊಂಡು ಅಲ್ಲಿ ಒಂದು ಕಾರಿಡಾರ್, ಪ್ರಾಣಿಗಳ ಕಾರಿಡಾರ್ ಅನ್ನು ಸಹ, ಪ್ರಾಣಿಗಳ ತಿರುಗಾಡುವಂಥ ಕಾರಿಡಾರ್ ಏನಿದೆ ಅದು ಕಟ್ ಡೌನ್ ಆಗ್ತದೆ. ಯಾಕಂದರೆ ಇಲ್ಲಿ ಮೇಲೆ ಈ ಸುರಂಗ ತೋಡಿದ ನಂತರ ಆಕ್ಸಿಜನ್ ಚೇಂಬರ್ಗಳನ್ನು ಮಾಡಬೇಕು, ಆಮ್ಲಜನಕವನ್ನು ಇದು ಮಾಡಲಿಕ್ಕೆ ಚೇಂಬರ್ಗಳು ಬೇಕು. ಅದು ಪರ್ವತದ ಮೇಲ್ಭಾಗದಲ್ಲಿ ಓಪನ್ ಇಡಬೇಕಾಗತ್ತೆ, ಅಲ್ಲಲ್ಲಿ ಚೇಂಬರ್ಗಳು. ಆಗ ಅಷ್ಟು ಭಾಗದ ಪರ್ವತದ ನೀವು ಹೇಳುವಾಗ ಏನಾಗ್ತದೆ, ಅಡಿಯಿಂದ ಮಾತ್ರ ಹೋಗುದು, ಮೇಲೆ ಏನು ಇಲ್ಲ ಅಂತೇಳಿ. ಅಡಿಯಿಂದ ಇದು ಏನು ಮಾಡಲಿಕ್ಕೆ ಸ್ಟ್ರಾಕಿ ನಾವು ಇದು ಸಾಫ್ಟ್ ಡ್ರಿಂಕ್ಸ್ ಕುಡಿಯುವುದಲ್ಲ, ಇದು ಮೇಲ್ಗಡೆ ಸಿಕ್ಕಾಪಟ್ಟೆ ವೈಬ್ರೇಷನ್ ಆಗ್ತದೆ, ಮಿಷನರಿ ಬರ್ತದೆ. 13 ಕಿಲೋಮೀಟರ್ ಒಳಗೆ ಇರುವಂಥ ಡೆಬ್ರಿಸ್ ಏನಿದೆ ಅದರದ್ದು ವೇಸ್ಟೇಜು ಅದನ್ನು ಹೊರಗೆ ತಗೊಂಡ್ಬರ್ಬೇಕಾಗ್ತದೆ. ಇದು ಸೋಮೇಶ್ವರ ಅಭಯಾರಣ್ಯ, ಅದು ಸ್ಯಾಂಕ್ಚುರಿ ಘೋಷಣೆ ಆಗಿರುವಂಥದ್ದು. ಆಗುಂಬೆ ಈ ಎಕನಾಮಿಕ್ ಇದು ಯಾವುದು ಮೋಸ್ಟ್ ಸೆನ್ಸಿಟಿವ್ ಝೋನ್ ಆಗಿ ಘೋಷಣೆ ಆಗಿರುವಂಥದ್ದು. ಈ ಭಾಗದಲ್ಲಿ ಇವರು ಈ ರೀತಿ ಮಾಡ್ತಾರೆ ಹೇಳಿದರೆ, ನೀವು ವೈಲ್ಡ್ ಲೈಫ್ ಆ್ಯಕ್ಟ್ನ ಪ್ರಕಾರ ಖಂಡಿತವಾಗಿ ಒಂದು ವೈಲ್ಡ್ ಲೈಫ್ ಝೋನ್ ಅಲ್ಲಿ ನಿಮ್ಗೆ ಒಂದು ರೋಡ್ ಮಾಡಲಿಕ್ಕೆ ಸಹ ಪರ್ಮಿಷನ್ ಇಲ್ಲ, ಒಂದು ಗೆಲ್ಲನ್ನು ಸವರಲಿಕ್ಕೆ ಸಹ ಪರ್ಮಿಷನ್ ಇಲ್ಲ ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ. ನೀವು ಈ ರಸ್ತೆಯನ್ನು ಮಾಡ್ತೀರಿ, ನೀವು ಟನಲ್ ಮಾಡ್ತೀರಿ ಹೇಳಿದ್ರೆ ವೈಲ್ಡ್ ಲೈಫ್ ಆಕ್ಟ್ ಅನ್ನು ನೀವು ಪಾರ್ಲಿಮೆಂಟ್ ಅಲ್ಲಿ ನೀವು ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ, ಅಗತ್ಯ ಇಲ್ಲ. ನೀವು ಶೋಕಿಗಾಗಿ ಒಂದು ವೈಲ್ಡ್ ಲೈಫ್ ಆಕ್ಟ್ 1972 ಅಲ್ಲಿ ಆಗಿರುವಂಥದ್ದನ್ನು ಇಟ್ಕೊಂಡಿದ್ದೀರಿ ಹೇಳಿದ್ರೆ ಅದನ್ನು ಇಟ್ಕೊಂಡು ನೀವು ಒಂದು ಅನರ್ಥಗಳನ್ನು ಮಾಡ್ತೀರಿ ಹೇಳಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಿ. ಯಾವ ಕಾಲಕ್ಕೂ ನಮ್ಮಲ್ಲಿ ವೈಲ್ಡ್ ಲೈಫ್ ಆಕ್ಟ್ ಬೇಡ. ನೀವು ವೈಲ್ಡ್ ಲೈಫ್ ಆಕ್ಟ್ ಅನ್ನು ವೈಲೇಷನ್ ನೀವು ಸರ್ಕಾರವೇ ಮಾಡ್ತದೆ ಹೇಳಿದ್ರೆ ಆಕ್ಟ್ಗಳನ್ನು ಇಟ್ಕೊಂಡು ಏನು ಪ್ರಯೋಜನ? ಬಟ್ ರೈಲ್ವೆ ಸಂಪರ್ಕದಿಂದಲೇ ವಂಚಿತರಾಗ್ತದಲ್ಲ, ಬೇರೆ ಯಾವ ಮಾರ್ಗ ಇದೆ ಅಲ್ಲಿ ರೈಲ್ವೆ ಸಂಪರ್ಕವನ್ನು ಮಾಡಲಿಕ್ಕೆ? ಕೆಲವೊಂದು ಸಂದರ್ಭದಲ್ಲಿ ರೈಲ್ವೆ ಸಂಪರ್ಕವೇ ಪ್ರಧಾನ ಆಗುದಿಲ್ಲ. ನಾವು ಈಗ ಪ್ರಸ್ತುತ ಇರೋದು ಅದೇ ಅವರು ಹೇಳುವುದು ರೈಲ್ವೆ ಮಾರ್ಗ. ಆ ಪ್ರಾಜೆಕ್ಟ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಟೂರಿಸಂ ಡೆವಲಪ್ಮೆಂಟ್ ಅಂತೇಳಿ ಹಾಕಿದ್ದಾರೆ. ಟೂರಿಸಂ ಡೆವಲಪ್ಮೆಂಟ್ ಅನ್ನು ನಾವು ಎನ್ಚಾನ್ಸ್ ಮಾಡ್ತೇವೆ ಜಾಸ್ತಿ ಅದರಲ್ಲಿ ಈ ರಸ್ತೆಗಳು ಆಗೋದ್ರಿಂದ. ಇನ್ನೊಂದು ಕಡೆಯಲ್ಲಿ ಅರಗ ಜ್ಞಾನೇಂದ್ರ ಅವರು ನಾವು ಯಾವುದಕ್ಕೆ ಒಂದು ಸಂದರ್ಭದಲ್ಲಿ ಅಲ್ಲಿ ಪಬ್ಲಿಕ್ ಹಿಯರಿಂಗ್ ಹೋದಾಗ ಅವರು ಹೇಳ್ತಾರೆ ಅವರ ಸ್ಪೀಚಲ್ಲಿ
ನಮಗೆ ಶಿವಮೊಗ್ಗದಿಂದ ನಾವು ಮಣಿಪಾಲ ಆಸ್ಪತ್ರೆಗೆ ಹೌದು ಎಮರ್ಜೆನ್ಸಿ ಸಂದರ್ಭದಲ್ಲಿ ನಮಗೆ ಕಷ್ಟ ಆಗ್ತದೆ ಯಾವುದು ತಗೊಂಡು ಹೋಗುವಾಗ, ನಾವು ಇಲ್ಲಿಂದ ಆ ಗಾರ್ಡ್ ಸೆಕ್ಷನ್ ಅಲ್ಲಿ ಕ್ರಾಸ್ ಆಗೋದ್ರೊಳಗೆ ಜೀವ ಹೋಗ್ತದೆ ಅಂತೇಳಿ. ಇದಕ್ಕೆ ಪರ್ಯಾಯ ಏನು, ಚಾಣಕ್ಯ ತಂತ್ರವನ್ನು ಬಳಸ್ಕೊಳ್ಬೇಕಾಗ್ತದೆ. ತುಫಲಕ್ ನೀತಿಯನ್ನು ಬಳಸ್ಕೊಂಡ್ರೆ ಆಗುದಿಲ್ಲ. ಶಿವಮೊಗ್ಗದಲ್ಲೇ ಬೇಕಾದಷ್ಟು ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಿದೆ, 7 ಸ್ಟಾರ್ಗಳನ್ನು ಹೋಲಿಸುವಂಥದ್ದು. ಒಂದು ಹೈಟೆಕ್ ಹಾಸ್ಪಿಟಲ್ ಮಾಡ್ಬೋದು ತಾನೆ. ಅದಕ್ಕಾಗಿ ಒಂದು ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿ ಒಂದು ಅತಿ ಸೂಕ್ಷ್ಮ ಪ್ರದೇಶವನ್ನು ಹಾಳು ಮಾಡಿ ಒಂದು ಹಾಸ್ಪಿಟಲ್ ಕಟ್ಟಬೇಕಾಗಿಲ್ಲಲ್ಲ. ಇವರ ವಾದಗಳು ಒಂಥರ ವಿತಂಡ ವಾದಗಳನ್ನು ಮಾಡ್ತಾರೆ. ಒಟ್ಟಾರೆ ಏನು ಅವರನ್ನು ಸರ್ವೈವ್ ಮಾಡಲಿಕ್ಕೆ ಏನು ಬೇಕು ಅದನ್ನು ಆ ವಾದಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅಂದರೆ ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನದಡಿಯೂ ಕೂಡ ಇದು ಈ ಆಗುಂಬೆ ಸುರಂಗ ಮಾರ್ಗವನ್ನು ವಿರೋಧಿಸಬಹುದು. ಯಾಕಂದರೆ ಇದು ಪಶ್ಚಿಮ ಘಟ್ಟ 7 ಬಯೋಲಾಜಿಕಲ್ ಹಾಟ್ಸ್ಪಾಟ್ ಅಲ್ಲಿ ಭಾರತದಲ್ಲಿ ಗುರುತಿಸಿರುವಂಥ ಒಂದು ಪ್ರದೇಶ. ಅದು 39 ಹಾಟ್ಸ್ಪಾಟ್ ಅಲ್ಲಿ ಇದು 6ನೇ ಸ್ಥಾನದಲ್ಲಿ ಇದೆ ಹೇಳಿದ್ರೆ ಇದು ಯಾವ ಹಂತದಲ್ಲಿ ಇದೆ ಅನ್ನುವಂಥದ್ದು ಯುನೆಸ್ಕೋ ಪ್ರತಿನಿಧಿಗಳೇ ಬಂದು ತಿಳಿಸ್ಬೇಕಾಗ್ತದೆ. ಯಾಕಂದರೆ ಹಂಪಿಯಲ್ಲಿ ಆನೆಗೊಂದಿಯಲ್ಲಿ ಒಂದು ಬ್ರಿಡ್ಜಿಗೆ ಫಿಲ್ಲರ್ ಹಾಕುವಾಗ ಅಲ್ಲಿ ಒಂದು ನ್ಯಾಚುರಲ್ ಸ್ಟೋನ್ ಇದು ಕಲ್ಲಿನಿಂದ ಕಟ್ಟಿರುವಂತ ಒಂದು ಹಳೆಯ ಕಾಲದ ಒಂದು ಬ್ರಿಡ್ಜ್ ಇದೆ. ಅದಕ್ಕೆ ತೊಂದರೆ ಆಗ್ಬಹುದು ಈ ಫಿಲ್ಲರ್ ಹಾಕಿದ್ರೆ ಅನ್ನುವಂಥದ್ದು ಒಂದು ಕಾರಣ ಇಟ್ಟುಕೊಂಡು ಯುನೆಸ್ಕೋ ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಹಂಪಿಯಲ್ಲಿ ಇದು ಕ್ಯಾನ್ಸಲ್ ಆಯ್ತು, ಅದು ಕಡೆಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗಾದ್ರೆ ಇಲ್ಲಿ ಏನು ಅನ್ನುವಂಥದ್ದು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಒಂದು ವೈಲ್ಡ್ ಲೈಫ್ ಆಕ್ಟ್ ಇದೆ. ವೈಲ್ಡ್ ಲೈಫ್ ಆಕ್ಟ್ ಅಲ್ಲಿ ನೀವು ಈಗ ನಿಮ್ಮ ಒಂದು ಭೂಭಾಗ ವೈಲ್ಡ್ ಲೈಫ್ ಆಕ್ಟ್ ನ ಅಂಡರ್ ಅಲ್ಲಿ ಬರ್ತದೆ ಹೇಳಿದ್ರೆ ನಿಮ್ಮ ಮನೆಗೆ ಹೋಗುವ ರಸ್ತೆಗೆ ಡಾಮರ್ ಸಮೇತ ಹಾಕ್ಲಿಕ್ಕೆ ಇಲ್ಲ ಅಲ್ಲಿ ಕಾನೂನಲ್ಲಿ. ಇಲ್ಲಿ ಈ ತರದ ಒಂದು ಸುರಂಗ ಮಾರ್ಗ ತೋಡ್ತಾರೆ ಹೇಳಿದ್ರೆ ಅದಕ್ಕೆ ನಾವು ಆ ಆಕ್ಟ್ ಇಟ್ಕೊಂಡು ಏನ್ ಮಾಡ್ಬೇಕು ಅಂತೇಳಿ ಅರ್ಥ ಆಗುದಿಲ್ಲ. ಬಟ್ ವೈಜ್ಞಾನಿಕವಾಗಿ ನಿರ್ಮಿಸಿದ್ರೆ ಆಕ್ಷೇಪ ಯಾಕೆ? ಯಾಕಂದ್ರೆ ಆರಂಭದಲ್ಲೇ ತಾವು ಆಕ್ಷೇಪವನ್ನು ಯಾಕೆ ಬೇಕಾದ್ರೆ ನಾಳೆ ಸಮರ್ಪಕವಾದಂತಹ ವೈಜ್ಞಾನಿಕತೆಯನ್ನ ಬಳಸಿಕೊಂಡು ಅವರು ಏನಾದರೂ ಸುರಂಗವನ್ನ ನಿರ್ಮಾಣ ಮಾಡಿದ್ರೆ ಅದಕ್ಕೆ ಬೇಕಾದಂತಹ ತಾವು ಹೇಳಿದಂತಹ ಏನೇನಾಗ್ತದೆ ಇಂಥದ್ದೆಲ್ಲ ಸಂಭಾವ್ಯವಾದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸಿದ್ರೆ ತಾವು ಒಪ್ಕೊಳ್ತೀರಾ? ಇಲ್ಲ, ಒಪ್ಪಿಕೊಳ್ಳುವಂಥದ್ದು ನಾವು ಕಣ್ಣಾರೆ ನೋಡ್ತಾ ಇದ್ದೇವಲ್ಲ. ಜೋಶಿಮಠಲ್ಲಿ ಆಯ್ತಲ್ಲ, ಜೋಶಿಮಠದಲ್ಲಿ ವೈಜ್ಞಾನಿಕವಾಗಿ ಅವರು ಟನಲ್ ಮಾಡ್ಲಿಕ್ಕೆ ಹೋಗಿದ್ದು. ಇವಾಗ ಹೇಗೆ ಅವೈಜ್ಞಾನಿಕವಾಗಿ ಹೋಯ್ತು. ಜೋಶಿಮಠಕ್ಕೂ ಇದಕ್ಕೂ ಕಂಪೇರ್ ಮಾಡಬಹುದಾ ಭೌಗೋಳಿಕ ಸ್ಟ್ರಕ್ಚರ್ ಆಧಾರದ ಮೇಲೆ? ನೋಡಿ, ವೆಸ್ಟರ್ನ್ ಘಾಟ್ಸ್ ಬಹಳ ಪುರಾತನ ಹಳೆಯದ್ದು. ಹೌದು, ಅದು ಯಂಗರ್ ದ್ಯಾನ್ ಹಿಮಾಲಯನ್ ರೇಂಜ್ಗಿಂತ ಸಹ ಇದು ಪುರಾತನ. ಆದ್ರೆ ಇಲ್ಲಿ ಆಗುಂಬೆಯಲ್ಲಿರುವಂತ ಇದು ಲ್ಯಾಂಡ್ ಸ್ಟ್ರಕ್ಚರ್ಸ್ ಏನಿದೆ ಅಷ್ಟು ಅದು ಫ್ರೆಗೈಲ್ ಅಂತೇಳಿ ಇಸ್ರೋ ಹೇಳ್ತಾ ಇದೆ. ಮೋಸ್ಟ್ ಡೇಂಜರಸ್ ಘಾಟ್ ಅಂತೇಳಿ ಇಸ್ರೋ ಹೇಳ್ತಾ ಇದೆ. ಯಾಕಂದ್ರೆ ಅದರ ಸ್ಲೋಪ್ ಕಂಡೀಷನ್ಗಳು ತುಂಬಾ, ಯಾಕಂದ್ರೆ ಅದರಲ್ಲಿ ಅವರು ಈಗಾಗಲೇ ಅದರ ಬಗ್ಗೆ ಗಮನ ಕೊಡ್ಲಿಕ್ಕೆ ಹೇಳಿದ್ದಾರೆ. ಹೆವಿ ಲೋಡ್ ವೆಹಿಕಲ್ಗಳು ಹೋಗಬಾರ್ದು ಅನ್ನುವಂಥದ್ದನ್ನು ಅದನ್ನು ಅವಾಯ್ಡ್ ಮಾಡಿ. ಯಾಕಂದ್ರೆ ನಾವು ಜಸ್ಟ್ ಇಮ್ಯಾಜಿನ್ ಮಾಡಿ, ಘಾಟಿಯ ಮೇಲ್ಪದರದಲ್ಲಿ ಕೊರೆದುಕೊಂಡು ನಾವು ಹೋಗಿದ್ದೇವೆ. ಎಕ್ಸೆಸ್ ಲೋಡ್ಗಳನ್ನು ಅದರಲ್ಲಿ ಹಾಕೊಂಡು ಹೋದ್ರೆ ಅದು ಜಾರ್ಕೊಂಡು ಹೋದ್ರೆ ಮತ್ತೆ ಇನ್ನೊಂದು ಘಾಟಿಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಒಳಭಾಗದಲ್ಲಿ ಅದು ಅಲ್ಲಿ 8ನೇ ತಿರುವು ಮತ್ತು 9ನೇ ತಿರುವಿನಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾನೆ ಇದೆ. ಕಳೆದ 25ರಲ್ಲಿ ಸಾಗಿದೆ, 24, 23, 22ರಲ್ಲಿ ಸಾಗಿದೆ. ಆಗುಂಬೆ ಘಾಟನ್ನು ಬಂದ್ ಮಾಡಿದ್ದಾರೆ. ಅದು ಆಗುಂಬೆ ಭೂಭಾಗದ ಒಳಗೆ ಆಗ್ತಾ ಇರುವಂತಹ ಸಣ್ಣ ಸಣ್ಣ ಭೂ ರಚನೆಗಳ ಫಲಕಗಳ ಬದಲಾವಣೆಯಿಂದ ಆಗಿರುವಂತಹ ಲ್ಯಾಂಡ್ ಸ್ಲೈಡ್ಗಳು ಆಗಿಲ್ವಾ, ಅಥವಾ ಬೇರೆಯಿಂದ ಬಂದು ಹೊರಗಿಂದ ಬಂದು ಲ್ಯಾಂಡ್ ಸ್ಲೈಡ್ ಆಗಿರುವಂತದ್ದಲ್ಲ. ಯಾಕಂದ್ರೆ ಅಲ್ಲಿ ಟೆಕ್ಟೋನಿಕ್ ಪ್ಲೇಟ್ಗಳು ಭೂಫಲಕದ ಬಗ್ಗೆ ಅಧ್ಯಯನಗಳು ಆಗ್ಲಿಲ್ವಾ? ಅಧ್ಯಯನಗಳು ಆಗಿರುವಂತದ್ದು ಜರ್ನಲ್ಗಳಲ್ಲಿ ಇದೆ, ಅದರಲ್ಲಿ ಡಾಟಾಸ್ಗಳು ಇದೆ. ಯಾಕಂದ್ರೆ ಈ ಭೂಮಿ ಇದು ನಮ್ಮದು ಆಫ್ರಿಕಾದಿಂದ ಈ ಕಡೆ ಬಂದಿರುವಂತಹ ಭೂಭಾಗ, ಆಫ್ರಿಕಾದಿಂದ ಮಡಗಾಸ್ಕರ್ ಈ ಕಡೆ ಬಂತು, ಮಡಗಾಸ್ಕರ್ ಇಂದ ಭಾರತ 1000 ಕಿಲೋಮೀಟರ್ ದೂರ ಈ ಕಡೆ ಜಾರಿಕೊಂಡು ಬಂದಿರುವಂತಹ ಒಂದು ಭೂಫಲಕ ಯುರೋಷಿಯನ್ ಪ್ಲೇಟ್. ಇದರಲ್ಲಿ ವೆಸ್ಟರ್ನ್ ಘಾಟ್ಸ್ ದಕ್ಕನ್ ಪ್ರಸ್ಥಭೂಮಿಯ ಒಂದು ಒತ್ತುವಿಕೆಯಿಂದ ಆಗಿರುವಂತಹ ಒಂದು ಭೂಭಾಗ ವೆಸ್ಟರ್ನ್ ಘಾಟ್ಸ್. ಈ ಮಡಗಾಸ್ಕರ್ ಮತ್ತು ವೆಸ್ಟರ್ನ್ ಘಾಟ್ಸ್ ಅಲ್ಲಿರುವಂತಹ ಜೀವ ವೈವಿಧ್ಯಗಳು ಬಹುತೇಕ ಸರಿಸುಮಾರು ಒಂದೇ ರೀತಿಯಂಥದ್ದು ಈ ವಿಜ್ಞಾನಿಗಳು ದಾಖಲೆ ಮಾಡಿದ್ದಾರೆ. ಅಲ್ಲಿರುವಂತಹ ಕೆಲವು ಪಳೆಯುಳಿಕೆ ಆಧಾರದಲ್ಲಿ ಮತ್ತು ಈಗಲೂ ಅಲ್ಲಿ ವೆಜಿಟೇಷನ್ ಮಡಗಾಸ್ಕರ್ ಅಲ್ಲಿ ಇರುವಂತದ್ದಕ್ಕೆ ಮತ್ತು ಭಾರತದ ಪಶ್ಚಿಮ ಘಟ್ಟದಲ್ಲಿರುವಂತಹ ಒಂದು ಭೂಭಾಗಕ್ಕೆ ಒಂದು ಕನೆಕ್ಟಿವಿಟಿ ಇದೆ. ಯಾಕಂದ್ರೆ ಅಷ್ಟು ಪುರಾತನ ಇದು. ಅಲ್ಲಿ ಇವರು ವೈಜ್ಞಾನಿಕ ಹಿನ್ನೆಲೆ ಅನ್ನುವಂಥದ್ದು ನಾವು ಹೇಳ್ಬೋದು. ಹಾಗಾದ್ರೆ ಮೆಷಿನ್ ತರ್ತೇವೆ, ಇದು ತರ್ತೇವೆ. ವೈಜ್ಞಾನಿಕತೆ ಎಲ್ಲಿ ಮಾಡಬೇಕೋ ಅಲ್ಲಿಯೇ ಮಾಡಬೇಕಾಗತ್ತೆ. ಈಗ ಸೈಂಟಿಫಿಕ್ ಬೇಕಾದಷ್ಟು ಸೈಂಟಿಫಿಕ್ ಇನ್ವೆನ್ಷನ್ಗಳಾಗಿದೆ. ಜೀವ ಹೋಗ್ತಾ ಇರುವಂತ ಒಬ್ಬ ಮನುಷ್ಯನನ್ನು ಉಳಿಸ್ತೇನೆ ಅಂತೇಳಿ ಸೈಂಟಿಫಿಕಲಿ ಮಾಡ್ಲಿಕ್ಕೆ ಆಗತ್ತಾ? ಆಗುದಿಲ್ಲ. ಅದೇ ರೀತಿ ಇದೆ ಸರ್. ಓಹೋ, ಸಂಪೂರ್ಣವಾಗಿ ಪರಿಸರ ನಾಶ ಆಗಬಹುದು. ಖಂಡಿತ ಖಂಡಿತ. ಇದು ಆತಂಕ ಅಲ್ಲ, ಇದು ಸತ್ಯ. ಇದು ಸತ್ಯ. ನಮ್ಮ ವರದಿಯ ನಾವು ನಮ್ಮ ವಾದವನ್ನು ಬೇಡ, ಇಸ್ರೋದ ಮಾಹಿತಿಗಳನ್ನು ತಗೊಳ್ಳಿ, ಯುನೆಸ್ಕೋ ಬರೆದಿರುವಂತಹ ಜರ್ನಲ್ಸ್ ಅನ್ನು ಸ್ಟಡಿ ಮಾಡಲಿ, ನಮ್ಮ ಭೂಭಾಗದ ಸೈಂಟಿಸ್ಟ್ಗಳು ಮಾಡಿರುವಂತಹ ವರದಿಗಳು, ಭೂಗರ್ಭ ಶಾಸ್ತ್ರಜ್ಞರು ಮಾಡಿರುವಂತಹ
ವರದಿಗಳನ್ನು ಇಟ್ಟುಕೊಂಡು ಅವರು ಮುಂದೆ ಹೋಗಿ. ಬಟ್ ಈ ಒಂದು ಪ್ರಾಜೆಕ್ಟ್ ಬಗ್ಗೆ, ನಮ್ಮ ಆಗುಂಬೆ ಸುರಂಗದ ಪ್ರಾಜೆಕ್ಟ್ ಬಗ್ಗೆ ಅಧ್ಯಯನಗಳೇ ಆಗಲಿಲ್ಲ ಅಂತೀರಾ? ಭೂಗರ್ಭ ಶಾಸ್ತ್ರಜ್ಞರಿಗೆ ಅವರು ಸಂಪರ್ಕಿಸಲೇ ಇಲ್ಲ ಅಂತೀರಾ, ಅಥವಾ ಏನಾದರೂ ಆಗ್ತಾ ಇದೆಯಾ ಸ್ವಲ್ಪವಾದರೂ? ಇವರು ಈ ಕನ್ಸಿಡರೇಷನ್ ತಗೊಂಡಾಗೆ ಕಾಣ್ತಾ ಇಲ್ಲ. ಯಾಕಂದ್ರೆ DPR ಯಾವಾಗಲೂ ಕೊನೆಗೆ ಆಗಬೇಕಾಗಿರುವಂಥದ್ದು. ಫಸ್ಟ್ ಇದು ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ EIA ಆಗಬೇಕು. ಇಲ್ಲ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿರುವಂಥ ಯಾವ ವರದಿಗಳು ಸಹ ಇಲ್ಲ ಈ ಪ್ರಾಜೆಕ್ಟ್ ಅಲ್ಲಿ. ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆದ ನಂತರದ ಹಂತದಲ್ಲಿ ಅದು ಅಲ್ಲಿ ಅದು ಸಾಯಿಲ್ ಕಂಡೀಷನ್ ಓಕೆ ಅಂತೇಳಿ ನೋಡಿ ತಜ್ಞರು ಗುರುತಿಸಿದ ನಂತರ ಓಕೆ ಅಂತೇಳಿ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅದು ಇಲ್ಲದೆ ಒಂದು ಡ್ಯಾಮ್ ಕಟ್ಟುವಾಗ ಒಟ್ಟಾರೆ ಬಂದು ಇವರು DPR ಮಾಡ್ಲಿಕ್ಕೆ ಆಗುದಿಲ್ಲ. ತಜ್ಞರು ಬಂದು ಪರಿಶೀಲನೆ ಮಾಡಿ ಆ ಸಾಯಿಲ್ ಕಂಡೀಷನ್ಗಳನ್ನು, ರಾಕ್ ಕಂಡೀಷನ್ಗಳನ್ನು ನೋಡಿದ ನಂತರ ಅವರು ಕೊಡಬೇಕು ವಿನ ಇದರಲ್ಲಿ ಸಾಗೆ ಆಗಬೇಕು. ಬಟ್ ಬೇರೆ ವಿಷಯಗಳು ಕೂಡ ಇದೆಯಲ್ಲ. ಒಂದು ಅಂದರೆ ಇದು ಪರಿಸರ ಸೂಕ್ಷ್ಮ ವಲಯ, ಇಲ್ಲಿ ಪ್ರಾಜೆಕ್ಟ್ಗಳನ್ನು ಮಾಡುವಂತಿಲ್ಲ. ಯುನೆಸ್ಕೋ ವರದಿಯಲ್ಲಿ ಯುನೆಸ್ಕೋ ಪರ್ಮಿಷನ್ಸ್ ಕೂಡ ಪಡೆದುಕೊಳ್ಬೇಕಾಗ್ತದೆ. ಇದನ್ನೆಲ್ಲವನ್ನು ಕೂಡ ಅವರು ನೆಗ್ಲೆಕ್ಟ್ ಮಾಡಿದರೆ ಹೇಗೆ? ಇವತ್ತು ಇವರು ಒಂಥರ ವಿನಾಶಕ್ಕೆ ಕೈ ಹಾಕಿದ್ದಾರೆ. ಇದು ನೋಡಿ 2019ರಲ್ಲಿ ಅಲ್ಲ, ಹಾಗೆ ಸಾಧ್ಯವಿದೆಯಾ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದೇ ಪರಿಸರ ಇಲಾಖೆ NOC ತೆಗೆದುಕೊಳ್ಳದೆ ಸಾಮಾನ್ಯ ಒಬ್ಬ ಮನುಷ್ಯ ಒಂದು ಜೂಪುಡಿ ಪಟ್ಟಿಯನ್ನು ಸಹ ಕಟ್ಟಲಿಕ್ಕೆ ಆಗುದಿಲ್ಲ, ವೈಲ್ಡ್ ಲೈಫ್ ಆಕ್ಟ್ ಅನ್ನು ಮೀರಿ. ಹೌದು, ಅಷ್ಟಿರುವಾಗ ಹಾಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗಳು ಬರ್ತದೆ. ಅದು ಅಲ್ಲದೆ ಯಾವುದು 2019ರಲ್ಲಿ ತೀರ್ಥಹಳ್ಳಿ, ನಾಲ್ಕೂರು ಮತ್ತು ಈ ಕಡೆಯ ಭಾಗದಲ್ಲಿ ಲಘು ಭೂಕಂಪ ರಿಯಾಕ್ಟರ್ ಸ್ಕೇಲ್ ಅಲ್ಲಿ 2.2 ದಾಖಲಾಗಿದೆ. ಅನಂತರ ಅದರ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಅಲ್ಲಿ ಬಹಳ ದೊಡ್ಡ ಶ್ರೀಮಂತರದೇ ಕ್ವಾರಿಗಳೆಲ್ಲ ಇರುವಂತದ್ದು ತೀರ್ಥಹಳ್ಳಿಯಲ್ಲಿ. ಸ್ವಲ್ಪ ತೀರ್ಥಹಳ್ಳಿ ಸ್ವಲ್ಪ ಆಚೆ ಹೋದ್ರೆ ಗಾಜನೂರು ಡ್ಯಾಮ್ ಇದೆ, ಅದರದ್ದು ಒಂದಷ್ಟು ಪ್ರೆಷರ್ಗಳು ಇರ್ತದೆ. ಈ ಕಡೆಯಲ್ಲಿ ಗ್ರಾನೈಟ್ ಕ್ವಾರಿ ಇದೆ. ಅದರ ಜೊತೆಗೆ ಇದು ಈ ಆಗುಂಬೆದು ಪ್ರಾಜೆಕ್ಟಿಗೆ ಕೈ ಹಾಕಿದ್ರೆ ಹೇಗಾಗ್ಬೋದು ಆ ಭೂಭಾಗ ಅನ್ನುವಂಥದ್ದು ಇದಾಗ್ಬೋದು, ಒಂಥರ ಕ್ವಶನ್ ಮಾರ್ಕ್. ಅದು ಅಂದ್ರೆ ಗಣಿಗಾರಿಕೆಯಿಂದ ಸಮಸ್ಯೆಗಳು. ತೀರ್ಥಹಳ್ಳಿಯಲ್ಲಿ ಅಗಾಧ ಪ್ರಮಾಣದಲ್ಲಿ ಗಣಿಗಾರಿಕೆಗಳು ನಡೀತಾ ಇದೆ. ಯಾಕಂದರೆ ಶಿವಮೊಗ್ಗ ಆಗಲಿ, ಇದಕ್ಕೆ ಶಿವಮೊಗ್ಗ ಈಗ ಫಾಸ್ಟ್ ಡೆವಲಪಿಂಗ್, ಅದಕ್ಕೆ ಬೇಕಾಗಿರುವಂಥ ರಾ ಮೆಟೀರಿಯಲ್ ತೀರ್ಥಹಳ್ಳಿ ಕಡೆಯಿಂದ ಹೋಗಬೇಕಾಗತ್ತೆ. ಬಟ್ ಈಗ ಪ್ರಾಜೆಕ್ಟ್ ಯಾವ ಹಂತದಲ್ಲಿದೆ ಸರ್ ತಮ್ಮ ಪ್ರಕಾರ? ಪ್ರಾಜೆಕ್ಟ್ ಹಂತ ಇರುವಂಥದ್ದು ಕೇವಲ ಹೇಳಿಕೆ, ಅವರ ಕಲ್ಪನೆಗಳು ಇದೆ. ಒಂದು ಈ ತರದ ಒಂದು ಪ್ರಾಜೆಕ್ಟ್ ಮಾಡ್ತೇವೆ ಅನ್ನುವಂಥದ್ದು ಒಂದಷ್ಟು PWD ಇಲಾಖೆಯಿಂದ ಒಂದಷ್ಟು ಲೋಕಲ್ ಇಂಜಿನಿಯರ್ಸ್ ಏನೋ ಒಂದು ರಿಪೋರ್ಟ್ ಕೊಟ್ಟಿರ್ಬೋದು. PWD ಇಂಜಿನಿಯರಿಂಗ್ ಅನ್ನು ಬಳಸಿಕೊಂಡು ಪ್ರಯೋಜನ ಇಲ್ಲ. ಇದಕ್ಕೆ ಬೇಕಾಗಿರುವಂಥದ್ದು ಇಸ್ರೋದಂಥ ಸಂಸ್ಥೆಗಳು ಇದಕ್ಕೆ ಕೊಡಬೇಕಾಗತ್ತೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂಥ ಭೂಗರ್ಭ ಶಾಸ್ತ್ರಜ್ಞರು ಇದರ ಬಗ್ಗೆ ಒಂದು ವ್ಯಾಲಿಡ್ ರಿಪೋರ್ಟ್ ಕೊಡಬೇಕಾಗುತ್ತೆ. ಯಾಕಂದ್ರೆ ಇದರ ಅಧ್ಯಯನ ವರದಿಗಳನ್ನು, ಅವರ ರಿಪೋರ್ಟ್ಗಳನ್ನು ತಗೊಳ್ಳಿಕ್ಕೆ 1-2 ವರ್ಷ ಬೇಕಾಗ್ಬೋದು. ಆನಂತರ DPRಗೆ ಪ್ರೋಸೆಸ್ಗೆ ಕೈ ಹಾಕಬೇಕಾಗಿರುವಂಥದ್ದು. ಇವರು ಅದು ಒಂಥರ ಇಮೇಲ್ ಅಲ್ಲಿ ಕಳಿಸುವಂತ ಅಧ್ಯಯನ ವರದಿಗಳಲ್ಲ. ಅವರು ಸ್ವತಃ ಬಂದು ಗ್ರೌಂಡ್ ರಿಪೋರ್ಟ್ ಅಲ್ಲಿ ಬೋರಿಂಗ್ ಮಾಡಿ ಅಲ್ಲಿ ಈ ಸಾಯಿಲ್ ಕಂಡೀಷನ್ಗಳನ್ನೆಲ್ಲ ನೋಡಿ ಅವರು ಇದು ಕಾರ್ಬನ್ ಡೇಟಿಂಗ್ ಗಳನ್ನ ಮಾಡಿ ಕೊಡಬೇಕಾಗತ್ತೆ. ಸುಮ್ಮನೆ ಒಂದು ನಾವು ಕಳಿಸಿದ್ದೇವೆ ಅದಕ್ಕೊಂದು ಸಿಗ್ನೇಚರ್ ಹಾಕಿ ಕೊಡಿ ಅಂತೇಳಿ ಪರಿಸರ ಸಚಿವಾಲಯಕ್ಕೆ ಇವರು ಇನ್ಫ್ಲೂಯೆನ್ಸ್ ಮಾಡಿದಾಗಲ್ಲ. ಇದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇವರು ಬೇಗ ತಗೊಳ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಇಂದಾಗ್ಲಿ ಸ್ಟೇಟ್ ಗೌರ್ಮೆಂಟ್ ಇಂದಾಗ್ಲಿ. ಬಟ್ ಇದಕ್ಕೆ ಅಂಥದ್ದು ಕ್ಲಿಯರೆನ್ಸ್ ಗಿಂತ ಸಹ ಇವರ ಕ್ಲಿಯರೆನ್ಸ್ ಬೇಕು. ಇಸ್ರೋ ಮತ್ತು ಭೂಗರ್ಭ ಶಾಸ್ತ್ರಜ್ಞರ ಕ್ಲಿಯರೆನ್ಸ್ ಬೇಕಾಗತ್ತೆ. ಅಂದ್ರೆ ಯಾವ ಹಂತದಲ್ಲಿದೆ ಅಂತ ಇನ್ನೂ ಇಲ್ಲ. ಕೇಂದ್ರ ಪರಿಸರ ಸಚಿವಾಲಯ ಇದಕ್ಕೆ ಕೊಟ್ಟಿದೆಯಾ ಗ್ರೀನ್ ಸಿಗ್ನಲ್? ಹೌದು, ಕೇಂದ್ರ ಪರಿಸರ ಸಚಿವಾಲಯಕ್ಕೆ ನಮ್ಮ MP ಗಳು ಪ್ರಪೋಸಲ್ ಕೊಟ್ಟಿದ್ದಾರೆ, ನಮ್ಗೊಂದು ಇಂಥದ್ದು ಬೇಕು ಅಂತೇಳಿ. ಹಾಗಾದ್ರೆ ಅದಕ್ಕೆ ಮಾಡಿ ಒಂದು DPR ರೆಡಿ ಮಾಡಿ ಅಂತೇಳಿ. ನೀವು ಚಿಂತನೆ ನೋಡಿ, DPR ಹೇಳಿದ್ರೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಎಷ್ಟಾಗ್ತದೆ ಏನು ಆ ಒಂದು ಖರ್ಚು ವೆಚ್ಚದ್ದು. ಇಲ್ಲಿ ಹಣದ ಲೆಕ್ಕಾಚಾರ ವ್ಯವಹಾರಗಳು ಮಾತ್ರ, ಪ್ರಕೃತಿಯ ಲೆಕ್ಕಾಚಾರಗಳನ್ನು ತಗೊಂಡಿಲ್ಲ ಅವರು. ಪ್ರಕೃತಿಯ ಸೂಕ್ಷ್ಮತೆಗಳನ್ನು ನಮ್ಮ ಹತ್ರ ಸೆಂಟ್ರಲ್ ಅಲ್ಲಿ ಗವರ್ಮೆಂಟ್ ಅಲ್ಲಿ ಸಫಿಷಿಯಂಟ್ ಬಜೆಟ್ ಇದೆಯಾ ಅನ್ನುವಂಥದ್ದು ಮಾತ್ರ ಲೆಕ್ಕಾಚಾರ. ಅದು ಬಿಟ್ಟು ಪರಿಸರ ಸೂಕ್ಷ್ಮತೆಯನ್ನು ಎಲ್ಲಿಯೂ ಕನ್ಸಿಡರೇಷನ್ ತಗೊಂಡಿಲ್ಲ. ಇದರಿಂದ ಪರಿಸರದ ಮೇಲೆ ಬಹಳಷ್ಟು ಹಾನಿ ಆಗಬಹುದು. ಹಾನಿ ಅವರು ಒಂದು ಸಲ ಕೈ ಹಾಕಿ ನೋಡ್ಲಿ, ಮತ್ತೆ ಗೊತ್ತಾಗ್ತದೆ ಅವರಿಗೆ ನಾವು ಏನು ಹೇಳುದಿಲ್ಲ, ಅದೇ ರಿಸಲ್ಟ್ ಕೊಡ್ತಾ ಹೋಗ್ತದೆ ಅಷ್ಟು. ಅಂದ್ರೆ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೀರ ತಾವು? ಯಾಕಂದ್ರೆ ಇವತ್ತಿಗೆ ಇಸ್ರೋದ ವರದಿಯನ್ನು ಸ್ಟಡಿ ಮಾಡಿದಾಗ ಅಲ್ಲಿ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮದು ವಾದ ಅಲ್ಲ, ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದು ಅಷ್ಟು ಫ್ರೆಗೈಲ್ ಮೌಂಟೇನ್ಸ್ ಅಂತೇಳಿ ಇದು ಹಾಕಿದ್ದಾರೆ, ಅತಿ ಸೂಕ್ಷ್ಮ ಮತ್ತು ಈ ಮಣ್ಣಿನ ಸಡಿಲಿಕೆಯಲ್ಲಿ ಇದೆ ಅನ್ನುವಂಥದ್ದು. ಅಗ್ನಿಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು ಇರುವಂತ ಭೂಭಾಗದಿಂದ ಆಗಿರುವಂತಹ ಒಂದು ಪ್ರದೇಶ ತಾನೇ ಅದು. ಮತ್ತು ಲೂಸ್ ಸಾಯಿಲ್, ನೀವು 7 ಮತ್ತು 8ನೇ ತಿರುವು, 8 ಮತ್ತು 9ನೇ ತಿರುವಿನಲ್ಲಿ ನಾನಲ್ಲಿ ಪ್ರತಿ ಸಲ ಲ್ಯಾಂಡ್ ಸ್ಲೈಡ್ ಆದಾಗ ಹೋಗಿದ್ದೇನೆ, ಫೋಟೋಗ್ರಾಫ್ ಮಾಡಿದ್ದೇನೆ. ಅಲ್ಲಿ ಮಣ್ಣು ಧಾರಾಕಾರವಾಗಿ ಬೀಳ್ತಾನೆ ಇರುತ್ತೆ. ತಿಂಗಳಗಟ್ಟಲೆ ಅಲ್ಲಿ ಬ್ಲಾಕ್ ಆಗಿತ್ತು, ರೋಡ್ ಬ್ಲಾಕ್ ಆಗಿತ್ತು. ಆಗಲೂ ಇವರು ಅದರ ಬಗ್ಗೆ ಯಾಕೆ ಇದು ಲ್ಯಾಂಡ್ ಸ್ಲೈಡ್ ಆಗ್ತದೆ ಅನ್ನುವಂಥದ್ದನ್ನು ಇವರು ಆಲೋಚನೆಗೆ ತಗೊಂಡಿಲ್ಲ. ಯಾಕಂದ್ರೆ ಇಸ್ರೋ ವರದಿಯಲ್ಲಿ ಹೇಳಿದ್ದಾರೆ, ಇಲ್ಲಿ ಅದರ ವರದಿಯ ಒಂದು ಇದಿದೆ, ಜಿಯೋಲಾಜಿಕಲ್ ಸ್ಟ್ರಕ್ಚರ್ ಇಗ್ನಿಷಿಯಸ್ ರಾಕ್ ಮತ್ತು ಲೂಸ್ ಸಾಯಿಲ್ ಇರುವುದರಿಂದ ಇದು ಬಹಳ ಕಷ್ಟ ಇದೆ ಅನ್ನುವಂಥದ್ದು. ಯಾವುದು ಈ ಪ್ರಾಜೆಕ್ಟ್ ಮೇಲೆ ಕೊಟ್ಟದಲ್ಲ, ಅಲ್ಲಿ ಯಾವುದೇ ಒಂದು ಇದು ಕಾಮಗಾರಿಗಳನ್ನು ಮಾಡುವಂಥದ್ದು ಬಹಳ ಕಷ್ಟ ಇದೆ ಅನ್ನುವಂಥದ್ದು. ಹೈಲಿ ಅನ್ಸ್ಟೇಬಲ್
ಅಂತೇಳಿ ಹಾಕಿದ್ದಾರೆ. ಲ್ಯಾಂಡ್ ಅಂದ್ರೆ ಅರ್ಲಿಯರ್ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ಜಿಯೋಲಾಜಿಕಲ್ ಸರ್ವೆ ನೋಡಿ. ಇದು ಯಾರು ಕೊಟ್ಟದ್ದು? ಜಿಯೋಲಾಜಿಕಲಿ ಸರ್ವೆ, ಇದು ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಇಸ್ರೋ NRSC ಇಸ್ರೋ ಡಾಟಾ ಬೋನ್ ಡಾಟಾ ಅಂತೇಳಿ ಇದಕ್ಕೆ ಹೆಸರು. ಬೋನ್ ಡಾಟಾ ಅಂತೇಳಿ ಸಿಕ್ಕಿದ್ರೆ ಇದರಲ್ಲಿ ಸಿಗುತ್ತೆ. ಅದರಲ್ಲಿ ಹೈಲಿ ಅನ್ಸ್ಟೇಬಲ್ ಲ್ಯಾಂಡ್ ಸ್ಲೈಡ್ ಫ್ರೋನ್ ಏರಿಯಾ ಅನ್ನುವಂಥದ್ದು ಅವರು ಕೊಟ್ಟಿರುವಂಥ ವರದಿ ಇದು. ನಾನು ಇದನ್ನು ವರದಿ ನೋಡಿ ನಾನು ನೋಟ್ ಮಾಡ್ಕೊಂಡು ಬಂದಿರುವಂಥದ್ದು. ಇದು ನಾವು ನಮ್ಮ ಒಂದು ಒತ್ತಾಯದ ಮೇರೆಗೆ ಕೊಟ್ಟಿರುವಂಥದ್ದು. ಇಸ್ರೋ ಯಾರ ಒತ್ತಾಯಕ್ಕೆ ಮಣಿಯುವಂಥದ್ದಲ್ಲ, ಅದು ಅಗಾಧ ಜ್ಞಾನಿಗಳನ್ನು ಹೊಂದಿರುವ ಸೈಂಟಿಸ್ಟ್ಗಳನ್ನು ಹೊಂದಿರುವಂಥ ಒಂದು ಸಂಸ್ಥೆ. ಅವರು ರಿಮೋಟ್ ಸೆನ್ಸಿಂಗ್ ಇದರಲ್ಲಿ ಬಂದಾಗಂತ ವರದಿಗಳು ಸುಮಾರು ಇದೆ. ಇದರಲ್ಲಿ ಇನ್ಸ್ಟೆಬಿಲಿಟಿ ಇದೆ, ಮ್ಯಾಸಿವ್ ಲ್ಯಾಂಡ್ ಸ್ಲೈಡ್ ಆಗುವಂಥ ಸಾಧ್ಯತೆಗಳಿದೆ, ಎಲ್ಲವನ್ನು ಸಹ ಅವರು ಸಮಸ್ಯೆಗಳ ಪಟ್ಟಿಯನ್ನು ಮಾಡಿದ್ದಾರೆ. ಪಟ್ಟಿಯ ಒಂದು ಇದೇ ಮಾಡಿದ್ದಾರೆ, ಗ್ರಂಥದಾರರು ಮಾಡಿದ್ದಾರೆ. ಬಟ್ ಇದನ್ನು ತಾವು ಸಂಬಂಧಪಟ್ಟವರಿಗೆ ತಲುಪಿಸಬಹುದಲ್ಲ, ತಾವು ಅಥವಾ ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಂಡು ಗ್ರಾಮಸ್ಥರೆಲ್ಲ ಸೇರಿ ಇದನ್ನು ಹೇಳಬಹುದಲ್ಲ? ಒಂದು ನೋಡಿ ಸರ್, ಈಗ ಕಣ್ಣು ಕಾಣದ ಕಿವಿ ಕೇಳದ ಸರಕಾರಗಳು ವ್ಯವಸ್ಥೆಗಳು ಇರುವಂಥದ್ದು. ಇಲ್ಲಿ ಯಾರದೇ ಒಬ್ಬ ಧ್ವನಿಯನ್ನು ಒಂಥರ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಒಂದು ಡಿಕ್ಟೇಟರ್ಶಿಪ್ ನಡೀತಾ ಇರುವಂಥ ಆ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು ಒಂದು ವ್ಯವಸ್ಥೆಗಳಿದು. ನಾನು ಯಾರನ್ನು ಇಲ್ಲಿ ಇದು ಮಾಡ್ತಾ ಇಲ್ಲ. ನಾನು ಒಂದು ಕಡೆಯಲ್ಲಿ ನಮ್ಮ ತಾಯಿ ಹೆಸರಲ್ಲಿ ಒಂದು ಮರ ನೀಡಿ ಅಂತ ಹೇಳ್ತೇವೆ, ಇನ್ನೊಂದು ಕಡೆಯಲ್ಲಿ ತಾಯಿಯಾಗಿ ನೋಡಿರುವಂಥ ಪರ್ವತವನ್ನೇ ನಾವು JCB ಹಿಡ್ಕೊಂಡು ನಾಶ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಯಾರ ಹತ್ರ ವರದಿ ಕೊಡುವಂಥದ್ದು? ನಾವಲ್ಲ, ನಾವು ನಿಲ್ಲಿಸಲು ಕನಿಷ್ಠ ಪ್ರಯತ್ನವನ್ನಾದರೂ ಮಾಡಬಹುದು. ಈಗ ಎಲ್ಲ ಕಡೆಯಿಂದ ಪ್ರಯತ್ನಗಳು ಮಾಡ್ತಾ ಇದೆ. ಯಾಕಂದ್ರೆ ಬೇರೆ ಬೇರೆ ಕೆಲವೊಂದು ವಿಚಾರಗಳನ್ನು ನಾವು ಇಲ್ಲಿ ಓಪನ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ. ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಪ್ರಯತ್ನಗಳು ನಡೀತಾ ಇದೆ. ಆದರೆ ಸರ್ಕಾರ ಮಾತ್ರ ಅಂಥದ್ದು ಯಾವ ಪ್ರಯತ್ನಗಳನ್ನು ಮಾಡಿಲ್ಲ. ಯಾಕಂದ್ರೆ ತಿಂದ್ರೆ ಒಟ್ಟಿಗೆ ತಿನ್ನುವ ಅಂತೇಳಿ JCB ಅಲ್ಲ, ಜನತಾದಳ, ಕಾಂಗ್ರೆಸ್, BJP ಒಟ್ಟು ಸೇರಿ ಅವರೊಂದು JCB ಪಕ್ಷ ಆಗಿ ಇಂಥ ಡೆವಲಪ್ಮೆಂಟ್ ಇರುವಾಗ ಅವರೆಲ್ಲರೂ ಒಳ್ಳೆಯರು ಎಲ್ಲ ಕಳ್ಳರೆಲ್ಲ ಒಟ್ಟಾಗ್ತಾರೆ. ನೀವು ಯಾವುದೇ ಇಲ್ಲಿ ನಡೀತಾ ಇರುವಂಥ ಯಾವುದೇ ಪ್ರಾಜೆಕ್ಟ್ಗಳಾಗಲಿ ಅದರಲ್ಲಿ ಇದು ಕೊನೆಯ ಹಂತದಲ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿಲ್ಲ. ವಾರಾಯನ್ನು ನಾವು ಹೇಳಿದ್ವಿ, ಅಷ್ಟು ನಮಗೆ ವ್ಯವಸಾಯ ಇದು ಇಲ್ಲಿ ರೈತರಿಗೆ ಇದಂತೇಳಿ ಇಲ್ಲಿವರೆಗೆ ಬಂದಿಲ್ಲ ಇನ್ನು. ಬಟ್ ಕೇರಳದ ಮಾದರಿಯನ್ನು ಅನುಸರಿಸಬಹುದಲ್ಲ? ಕೇರಳದಲ್ಲಿ ಜನರೇ ಕೆಲವೊಂದು ಪ್ರಾಜೆಕ್ಟ್ಗಳನ್ನು, ಇಂಥ ಪರಿಸರ ಸಂಬಂಧಿತ ವಿಷಯಗಳ ಬಗ್ಗೆ ಆ ಪ್ರಾಜೆಕ್ಟನ್ನು ನಿರ್ಧರಿಸುವಷ್ಟು ಮಟ್ಟಿಗೂ ಕೂಡ ಜನರು ಸೇರ್ತಾರೆ. ಒಂದು ಪಂಚಾಯತ್ ಲೆವೆಲಲ್ಲಿಯೂ ಕೂಡ ಅಲ್ಲಿ ನಿರ್ಧಾರ ಆಗ್ತದೆ. ಆ ಮಾದರಿಯನ್ನು ಇಲ್ಲಿ ಯಾಕೆ ಅನುಸರಿಸಬಾರದು? ಯಾಕಂದ್ರೆ ಜನರು ಕೂಡ ನಿಷ್ಕ್ರಿಯರಾಗ್ತಾ ಇದ್ದಾರೆ ಇಲ್ಲಿ. ಹೌದು, ಯಾಕಂದ್ರೆ ಇಲ್ಲಿ ಒಂದು ಪಬ್ಲಿಕ್ ಆಡಿಟ್ ಸಿಸ್ಟಮ್ ಅನ್ನುವಂಥದ್ದು ಒಂದು ಸಿಸ್ಟಮ್ ಇದೆ. ಜನರೇ ಅದನ್ನು ನಿರ್ಧಾರ ಮಾಡಿ ಆ ವ್ಯವಸ್ಥೆಯನ್ನು ಕರೆಸಿ ಅದನ್ನು ಹೇಳುವಂಥದ್ದು. ಕೇರಳದಲ್ಲಿ ಅದು ಹೌದು. ಇಲ್ಲಿ ಒಂದು ಹಂತದಲ್ಲಿ ಆ ಪ್ರಯತ್ನಗಳು MRP ಯಲ್ಲಿದ್ದು, ಕೆಲವು ಹಂತದಲ್ಲಿ ಕಸ್ತೂರಿ ರಂಗನ್ ವರದಿ ಅಥವಾ ಇನ್ನಿತರ ವರದಿಗಳಲ್ಲಿ ಕೇರಳ ಸರ್ಕಾರದಲ್ಲಿ ಬಹಳಷ್ಟು ಅಲ್ಲಿ ವಾಯ್ಸ್ ಆಫ್ ದ ಪೀಪಲ್ಸ್ ಇದೆ. ವಾಯ್ಸ್ ಇದು ಜನರ ಧ್ವನಿಯಾಗಿ ಜನರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಏನೋ ಸಣ್ಣ ಸಣ್ಣ ವಿಚಾರಗಳು ಬಂದ್ರು ಸಹ ಅವರು ಧ್ವನಿಯಾಗಿ ಆದ್ರೆ ಇಲ್ಲಿ ಆಗಲ್ಲ. ಈಗ ನನಗೆ ಯಾಕೆ ನಿಷ್ಠುರ ಆಗುವಂಥದ್ದು? ಈಗ ನಮ್ಗೆಲ್ಲ ಹೇಳುವಂಥದ್ದು ಅಲ್ಲ, ಇಷ್ಟೊಂದು ಹಾನಿಯ ಬಗ್ಗೆ ಜನರಿಗೂ ತಿಳಿದಿಲ್ಲ ಸರ್. ತಿಳಿದಿಲ್ಲ. ಆದ್ರೂ ಈಗ ನಾವು ಆಗ್ತದೆ, ನಮಗೆ ಟ್ರೈನ್ ಬರುತ್ತೆ, ಖುಷಿ ಆಗುತ್ತೆ. ಈಗ ನಾವು ಮಾತಾಡ್ತಿದ್ದೇವೆ, ಇದನ್ನು ಕೇಳುವಾಗ ಅನ್ಸೋದು ಇವರು ಯಾವ್ದಕ್ಕೆ ನೋಡಿದ್ರು ಇವರಿಗೆ ಕೆಲಸ ಇಲ್ಲ ಬೇರೆ. ಇವರಿಗೆ ಇದೇ ವಿರೋಧ ಮಾಡುವುದೇ ಆಯ್ತು, ಇವರ ಜೀವನ ಎಲ್ಲ ಇದ್ರಲ್ಲೇ ಆಯ್ತು. ಇವರಿಗೆ ಸುಮ್ಮನೆ ಏನೋ ದುಡ್ಡು ಬರದೆ ಇವರು ಈಗ ಮಾಡ್ತಾರ, ಏನೋ ಬರ್ತದೆ ಇವರಿಗೆ ವಿರೋಧ ಮಾಡಿದೆ, ಇಷ್ಟೇ ಹೇಳುದು. ನಾವು ಅತಿ ಬುದ್ಧಿವಂತರ ಜಿಲ್ಲೆಗಳಲ್ಲ, ನನ್ನ ಜಿಲ್ಲೆಯನ್ನು ನಾನು ವಿರೋಧಿಸ್ತಾ ಇಲ್ಲ. ಅದೇ ಒಂದು ಯಾವುದೇ ಚಳವಳಿ ಆಗ್ಲಿ, ಸಾಮಾನ್ಯವಾಗಿ ಜನರು ಅದೇ ಹೇಳೋದು, ಇವರು ಎಲ್ಲದರಲ್ಲೂ ವಿರೋಧ ಮಾಡಿದ್ರು ಏನೂ ಆಗ್ಲಿಲ್ಲ, ಇದರಲ್ಲೂ ಹಾಗೆ ಆಗಬಹುದು ಕಲ್ಪನೆಯಲ್ಲಿ ಬರಬಹುದು. ಈಗ ಉಡುಪಿ ಪವರ್ ಪ್ರಾಜೆಕ್ಟ್ ನಲ್ಲಿಯೂ ಕೂಡ ತಾವು ವಿರೋಧ ಮಾಡಿದ್ರಿ, ಅಂಥದ್ದೇನು ಆಗ್ಲಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಜನರು ಬಂದ್ಬಿಟ್ರು. ಯಾಕಂದ್ರೆ ನಾವು ಕೋರ್ಟಲ್ಲಿ ಈಗ NGT ಯಲ್ಲಿ ನಮ್ಮ ಟೀಮ್ ಹೋಯ್ತು, ನಮ್ಗೆ ಒಂದು 53 ಕೋಟಿ ಅವರಿಗೆ ಫೈನ್ ಹಾಕುವ ಹಾಗೆ ಆಯ್ತು. ಹಸಿರು ಪೀಠಕ್ಕೆ ಹೋದಾಗ ಬಾಲಕೃಷ್ಣ ಶೆಟ್ಟಿ ಅವರ ನೇತೃತ್ವದಲ್ಲಿ ಅವರು ಕೇಸ್ ತಗೊಂಡು ಹೋದ್ರು. ಮತ್ತೆ ಎರಡನೇ ಹಂತದ ವಿಸ್ತರಣೆ ಏನಿದೆ ಅದಕ್ಕೆ NGT ಅವಕಾಶ ಕೊಟ್ಟಿಲ್ಲ. ಅಲ್ಲಿ ಆಗ್ಲಿಲ್ಲ ಅನ್ನುವಂಥದ್ದಲ್ಲ, ಅಲ್ಲಿ ರಿಸಲ್ಟ್ ಬಂತು. ಇದು ಚೆನ್ನೈ ಹಸಿರು ಪೀಠದಲ್ಲಿ ಏನು ರಿಸಲ್ಟ್ ಬಂತ ಹೇಳಿದೆ, ಆ ಹೋರಾಟದಲ್ಲಿ ಬಾಲಕೃಷ್ಣ ಶೆಟ್ಟಿ ಅವರು ಇದರ ಮೇಲೆ ಕೇಸ್ ತಗೊಂಡು ಹೋದ್ರು. ಎರಡನೇ ಹಂತದ ವಿಸ್ತರಣೆಗೆ ಅವಕಾಶ ಕೊಡಲಿಲ್ಲ ಹಸಿರು ಪೀಠ. ಮತ್ತು ಈಗಾಗಲೇ ಆಗಿರುವಂಥ ನಾಶಗಳು ಮತ್ತು ಅಲ್ಲಿಯ ಗ್ರಾಮೀಣ ಇದು ಪಂಚಾಯತ್ನ ಇದು ಡೆವಲಪ್ಮೆಂಟ್ಗೆ ನೀವು ಹಣವನ್ನು ಮೀಸಲಾಡಿಗೆ ಇಡಬೇಕು ಅನ್ನುವಂಥದ್ದು ಸಹ ಹೇಳಿದ್ದು. ಮತ್ತು 53 ಕೋಟಿ ಪೆನಾಲ್ಟಿಯನ್ನು ಹಾಕಿತು. ರಿಸಲ್ಟ್ ಬಂದಿದೆ, ಆದರೆ ಜನರಿಗೆ ಅದು ಗೊತ್ತಾಗಿರಲಿಲ್ಲ ಏನು ಹೋರಾಟದಿಂದ ಏನಾಯ್ತು ಅನ್ನುವಂಥದ್ದು. ಬಟ್ ಈಗ ಅಲ್ಲಿ ಹೆಲ್ತ್ ಕಂಡೀಷನ್ ವೈಸಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದು ಅದರ ಸ್ಟಡೀಸ್ ಆಗಿಲ್ಲ. ಯಾಕಂದರೆ ಅದು ಈ ಸಾಮಾಜಿಕವಾಗಿ ಒಂದು ಆರೋಗ್ಯದ ವಿಚಾರದಲ್ಲಿ ಸರ್ವೆಗಳಾಗಬೇಕಿತ್ತು, ಸರ್ಕಾರ ಮಟ್ಟದಲ್ಲಿ ಆಗಬೇಕಿತ್ತು, ಅದಾಗ್ತಾ ಇಲ್ಲ. ಅದಾದರೆ ಎಷ್ಟು ಜನರಿಗೆ ಅವರ ಎಲರ್ಜಿಗಳು ಏನಾಗ್ತಾ ಇದೆ, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಯಾವ ರೀತಿ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅದನ್ನೆಲ್ಲ ನೋಡಿಕೊಂಡು ಒಂದಷ್ಟು ಡಾಟಾಸ್ ಕಲೆಕ್ಟ್ ಮಾಡ್ಬೋದು. ಈಗ ಯಾರೋ ಒಬ್ಬರು ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿದ್ದೇವೆ. ಅಂದರೆ ಕೆಲವೊಂದು ವಿಚಾರದಲ್ಲಿ ನಮಗೆ ಕೂಡಲೇ ರಿಸಲ್ಟ್ ಸಿಗುವುದಿಲ್ಲ.
ಯಾಕಂದ್ರೆ ನಾವು ಏನಿದ್ರು ಸಹ ಟೈಮ್ ಹಿಡಿಬಹುದು. ನಾವು ಏನಿದ್ರು ಕಾನೂನಿನ ಮೊರೆ ಹೋಗ್ಬೇಕು, ನ್ಯಾಯಾಲಯಕ್ಕೆ ಹೋಗ್ಬೇಕು, ಹಸಿರು ಪೀಠಕ್ಕೆ ಹೋಗ್ಬೇಕು. ಇಲ್ಲಿ ಆ ಪ್ರಯತ್ನವನ್ನ ಮಾಡ್ತೀರಾ? ಇಲ್ಲಿ ಸಹ ನಾವು ಈಗ ಹೇಳಲಿಕ್ಕೆ ಆಗುದಿಲ್ಲ ಅಂತ ಬೇರೆ ಬೇರೆ ರೀತಿಯ ಪ್ರಯತ್ನಗಳು ಆಗ್ತಾ ಇದೆ. ನಾನು ಒಬ್ಬನೇ ಅಲ್ಲ, ಯಾಕಂದ್ರೆ ಇಲ್ಲಿ ಶಿವಮೊಗ್ಗ ಮತ್ತು ಆಗುಂಬೆ ಭಾಗದಲ್ಲಿ ಬಹಳ ಅಗಾಧವಾಗಿ ಇದರ ಬಗ್ಗೆ ಚಿಂತನೆ ಮಾಡ್ತಾ ಇರುವಂತ ಬಹಳಷ್ಟು ಪರಿಸರ ತಜ್ಞರು ಇದರ ಬಗ್ಗೆ ತಲೆಕೆಡಿಸ್ಕೊಂಡಿದ್ದಾರೆ ಮತ್ತು ಅಲ್ಲಿ ಬಹಳ ಒಂದು ವ್ಯವಸ್ಥಿತವಾಗಿ ಇದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನಾಗರಿಕರು ಆ ಯೋಜನೆ ಬೇಕು ಅಂತ ಹೇಳಿದರೆ ನಾಗರಿಕರು ಏನ್ ಮಾಡ್ತಾರೆ, ಅವರಿಗೆ ಧ್ವನಿ ಎಬ್ಬಿಸ್ಲಿಕ್ಕೆ ಆಗುದಿಲ್ಲ. ಹೇಳ್ತಾರೆ ಇವರು ಪ್ರಾಜೆಕ್ಟ್ ನಿಮ್ಮ ಊರು ಡೆವಲಪ್ ಮಾಡ್ತೇವೆ, ನಿಮ್ಗೆ ಯೋಗ್ಯ ಪರಿಹಾರ ಕೊಡ್ತೇವೆ ಹೇಳಿದ ತಕ್ಷಣ ತನ್ನಷ್ಟಕ್ಕೆ ಅವರಲ್ಲಿಂದ ಎದ್ದು ಹೋಗ್ತಾರೆ ಅಷ್ಟೇ. ಯಾಕಂದ್ರೆ ಮಾಲ್ಗುಡಿ ಡೇಸ್ ಅನ್ನುವಂತ ಸೀರಿಯಲ್ಗಳು ಆಗಿರುವಂತ ಒಂದು ಪ್ಲೇಸ್ ಅದು, ಬಹಳ ಪುರಾತನ ಒಂದು ಹಳ್ಳಿ ಅದು. ಯಾವುದು ಆಗುಂಬೆ ಅನ್ನುವಂಥದ್ದು ಬಹಳ ಒಂದು ಭೌಗೋಳಿಕವಾಗಿ ಮತ್ತು ಪ್ರಾಕೃತಿಕವಾಗಿ ಎಲ್ಲಾ ರೀತಿಯಿಂದ ಸಹ ಒಂದು ವಿಶೇಷ ಒಂದು ಊರದು. ಬಟ್ ಸುರಂಗ ಮಾರ್ಗ ನಿರ್ಮಾಣ ಆದ್ರೆ ಎಷ್ಟು ಜಿಲ್ಲೆಗಳಿಗೆ ಇದರಿಂದ ಹಾನಿ ಆಗಬಹುದು? ಒಂದು ಜಿಲ್ಲೆ ಅನ್ನುವಂಥದ್ದಕ್ಕಿಂತ ಒಂದು ಭೂಭಾಗ. ಈಗ ನೋಡಿ, ಇಲ್ಲಿಂದ ನೀವು ಜಸ್ಟ್ ಎಕ್ಸಾಂಪಲ್, ನೀವು ಬೇಸಿಗೆ ಕಾಲದಲ್ಲಿ ಆಗುಂಬೆ ಅದ ಬೇಡ, ನೀವು ಎಬ್ರಿ ಭಾಗದಲ್ಲಿ ಒಂದು ದಿವಸ ವಾಸ್ತವ್ಯ ಮಾಡಿ ನೋಡಿ. ಸೆಕೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ ನಿಮಗೆ. ನೀವು ಎಣಿಸಿರ್ಬೋದು ಕಾಡಿಗೆ ಬಂದಿದ್ದೇನೆ, ಕಾಡಲ್ಲಿ ತಂಪಿರ್ಬೋದಿತ್ತಲ್ಲ, ಅದು ತಂಪಿಲ್ಲ, ಯಾಕೆ ಸೆಕೆ ಅಂತೇಳಿ. ಇಲ್ಲಿ ಇದು ಎವಾಪರೇಟ್ ಆಗಿರುವಂಥದ್ದು ಯಾವುದು ಆವಿಯಾದಂಥ ನೀರೆಲ್ಲ ಇವರಲ್ಲಿ ಹೋಗಿ ಸ್ಟೋರ್ ಆಗ್ತದೆ. ಎಲ್ಲಿ ಆಗುಂಬೆ ಸುತ್ತಮುತ್ತ ಇರುವಂತಹ ತಡೆಗೋಡೆಯಾಗಿ ಅಲ್ಲಿ ಸ್ಟೋರ್ ಆಗ್ತದೆ. ಸ್ಟೋರ್ ಆದ ನಂತರ ಅಲ್ಲಿ ತಂಪು ಗಾಳಿ ಬೀಸಿ ಅಲ್ಲಿ ಮಳೆ ಬರುವಂತ ಪ್ರಕ್ರಿಯೆ. ಇಲ್ಲಿ ಈ ಒಂದು ಮಳೆಗೆ ಕಾರಣವಾಗಿರುವಂತ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶದಲ್ಲಿ ಈ ತರದ ಒಂದು ಬದಲಾವಣೆ ಏನಾದ್ರು ಆದ್ರೆ ಖಂಡಿತ ಅದು ಯಾವ ರೀತಿ ಡ್ಯಾಮೇಜ್ ಅಂತೇಳಿ ನಾವು ಈಗ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮತ್ತೆ ಇವರು ಕೃತಕ ಮಳೆ ಅಂತೇಳಿ ಫಾರಿನ್ ಫಂಡ್ ಬೇರೆ ಮೋಡ ಬಿತ್ತನೆಗೆಲ್ಲ ಹೋಗ್ಬೇಕಷ್ಟೇ. ನಾನು ಹೇಳುದು ಇವರಿಗೆ ಅಷ್ಟು ಇದ್ರೆ ಇಡೀ ಸವರಿ ಬಿಡ್ಬೋದಲ್ಲ, ಆಗುಂಬೆಯನ್ನೇ ಕಂಪ್ಲೀಟ್ ಲೆವೆಲ್ ಮಾಡಿ ಒಂದು 10 ಲೈನ್ ಮಾಡಲಿ. ಯಾಕಂದ್ರೆ ಅವ್ರು ಹೇಳುದು ಇಷ್ಟು ವಾಹನದ ಒತ್ತಡ ಇದೆ. ಈಗ ಹೇಳ್ತಾರೆ ಅವರೊಂದು 5,000ಕ್ಕಿಂತ ಸಹ ಜಾಸ್ತಿ ವಾಹನಗಳ ಒತ್ತಡ ಇದೆ ಅಂದ್ರೆ ಇನ್ನೊಂದು 10 ವರ್ಷ ಹೇಳ್ಬೋದು, ಆದ ನಂತರ ಹೇಳ್ಬೋದು 1 ಲಕ್ಷ ವಾಹನದ ಒತ್ತಡ ಇದೆ. ಆಗ ಇನ್ನೂ ಅಗಲ ಹೋಗ್ಬೇಕಾಗ್ತದಲ್ಲ. ಒಂದೇ ಸಲ ಅದನ್ನು ಇವರಿಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ಅದನ್ನು ಒಂದ್ಸಲ ಲೆವೆಲ್ ಮಾಡಿ ಬಿಟ್ಟು ನೆಲಸಮ ಮಾಡಿ ಆರಾಮ್ಸೆ ಮೇಲೆ ಹೋಗ್ಬೋದಲ್ಲ. ಅದು ಸಹಿ ಅಲ್ಲ ಸರ್, ಸೂಕ್ತ ಅಲ್ಲ. ನಮ್ಗೆ ಡೆಸ್ಪರೇಟ್ಲಿ ನಾವು ಹೇಳ್ತಾ ಇದ್ದೇವೆ. ಯಾಕಂದ್ರೆ ಇವರು ಯಾವುದಕ್ಕೂ ಬಗ್ಗುದಿಲ್ಲ ಹೇಳಿದ ನಂತರ ನಾವು ಏನು ಮಾಡ್ಲಿಕ್ಕೆ. ಯಾಕಂದ್ರೆ ನಮ್ಮ ಭಾಗದ ಎಂಪಿಗಳು ಏನೋ ಒಂದು ಬಹಳ ದೊಡ್ಡ ಒಂದು ಸಾಧನೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದೇವೆ ಅನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಅವರ ಕಲ್ಪನೆ ತಪ್ಪಂತ ಹೇಳ್ತಾ ಇಲ್ಲ, ಆದ್ರೆ ಒಂದಷ್ಟು ಸ್ವಲ್ಪ ವಿಚಾರದಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಈಗ ಹಿಂದಿನ ಎಂಪಿಗಳಾಗ್ಲಿ ಅಥವಾ ಕೆಲವೊಂದು ದಾರ್ಶನಿಕರಾಗ್ಲಿ ವಿಷನರ್ಸ್ ಆಗಲಿ ಅವರು ಸಾಕಷ್ಟು ಸ್ಟಡಿ ಮಾಡಿ ನಂತರ ಅದನ್ನು, ಯಾಕಂದ್ರೆ ಏಷ್ಯಾದಲ್ಲೇ ಪ್ರಥಮ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅನ್ನು ಸ್ಥಾಪನೆ ಮಾಡಿರುವಂಥ ಶಿವನ ಸಮುದ್ರ ಇರುವಂತಹ ಕರ್ನಾಟಕ ಇದು, ಅಷ್ಟು ಟೆಕ್ನಿಕಲಿ. ಆಗ ವಿಶ್ವೇಶ್ವರಯ್ಯ ಇದ್ರು, ಅವರು ಆ ಥರ ಚಿಂತನೆ ಮಾಡಿ ಎಲ್ಲಿ ಸಹ ಡ್ಯಾಮೇಜ್ ಆಗದಾಗೆ ಮಾಡಿ ಅವರು ತಂತ್ರಜ್ಞಾನವನ್ನು ಬಳಸ್ತಾ ಇದ್ರು. ಈಗ ಅಲ್ಲಿರುವಂಥದ್ದು ಆನೆಕಲ್ಲು ಅನ್ನುವಂಥದ್ದು ಇದೆ ಘಾಟ್ ಸೆಕ್ಷನ್ ಅಲ್ಲಿ, ಯಾವುದೋ ಒಂದು ಕರುವಿನಲ್ಲಿ. ಅಲ್ಲಿ 4.6 ಮೀಟರ್ ಹೈಟಿಗೆ ಕಟ್ ಮಾಡಿದ್ದಾರೆ ರಾಕ್. ಅದನ್ನು ಆ ನಂತರ ಚೂರ್ ಸಹ ಕಟ್ ಮಾಡಿಲ್ಲ. ಬ್ರಿಟಿಷ್ ಪೀರಿಯಡ್ ಅಲ್ಲಿ ಆಗಿರುವಂತ, ಅವರಿಗೆ ಬ್ಲಾಸ್ಟ್ ಮಾಡ್ಲಿಕ್ಕೆ ದೊಡ್ಡ ವಿಚಾರ. ಬ್ರಿಟಿಷ್ ಪೀರಿಯಡ್ ಅಲ್ಲಿ ಆಗಿರುವಂತ ಇದು ಘಾಟ್ ಸೆಕ್ಷನ್ ಅದು. ಅವ್ರು ಆವಾಗ ಕಟ್ ಮಾಡ್ಬೋದಿತ್ತು ಅದನ್ನು, ಅದು ಅಡ್ಡ ಹೈಟ್ ಸಮಸ್ಯೆ ಆಗ್ತದೆ ಅಂತೇಳಿ ಕಟ್ ಮಾಡಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅದು ಬಹಳ ದೊಡ್ಡ ಒಂದು ಕೀಲಿಮಣೆಯಾಗಿ ಕೆಲಸ ಮಾಡಬಹುದು ಅಂತ. ಅದನ್ನು ತೆಗೆದ್ರೆ ಬಹುಶಃ ಕೊಲಾಪ್ಸ್ ಆಗ್ಬೋದು ಅನ್ನುವಂಥ ಒಂದು ಕಲ್ಪನೆ ಇತ್ತು ಏನೋ. ಯಾಕಂದ್ರೆ ಅವರು ಸೈಂಟಿಫಿಕಲಿ ಒಂದಷ್ಟು ಸ್ಟಡಿ ಮಾಡ್ತಾನೆ ಇದ್ರು ಅವರು ಆ ಸಂದರ್ಭದಲ್ಲಿ ಸಹ. ನಾವು ಅದನ್ನು ಬಳಸಿದ್ದೇವೆ ಮಾತ್ರ. ನಂತರ ಬಂದ ಸರ್ಕಾರಗಳು ಆ ಘಾಟ್ ಸೆಕ್ಷನ್ ಅನ್ನು ಬಳಕೆ ಮಾಡಿದೆ ಅಷ್ಟೇ, ಮತ್ತು ಲ್ಯಾಂಡ್ ಸ್ಲೈಡ್ ಆದಾಗ ರಿಪೇರಿ ಮಾಡಿದೆ ಅಷ್ಟೇ, ಅಷ್ಟು ದುಡ್ಡನ್ನು ಖರ್ಚು ಮಾಡಿದೆ. ಅದರ ಸ್ಪೆಷಾಲಿಟಿ ಏನು ಅನ್ನುವಂಥದ್ದು ನೋಡಿಲ್ಲ ನಾವು. ಅದರಿಂದ ಕೆಲವು ಜಿಲ್ಲೆಗಳಿಗೆ ಹಾನಿ ಆಗ್ತದೆ. ಖಂಡಿತ. ಉಡುಪಿ, ಚಿತ್ರದುರ್ಗ ಜಿಲ್ಲೆ ಅಲ್ಲ, ನಿಮ್ಗೆ ಒಂದು ಜಲಪಾತ್ರೆ ನಾಶ ಆದ್ರೆ ನಿಮ್ಗೆ ನಾಳೆಗೆ ಸ್ಟಾಕ್ ಇಟ್ಟಿರುವಂತ ನೀರು. ಅಂದ್ರೆ ಈ ಯೋಜನೆ ಜನಜೀವನದ ವಿನಾಶಕ್ಕೆ ಒಂದು ಮುನ್ನುಡಿ ಅಂತ ಹೇಳ್ತೀರಾ? ಮುನ್ನುಡಿ ಅಂದ್ರೆ ನೋಡಿ, ಒಂದು ಜನಜೀವನ ಅಭಿವೃದ್ಧಿ ಆಗಬೇಕು. ಜನಜೀವನ ಜಾಸ್ತಿ ಇರುವಂತದಲ್ಲಿ ಪ್ರಪಂಚದಲ್ಲಿ ನದಿ ಮತ್ತು ನದಿ ತೀರಗಳಲ್ಲಿ. ನೀವು ಯಾವುದೇ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಸಹ ಜನಜೀವನ ಡೆವಲಪ್ ಆಗುವಂಥದ್ದು ನದಿಯ ಎಡ ಮತ್ತು ಬಲಭಾಗದಲ್ಲಿ. ಯಾಕಂದ್ರೆ ಅದು ಜೀವ ನದಿಗಳು ಅಂತೇಳಿ ಹೇಳ್ತಾರೆ. ಆ ಜೀವ ನದಿಗಳಿಗೆ ಕಾರಣವಾಗುವಂತ ನಮ್ಗೇನು ಒಂದು ನದಿಯನ್ನು ಹುಟ್ಟಿಸ್ಲಿಕ್ಕೆ ಆಗುದಿಲ್ಲ ಯಾವ ಟೆಕ್ನಾಲಜಿಯಲ್ಲಿ ಸಹ. ಅದು ವೆಸ್ಟರ್ನ್ ಘಾಟ್ಸ್ ಅಲ್ಲೇ ಹುಟ್ಟಿ ಬರಬೇಕು. ಸಾಧಾರಣ ಒಂದು 30-32 ಮೇಜರ್ ನದಿಗಳು ಈ ಕಡೆ ಹುಟ್ಟಿ ಬರ್ತಾ ಇದೆ. ಯಾವುದು ಪಶ್ಚಿಮಾಭಿಮುಖವಾಗಿ ಹರಿತದೆ. ಈಗ ನಮಗೆ ಬರುವಂಥದ್ದು ವಾರಾಯಿ, ಹೆಬ್ಬಾಗಿಲು ಅನ್ನುವಂಥ ಪ್ರದೇಶದಲ್ಲಿ ಮಾಸ್ತಿಕಟ್ಟೆ ಹತ್ರ ಆಗುಂಬೆಯಲ್ಲಿ ಕನೆಕ್ಟೆಡ್ ಆಗಿರುವಂಥ ಪ್ಲೇಸಲ್ಲಿ ಹುಟ್ಟುತ್ತದೆ. 64 ಕಿಲೋಮೀಟರ್ ಹರಿದುಕೊಂಡು ಬಂದು ಸಮುದ್ರ ತೀರವನ್ನು ಸೇರ್ತದೆ. ಆ 64 ಕಿಲೋಮೀಟರ್ ಹರ್ಕೊಂಡು ಬರುವಾಗ ಎಷ್ಟೊಂದು ರೈತರಿಗೆ ನೀರು, ನಗರ ಪ್ರದೇಶಗಳಿಗೆ ಕುಡಿಯುವಂಥ ನೀರು, ಬೇರೆ ಬೇರೆ ರೀತಿಯಲ್ಲಿ ಅದು ಅದರ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಅದು ಅದರ ಲಾಭವನ್ನು ಮಾಡ್ತಾ ಉಂಟು.
ನಾಳೆ ಅದರಲ್ಲಿ ನೀರು ಬತ್ತಾ ಹೋದ್ರೆ ಎಲ್ಲಿ ನಾವು ಅದಕ್ಕೆ ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು. ಅದಕ್ಕೆ ಯುನೆಸ್ಕೋ ರಿಪೋರ್ಟ್ ಅಲ್ಲಿ ಹೇಳಿದೆ, ಮರಳಿ ರಿಪೇರಿ ಮಾಡಲಿಕ್ಕೆ ಆಗದಿರುವಂತಹ ವ್ಯಾಲ್ಯೂ ಇರುವಂತಹ ಒಂದು ಭೂಪ್ರದೇಶ ಅಂತೇಳಿ. ಯಾಕಂದ್ರೆ ಅದನ್ನು ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವು ಪುನಃ ವಾರಾಯಿ ಮತ್ತು ಶೀತದಲ್ಲಿ ನೀರನ್ನು ಮತ್ತೆ ಪುನಃ ಹರಿಸುವ ಹಾಗೆ ಮಾಡಲಿಕ್ಕೆ ನಮಗೆ ಏನು ಇನ್ನೊಂದು ನಮ್ಮ ಹತ್ರ ನಾವೇನು ಪರಶುರಾಮನಲ್ಲ, ಆ ಕಾಲದ ನಾವು ದೈವಜ್ಞ ಪುರುಷರಲ್ಲ ನಾವೇನು. ಸರಿ, ರೈಲ್ವೆ ಸಂಪರ್ಕವನ್ನು ಬಿಟ್ಟು ಬಿಡಿ. ಈಗ ತಾವು ಹೇಳಿದಂತೆ, ಅರಗ ಜ್ಞಾನೇಂದ್ರ ಅವರು ಹೇಳಿದಂತೆ, ಒಂದು ಶೀಘ್ರ ಅವಧಿಯಲ್ಲಿ ಸುಗಮ ಸಂಪರ್ಕ ಸಾಧ್ಯವಾಗಬೇಕಿದ್ರೆ ಬೇರೆ ಏನಾದರೂ ಒಂದು ಪ್ಲ್ಯಾನ್ಗಳನ್ನು ಮಾಡಬಹುದಾ? ರೋಪ್ವೇ ನಿರ್ಮಾಣ ಅಥವಾ ಇನ್ನಿತರ ಏನಾದರೂ? ಇಲ್ಲ, ಶೀಘ್ರವೇ ಎನ್ನುವಂಥದ್ದು ನೋಡಿ, ಯಾವ ಕಾರಣಕ್ಕೆ ಶೀಘ್ರವೇ ಎನ್ನುವಂಥದ್ದು ಆಗಬೇಕಾಗುತ್ತೆ. ಅಲ್ಲ, ಒಂದು ಅವರು ಹೇಳಿದ್ರೆ ಮೆಡಿಕಲ್ ಎಮರ್ಜೆನ್ಸಿ, ಮೆಡಿಕಲ್ ಎಮರ್ಜೆನ್ಸಿಗೆ ತಾವು ಹೇಳಿದ್ರೆ ಅಲ್ಲಿ ಆಸ್ಪತ್ರೆ ಅಲ್ಲಿ ಅಲ್ಲ, ಬೇರೆ ಆದ್ರೂ ಜನರಿಗೆ ಒಂದಷ್ಟು ಬೇಗ ಸಂಪರ್ಕ ಬೇಕು ಅಂದ್ರೆ ಬೇರೆ ಏನಾದ್ರೂ ಮಾರ್ಗಗಳು? ಕೆಲವೊಂದು ಸಲದ ಕಡೆಯಲ್ಲಿ ಸಂಪರ್ಕ ಹೇಳಿದ ತಕ್ಷಣ ನಾವು ವೇಗವನ್ನೇ ಪ್ರಧಾನವಾಗಿ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ವೇಗ ನಾವು ಈಗ ಭೂಮಿ ತಿರುಗ್ತಾ ಇದೆ, ಗಂಟೆಗೆ 1200 ಕಿಲೋಮೀಟರ್ ಸ್ಪೀಡ್ನಷ್ಟು ಅಕ್ಷರದಲ್ಲಿ ತಿರುಗ್ತಾ ಇದೆ, ಅದು ವೇಗದಲ್ಲಿ ತಿರುಗ್ತಾ ಇದೆ. ಅದು ಯಾವತ್ತು ನಮ್ಮನ್ನು ಬೀಳಿಸಿಲ್ಲ. ಆದರೆ ಈ ಥರದ ವೇಗದ ಡೆವಲಪ್ಮೆಂಟ್ಗಳು ನಮ್ಮ ಪ್ರಾಕೃತಿಕ ಭೂಭಾಗವನ್ನೇ ಒಂಥರ ಅಡಿಮೇಲ್ ಮಾಡುವಂಥ ಯೋಜನೆಗಳು. ಯಾಕಂದರೆ ಇಲ್ಲಿ ನಾವು ವೇಗವನ್ನು ಕನ್ಸಿಡರೇಷನ್ಗೆ ತಗೊಳ್ಳಿಕ್ಕೆ ಆಗುವುದಿಲ್ಲ. ಬದುಕು ಮುಖ್ಯ, ಅದ್ರ ಜೊತೆಗೆ ಸಹ್ಯ ಅಭಿವೃದ್ಧಿ, ಪರಿಸರ ಸಹ್ಯ ಅಭಿವೃದ್ಧಿ. ನಾವು ಪರಿಸರವನ್ನು ಮರೆತು ನನಗೆ ವೇಗವೇ ಸ್ಪೀಡ್ ಈಸ್ ಇಂಪಾರ್ಟೆಂಟ್ ಹೇಳಿದೆ, ನಾವೊಂದು ಕೆಲವೇ ದಶಕದಲ್ಲಿ ನಾವು ಇಲ್ಲಿ ಕಣ್ಮರೆ ಆಗ್ತೇವೆ. ಈ ಭೂಮಿಯಲ್ಲಿ ನಮ್ಗೆ ಹೆಚ್ಚು ವರ್ಷ ಬೇಕಾಗಿಲ್ಲ. ಇವನ್ ಮೋನೋ ರೈಲುಗಳ ಸಂಪರ್ಕಕ್ಕೂ ಕೂಡ ಸುರಂಗವನ್ನ ನಿರ್ಮಿಸುವಂತಿಲ್ಲ. ಇಲ್ಲ, ಯಾಕಂದ್ರೆ ಈ ಭಾಗದಲ್ಲಿ ನೋಡಿ, ಪರ್ಟಿಕ್ಯುಲರ್ಲಿ ಆಗುಂಬೆ ಕೆಲವೊಂದು ಭೂಭಾಗವನ್ನು ನಾವು ಮುಟ್ಲಿಕ್ಕೆ ಆಗುದಿಲ್ಲ. ಕ್ಲಿಯರ್ ಆಗಿ ಸ್ಯಾಟಲೈಟ್ ರಿಪೋರ್ಟ್ಗಳು ಮತ್ತು ಇದರದ್ದು ಕರೆಕ್ಟ್ ಆಗಿ ಇದು ಸ್ಟಡಿ ಮಾಡಿದ್ರೆ ಆಗುಂಬೆ ಆ ಭೂಭಾಗಗಳು ಒಂಥರ ಅಗಾಧ ಒಂದು ಏನು ಸಂಪತ್ತಿರುವಂತ ಒಂದು ಭೂಭಾಗ. ಸಸ್ಯ ಸಂಪತ್ತು ಮಾತ್ರವಲ್ಲ, ಜೀವ ವೈವಿಧ್ಯದ ಇದು ಯಾವುದು ಖನಿಜ ಸಂಪತ್ತು ಹೇಳಿದ್ರೆ ಒಂದು ಕಡೆಯಲ್ಲಿ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ, ಅಗಾಧ ಪ್ರಮಾಣದಲ್ಲಿ ಕಬ್ಬಿಣ ಇದೆ, ಅದರ ಜೊತೆಗೆ ಚಿನ್ನ ಇರುವ ಸಾಧ್ಯತೆಗಳು ಇದೆ. ನಾಳೆದಲ್ಲಿ ಅಗಾಧ ಪ್ರಮಾಣದಲ್ಲಿ ಚಿನ್ನ ಇದೆ ಅಂತ ಹೇಳಿದ್ರೆ ಅದನ್ನು ಕಂಪ್ಲೀಟ್ ತೆಗಿಲಿಕ್ಕೆ ಆಗತ್ತಾ? ಬೇಡ. ಇದರಲ್ಲಿ ಕೋಲಾರದಲ್ಲಿ KGF ಮಾಡಿದಾಗ ಇದನ್ನು KGF ಮಾಡ್ಲಿಕ್ಕೆ ಆಗತ್ತಾ? ಆಗುದಿಲ್ಲ. ಆಗ ಅಲ್ಲಿ ಚಿನ್ನ ಇದ್ರೂ ಸಹ ನಾವು ಬಿಡ್ಬೇಕಾಗತ್ತೆ ಕೆಲವೊಂದು ಪ್ಲೇಸ್ಗಳನ್ನು. ಹಾಗೆ ಚಿನ್ನ ಮುಖ್ಯವಾಗ ವೇಗ ಮುಖ್ಯ ಅಂತೇಳಿ ನಾವು ಲಾಜಿಕ್ ಆಗಿ ಆಲೋಚನೆ ಮಾಡಬೇಕಾಗತ್ತೆ. ಅಂದ್ರೆ ಪಶ್ಚಿಮ ಘಟ್ಟ ಸಂರಕ್ಷಣೆ ಅಂದ್ರೆ ಈ ಸುರಂಗ ಮಾರ್ಗವನ್ನ ನಿರ್ಮಿಸದೇ ಇರುವುದು ಖಂಡಿತವಾಗಿ ಸರ್, ಅದು ಕೂಡ ಒಂದು ಅಂಶ. ಯಾಕಂದ್ರೆ ನಾವು ಎಲ್ಲೆಲ್ಲಿ ಏನೇನು ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು. ಎಲ್ಲವನ್ನು ಎಲ್ಲ ಕಡೆಯಲ್ಲಿ ಮಾಡ್ತೇನೆ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಟ್ಟು ಪಶ್ಚಿಮ ಘಟ್ಟವನ್ನು ಉಳಿಸಬೇಕು ಎಲ್ಲರೂ ಕೂಡ. ಪಶ್ಚಿಮ ಘಟ್ಟ ನಾವು ಉಳಿಯದಿದ್ರೆ, ಯಾಕಂದ್ರೆ ಪಶ್ಚಿಮ ಘಟ್ಟ ವಾಟರ್ ಬ್ಯಾಂಕ್ ಆಫ್ ಸೌತ್ ಇಂಡಿಯಾ ಅನ್ನುವಂಥದ್ದು ಹೆಸರಿದೆ. ಯಾವುದು ಇದಕ್ಕೆ ಚಿರಾಪುಂಜಿ ಆಫ್ ಸೌತ್ ಇಂಡಿಯಾ ಅಂತೇಳಿ ಹೆಸರಿದೆ ಆಗುಂಬೆಗೆ. ವಾಟರ್ ಬ್ಯಾಂಕ್ ಆಫ್ ಸೌತ್ ಇಂಡಿಯಾಕ್ಕೆ ಇದು ಕನೆಕ್ಟೆಡ್ ಅಲ್ವಾ? ಹಾಗಾದ್ರೆ ಇದು ಚಿರಾಪುಂಜಿ ಆಫ್ ಸೌತ್ ಇಂಡಿಯಾ. ಆ ಅಗಾಧ ಭೂರಾಶಿ, ಇದು ಜಲರಾಶಿಯನ್ನು ಹೊಂದಿರುವಂತಹ ಈ ಪಶ್ಚಿಮ ಘಟ್ಟವನ್ನೇ ಡ್ಯಾಮೇಜ್ ಮಾಡಿದ್ರೆ ನಮ್ಗೆ ಆಲ್ಟರ್ನೇಟ್ ಎಲ್ಲಿದೆ ಅಂತ ಹೇಳಿದ್ರೆ, ಅದು ಬಿಟ್ಟರೆ ನಮ್ಗೆ ನೀರು ಬರ್ತಾ ಇರುವಂಥದ್ದು ಹಿಮಾಲಯದಿಂದ ಹರಿದು ಬರುವಂಥದ್ದು, ಬ್ರಹ್ಮಪುತ್ರ ಆಗಲಿ, ಗಂಗಾ ಆಗಲಿ, ಯಮುನಾ ಆಗಲಿ, ಆ ಕಡೆಯಿಂದ ಬರುವಂಥದ್ದು. ಅದು ಬಿಟ್ಟರೆ ಬೇರೆ ಎಲ್ಲಿದೆ? ಪಶ್ಚಿಮ ಘಟ್ಟದಲ್ಲಿ ಮಾತ್ರ 1600 ಕಿಲೋಮೀಟರ್ ಲೆಂತ್ ಇರುವಂಥದ್ದು, ಕನ್ಯಾಕುಮಾರಿಯಿಂದ ಹಿಡಿದು ಗುಜರಾತಿದ್ದು ತಪತಿವರೆಗೆ ಇರುವಂತಹ ಒಂದು ಭೂಭಾಗದಲ್ಲಿ ಮಾತ್ರ ನೀರಿನ ಒಂದು ಈ ನದಿಗಳು ಹುಟ್ಟಿ ಆ ಕಡೆ ಈ ಕಡೆ ಹೋಗ್ತಾ ಇರುವಂಥದ್ದು. ಅದು ಬಿಟ್ಟು ಬೇರೆ ಎಲ್ಲಿ ಸಹ ಆಲ್ಟರ್ನೇಟ್ ಇಲ್ಲ ನಮ್ಮ ಹತ್ರ. ಓಕೆ, ಆಗುಂಬೆ ಮತ್ತೊಂದಕ್ಕೆ ಖ್ಯಾತಿ ಪಡೆದಿದೆ. ಇದೊಂದು ಬಹಳ ರುದ್ರ ರಮಣೀಯವಾದಂಥ ಪ್ರಾಕೃತಿಕವಾದಂಥ ಬಹಳ ವಿಹಂಗಮ ನೋಟ ಇರುವಂಥ ಪ್ರದೇಶ ಅಂತ. ಈಗ ಒಂದೊಮ್ಮೆ ಸುರಂಗ ನಿರ್ಮಾಣ ಆದರೆ ಈ ರಮಣೀಯ ನೋಟಕ್ಕೂ ಕೂಡ ಬಾಧೆ ಆಗಬಹುದಾ? ರಮಣೀಯ ನೋಟಗಳು ಮೇಲೆ ಇರುತ್ತೆ, ಆದರೆ ಒಳಗಿಂದ ಒಳಗೆ ಕುಸಿತ ಆದರೆ ಇದೇ ಲ್ಯಾಂಡ್ ಸ್ಲೈಡ್ಗಳು ನಿಧಾನವಾಗಿ ಆಗ್ತಾ ಇರ್ಬೋದು. ಅಲ್ಲ, ಅಭಿವೃದ್ಧಿಯ ನೆಪದಲ್ಲಿ ಅಲ್ಲಿಯೂ ಕೂಡ ಏನೇನು ಆಗಬಹುದಾ ಅಂತ. ಯಾಕಂದ್ರೆ ಸುರಂಗ ಮಾರ್ಗ ಆದರೆ ಪ್ರವಾಸೋದ್ಯಮ ಹೆಚ್ಚುತ್ತದೆ, ಅಭಿವೃದ್ಧಿ ಆಗುತ್ತೆ. ಅಲ್ಲ, 2019-20 ಕೋವಿಡ್ ಬಂತಲ್ಲ, ಆ ಪ್ರವಾಸೋದ್ಯಮ ಕೇಂದ್ರಗಳಲ್ಲಿ ಏನಾಯ್ತು? ನಾವು ಬದುಕದೇ ಒಂದು ಬಹಳ ದೊಡ್ಡದು ಅನ್ನುವಂಥದ್ದನ್ನು ಎಲ್ಲರೂ ಲೆಕ್ಕಾಚಾರ ಹಾಕಿದ್ರು. ಯಾಕೇಳಿದ್ರೆ ಆಗ ಅಗಾಧ ಸಂಖ್ಯೆಯಲ್ಲಿ ಹೈವೇಯಲ್ಲಿ, ಕೆಲವೊಂದು ಅರಣ್ಯ ಪ್ರದೇಶದ ಹೈವೇಗಳಲ್ಲಿ ಈ ವನ್ಯಜೀವಿಗಳು ಸಂಚಾರ ಮಾಡ್ತಾ ಇತ್ತು ಬೇಕಾದಷ್ಟು. ಅದನ್ನು ದಾಖಲೆ ಮಾಡಿದವರು ಇದ್ದಾರೆ. ಯಾಕೇಳಿದ್ರೆ ಎಲ್ಲವನ್ನು ನಾವು ಖಾಲಿ ಟೂರಿಸಂ ಈಗ ಹೌದು, ಕೆಲವೊಂದು ಸಂದರ್ಭದಲ್ಲಿ ಎಲ್ಲ ಪ್ರತಿ ಕಾಲದಲ್ಲಿ ಎಲ್ಲವೂ 365 ದಿವಸ ಒಂದೇ ಒಂದು ಟೂರಿಸಂ ಇಂದವೇ ನಮ್ಮ ಇನ್ಕಮ್ ಬರ್ತದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಆಗುದಿಲ್ಲ. ಅದು ಕಾಲಕ್ಕೆ ಚೇಂಜಸ್ ಆಗ್ಬೋದು. ಯಾಕಂದ್ರೆ ಈಗ ಇಲ್ಲಿ ನೋಡಿ, ಈಗ ಪೀಕ್ ಸಮ್ಮರಲ್ಲಿ ಇಲ್ಲಿ ಬರುವಂಥದ್ದೇ ಪ್ರವಾಸಿಗರ ಸಂಖ್ಯೆ ಕಮ್ಮಿ ಆಗ್ತದೆ. ಮಳೆಗಾಲ ಬಿಟ್ಟ ನಂತರದ ಒಂದು 2-3 ತಿಂಗಳಲ್ಲಿ ಅದು ಇಲ್ಲಿಗೆ ಜಾಸ್ತಿ ಈಗ ಬಂದದ್ದು
ಒಂದಷ್ಟು ವೈರಲ್ಗಳಾಗ್ತದೆ. ಇಲ್ಲಿಯ ಭೂಭಾಗ ಅಷ್ಟು ರಮಣೀಯವಾಗಿದೆ, ಬಹಳ ಚೆನ್ನಾಗಿದೆ. ಮತ್ತು ಗೋವಾದಲ್ಲಿ ಒಂದಷ್ಟು ಪ್ರವಾಸಿಗರಿಗೆ ತೊಂದರೆಗಳಾಯಿತು, ಗೋವಾಕ್ಕೆ ಹೋಗೋ ಬದಲಿಗೆ ಜಾಸ್ತಿ ಇಲ್ಲಿ ಬರ್ತಾ ಇದ್ದಾರೆ. ಈ ಟ್ರೆಂಡ್ ಇದೇ ರೀತಿ ಇರ್ತದಾ ಇಲ್ವೋ ಅನ್ನುವಂಥದ್ದನ್ನು ಇಟ್ಟುಕೊಂಡು ನಾವು ಯೋಜನೆಗಳನ್ನು ತಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ವೆರಿ ಫಸ್ಟ್ ಆ ಭೂಭಾಗಗಳು ಪ್ರಕೃತಿ ಚೆನ್ನಾಗಿದ್ರೆ ಯಾವತ್ತಿಗೂ ಸಹ ಅದು ಎವರ್ಗ್ರೀನ್, ಯಾವುದು ಯಾವ ಕಾಲಕ್ಕೂ ಸಹ ಅದು ಒಂದು ಹಾಳಾಗದೆ ಇದ್ರೆ ಅಲ್ಲಿ ಪ್ರವಾಸಿಗರು ಯಾವ ಕಾಲಕ್ಕೂ ಬರ್ಬೋದು. ಸರಿ, ಈಗ ಮಾನ್ಯ ಕಲ್ಮಾಡಿಯವರೇ, ಮುಂಬೈ ರೈಲು ಮಾರ್ಗ ಆಯಿತು, ಹಲವಾರು ಸುರಂಗಗಳು ನಮ್ಮ ಈ ಪ್ರದೇಶದಲ್ಲಿ ಇದೆ. ಆವಾಗ ತಮ್ಮ ಆಕ್ಷೇಪಗಳು ಕೂಡ ಇರಲಿಲ್ಲ ಮತ್ತು ಆ ಸುರಂಗ ಮಾರ್ಗದಿಂದ ಅಂಥ ಹಾನಿಗಳು ಕೂಡ ಆಗಲಿಲ್ಲ. ಬಟ್ ತಾವು ಹೇಳಿದರೆ ಇದು ಎಕೋ ಸೆನ್ಸಿಟಿವ್ ಝೋನ್, ಇದರಿಂದ ತುಂಬ ಸಮಸ್ಯೆ ಆಗಬಹುದು ಅಂತ. ಬಟ್ ಅಷ್ಟೊಂದು ಗಂಭೀರ ಸಮಸ್ಯೆಗಳು ನಿಜವಾಗಿಯೂ ಇದೆ ಅಥವಾ ಇಲ್ಲಿ ಯಾಕೆ ಅಂಥ ಸಮಸ್ಯೆಗಳು ಆಗಲಿಲ್ಲ? ಒಂದು ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಏನಿದೆ, ಅವರು ಮಾಡಿರುವಂಥ ಕೆಲಸ ಏನಿದೆ ಅದು ಮೆಚ್ಚುವಂಥ ಕೆಲಸ. ಓಕೆ, ಯಾಕಂದ್ರೆ ಅವರು ಪ್ರತಿ ಹಂತದಲ್ಲಿ ವೈಜ್ಞಾನಿಕವಾಗಿ ಸಮೀಕ್ಷೆಗಳನ್ನು ಮಾಡಿ ಅಲ್ಲಿ ಅದರಲ್ಲಿ ಇದ್ದಂಥ ಇಂಜಿನಿಯರ್ಸ್ಗಳು ಬಹಳ ಖ್ಯಾತನಾಮರೆಲ್ಲ ಇದ್ರು. ಅದರಲ್ಲಿ ಬಹಳ ಮೆಥಾಡಿಕಲಿ ಅದನ್ನು ಪ್ರಾಜೆಕ್ಟ್ ಅಂತ ತಗೊಂಡು ಹರಿಬರಿ ಮಾಡಿಲ್ಲ ಅವರು. ಬಹಳ ಒಂದು ವ್ಯವಸ್ಥಿತವಾಗಿ ಆ ಯೋಜನೆಗಳನ್ನು ಮಾಡಿದ್ದಾರೆ. ಮತ್ತು ಕೊಂಕಣ್ ರೈಲ್ವೆಯಲ್ಲಿ ಭೂಮಿ ಕಳ್ಕೊಂಡವರು ಯಾರೂ ಸಹ ತೊಂದರೆಗೊಳಗಾಗಿಲ್ಲ. ಸಾಕಷ್ಟು ಜನರಿಗೆ ಉದ್ಯೋಗ ಸಹ ಸಿಕ್ಕಿದೆ, ಭೂಮಿಗೆ ಪರಿಹಾರಗಳು ಸಹ ಸಿಕ್ಕಿದೆ. ಸುರಂಗ ಮಾರ್ಗಗಳು ಕೂಡ ಯಶಸ್ವಿಯಾಗಿ ಎಂದೂ ಕೂಡ ಏಷ್ಯಾದಲ್ಲಿ ದಾಖಲೆ ಹಂತಕ್ಕೆ ತಗೊಳ್ಬರುವಂತ ಕೆಲವು ಟನಲ್ಗಳನ್ನು ಮಾಡಿದ್ದಾರೆ, ಅದು ಸಕ್ಸಸ್ಫುಲಿ ಮಾಡಿದ್ದಾರೆ. ಅಲ್ಲಿ ಅವರಿಗೆ ಕಷ್ಟ ಆಗಿರುವಂಥದ್ದು ಬೈಂದೂರು ಪಕ್ಕದ ಅಲ್ಲಿ ಗ್ಯಾಮನ್ ಇಂಡಿಯಾ ಕಂಪನಿ ಟನಲ್ ತೋಡುವಾಗ 8 ಜನ ಅವರು ಸತ್ತು ಹೋದ್ರು. ಇದು ಸಹಜ. ಆದರೆ ಅವರು ವೈಜ್ಞಾನಿಕವಾಗಿ ಸಾಕಷ್ಟು ಅಂಕಿಅಂಶಗಳನ್ನು ಇಟ್ಟುಕೊಂಡು ಸ್ಟಡಿ ಮಾಡಿದ್ದಾರೆ. ಇಲ್ಲಿಯ ನೆಲ, ಜಲ ಮತ್ತು ಮಳೆಯ ಮಟ್ಟ ಇವುಗಳನ್ನೆಲ್ಲವನ್ನು ಇಟ್ಟುಕೊಂಡು ಮಾಡಿದ್ದಾರೆ. ಹಾಗಾಗಿ ಅದು ಸಕ್ಸಸ್ಫುಲ್ ಆಗಿದೆ. ಆದ್ರೂ ಕೆಲವೊಂದು ಭಾಗದಲ್ಲಿ ಲ್ಯಾಂಡ್ ಸ್ಲೈಡ್ಗಳಾಗ್ತಾ ಇದೆ. ಅದು ಇತ್ತೀಚಿನ ಡೆವಲಪ್ಮೆಂಟ್, ಅದು ಅವರ ತಪ್ಪಲ್ಲ. ಶಿರೂರು ಗುಡ್ಡ ಕುಸಿತ ಅದರ ಪ್ರಭಾವ ಆಗಿರಬಹುದು. ಅದು ಆನಂತರ ಶಿರೂರು ರೈಲ್ವೆಯಿಂದ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಭೂಮಿಯ ಫಲಕಗಳಲ್ಲಿ ಅಲ್ಲಿ ಒಂದಷ್ಟು ಚಲನೆಗಳಲ್ಲಿ ವ್ಯತ್ಯಾಸಗಳು ಆಗ್ತದೆ ಎನ್ನುವಂಥದ್ದನ್ನು ಭೂಗರ್ಭ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಟೆಕ್ಟೋನಿಕ್ ಪ್ಲೇಟ್ಸ್ಗಳು ಬೇರೆ, ನ್ಯಾನೋ ಟೆಕ್ಟೋನಿಕ್ ಪ್ಲೇಟ್ಸ್. ಇಲ್ಲಿಯ ಸುರಂಗ ಮಾರ್ಗಗಳಿಂದ ಅಂತ ಏನೋ ಅನಾಹುತಗಳು ಆಗಿಲ್ಲ. ಯಾಕಂದ್ರೆ ವ್ಯವಸ್ಥೆ ಬಹಳ ಸಿಸ್ಟಮ್ಯಾಟಿಕಲ್ ಆಗಿ, ಯಾಕಂದ್ರೆ ಅದು ನಮ್ಮ ಇಲ್ಲಿ ಮಾಡುವಂತ ಸುರಂಗ ಮಾರ್ಗದಷ್ಟು ದೊಡ್ಡದೂ ಅಲ್ಲ ಅದು. ಇಲ್ಲಿಗೆ ಮಾಡ್ಲಿಕ್ಕೆ ಹೋಗಿರುವಂತದ್ದು 2 ಲೇನ್ ಅಂದ್ರೆ 4 ಲೇನ್ ಹೇಳ್ತಾ ಇದ್ದಾರೆ ಅವರು. ಕನಿಷ್ಠ 15 ಮೀಟರ್ ಎತ್ತರ ಬೇಕಾಗತ್ತೆ, 15 ಮೀಟರ್ ಎತ್ತರ ಬೇಕಾಗ್ತದೆ. ಅಲ್ಲಿ ಇರುವಂತದ್ದು ಒಂದು ರೈಲ್ವೆ ಲೈನಿಗೆ ಬೇಕಾಗಿರುವಂತದ್ದು ಅದನ್ನು ಬಹಳ ಚಂದವಾಗಿ ಕೊರ್ದಿದ್ದಾರೆ. ಎಲ್ಲಿ ಪಾಸ್ ಮಾಡ್ಬೇಕು ಅಲ್ಲಿ ಮಾತ್ರ ಪಾಸ್ ಮಾಡಿದ್ದಾರೆ. ಯಾಕಂದ್ರೆ ಆ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇವರು ಇದನ್ನು ನೋಡ್ಲಿ ಬೇಕಿದ್ರೆ. ಆ ಕೊಂಕಣ್ ರೈಲ್ವೆಯಲ್ಲಿ ಬಳಸಿರುವಂತಹ ಟೆಕ್ನಾಲಜಿ ಏನಿದೆ, ಅವರು ಏನೆಲ್ಲ ಮಾನದಂಡಗಳನ್ನು ವೈಜ್ಞಾನಿಕ ಅಧ್ಯಯನಗಳನ್ನೆಲ್ಲ ಮಾಡಿದ್ದಾರೆ, ಅದನ್ನು ಸ್ವಲ್ಪ ಈ ಸರ್ಕಾರ ಅವರನ್ನು ಕೇಳಿ ಪಡೆದು ನಂತರ ಇದಕ್ಕೆ ಮುಂದಕ್ಕೆ ಹೋಗ್ಲಿ, ಇಸ್ರೋ ಮತ್ತು ಕೊಂಕಣ್ ರೈಲ್ವೆ. ಬಟ್ ವ್ಯವಸ್ಥೆ ಹೇಳ್ತದೆ ಪ್ರಕೃತಿಯ ರಕ್ಷಣೆಗೆ ಸುರಂಗ ಮಾರ್ಗಗಳೇ ಸೂಕ್ತವಾಗ್ತದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಈಗ ಬೆಂಗಳೂರಿನ ಟನಲ್ನ ಬಗ್ಗೆಯೂ ಕೂಡ ಅದೇ ಮಾತು ವ್ಯಕ್ತ ಆಯಿತು. ಕೆಲವೊಂದು ಭಾಗದಲ್ಲಿ ತಪ್ಪು ಇಲ್ಲ ಅಂತ ಅನಿಸುತ್ತೆ ನನಗೆ. ಇಲ್ಲ, ಕೆಲವೊಂದು ಭಾಗದಲ್ಲಿ ಸುರಂಗವೇ ಸೂಕ್ತ, ಪ್ರಕೃತಿಯ ರಕ್ಷಣೆ ಆಗ್ತದೆ ಸೂಕ್ತ. ಆದ್ರೆ ಎಲ್ಲ ಭಾಗದಲ್ಲಿ ಅಲ್ಲ. ಕೆಲವೊಂದು ಭಾಗದಲ್ಲಿ ನಿರ್ದಿಷ್ಟ ಸ್ಥಳಗಳಲ್ಲಿ ಅಲ್ಲಿಯ ಲ್ಯಾಂಡ್ ಕಂಡೀಷನ್ ಏನಿದೆ ಅದರ ಆಧಾರದ ಮೇಲೆ ಹೋಗುತ್ತೆ ಸುರಂಗಗಳನ್ನು ಇದು ಮಾಡೋದು. ಈ ಸೇಡಿ ಮಣ್ಣು ಇರುವಲ್ಲಿ ಸುರಂಗ ತೋಡ್ತೇನೆ ಹೇಳಿದ್ರೆ ನೀವು ಹೇಗೆ ಡ್ರಿಫ್ಟಿಂಗ್ ಇದು ಮಾಡ್ತೀರಿ, ಅಲ್ಲಿ ಕಷ್ಟ ಆಗ್ತದೆ. ಮಣ್ಣಿನ ಗುಣಮಟ್ಟಗಳು ಮತ್ತು ಅಲ್ಲಿಯ ಇದು ಸೆಸ್ಮಿಕ್ ಮ್ಯಾಪ್ಗಳು, ಸೆಸ್ಮಿಕ್ ಝೋನ್ಗಳು. ಈಗ ಇದು ಇಸ್ರೋಗಳು ಲ್ಯಾಂಡ್ ಸ್ಲೈಡ್ ಮ್ಯಾಪ್ ಅದರ ಬಗ್ಗೆನೇ ಒಂದು ಮ್ಯಾಪ್ ಮಾಡಿದ್ದಾರೆ. ನಾನು ಅದರ ವರದಿಗಳನ್ನು ನೋಡಿದ್ದೆ. ಯಾವುದು ಲ್ಯಾಂಡ್ ಸ್ಲೈಡ್ ಅಟ್ಲಾಸ್ ಆಫ್ ಇಂಡಿಯಾ ಅಂತ ಹೇಳಿ ಮಾಡಿದ್ದಾರೆ. ಲ್ಯಾಂಡ್ ಸ್ಲೈಡ್ ಅಟ್ಲಾಸ್ ಯಾವ ಪ್ರದೇಶಗಳು, ಯಾವ ಪ್ರದೇಶದಲ್ಲಿ ಇದು ಕೂಡ ಇದೆ. ಇದು ಕೂಡ ಇದೆ. ಯಾಕಂದ್ರೆ ಅವರು ಸುಮ್ಮನೆ ಕೂತಿಲ್ಲ ಇಸ್ರೋ ವಿಜ್ಞಾನಿಗಳು. ಅವರು ಪ್ರತಿ ಒಂದು ವಿಚಾರದಲ್ಲಿ ಸಹ ಒಂದಷ್ಟು ಸ್ಟಡಿ ಮಾಡಿ ಅದನ್ನು ಇವರು ಆ ರಿಪೋರ್ಟ್ಗಳನ್ನು ಇವರು ನೋಡುದಿಲ್ಲ. ಯಾಕಂದ್ರೆ ಈ ರಾಜಕಾರಣಿಗಳು ಅವರಿಗಿಂತ ಬುದ್ಧಿಜೀವಿಗಳಾಗಿ ಕೆಲಸ ಮಾಡ್ತಾರೆ. ನಾವಂತೂ ಮೂರ್ಖರು ಅಂತ ಎಣಿಸ್ಕೊಳ್ಳಿ. ಬಟ್ ಚರ್ಚೆ ಸಂವಾದಗಳು ಆಗ್ಲೇಬೇಕಲ್ಲ ಸರ್, ಯಾವುದೇ ಒಂದು ಇಸ್ರೋದ ಒಬ್ರು ಸೈಂಟಿಸ್ಟ್ ಅನ್ನು ತಗೊಂಡು ಬರ್ಲಿ. ನಮ್ಮ ಇವರಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಒಂದಷ್ಟು ಸೈಂಟಿಸ್ಟ್ಗಳಿದ್ದಾರೆ ಬೆಂಗಳೂರಲ್ಲಿ. ಅವರನ್ನು ಇಟ್ಟುಕೊಂಡು ಇವರು ವೈಜ್ಞಾನಿಕವಾಗಿ ಒಂದು ಇದು ಮಾಡಲಿ. ಅದು ಬಿಟ್ಟು ನಾನೇ ನನ್ನ ಚಿಂತನೆಯೇ ದೊಡ್ಡದು, ನನ್ನ ಕಾಲಾವಧಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ರಾಜಕಾರಣಿಗಳಿಗೆ ಹುಚ್ಚುತನ ಬೇಡ. ಇವರು ತುಫಲಕ್ ರೀತಿಯನ್ನು ಹುಚ್ಚುದೊರೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪರಿಸರ ತಜ್ಞರು, ಪರಿಸರ ಪ್ರೇಮಿಗಳು ಒಟ್ಟಾಗ್ತೀರಾ ಈ ಯೋಜನೆಗೆ? ಖಂಡಿತ. ಏನ್ ಮಾಡ್ತೀರಿ ಮುಂದೆ? ಯಾಕಂದ್ರೆ ನಾವು ಒಂದಷ್ಟು ವಿಜ್ಞಾನಿಗಳನ್ನು ಸಂಪರ್ಕ ಮಾಡ್ತಾ ಇದ್ದೇವೆ. ಟಿ.ವಿ. ರಾಮಚಂದ್ರನ್ ಅವರನ್ನು ಇದರ ಬಗ್ಗೆ ಸಾಕಷ್ಟು ಇದರ ಬಗ್ಗೆ ಅಧ್ಯಯನ ಮಾಡಿದವರು, ಯಾವುದು ಭೂಭಾಗಗಳ ಅಧ್ಯಯನ ಮಾಡಿದಂತ ಒಂದು ದಾಖಲಾತಿಗಳು ಅವರ ಹತ್ರ ಇದೆ. ಹಾಗೆ ಇದರ ವಿಚಾರದಲ್ಲಿ ನಾವು ಟಿ.ವಿ. ರಾಮಚಂದ್ರ ಅವರನ್ನು ಮುಂದಿನ ಹಂತದಲ್ಲಿ ನಾವು ಭೇಟಿ ಆಗ್ತಾ ಇದ್ದೇವೆ. ಏನ್ ಮಾಡಬಹುದು ಅನ್ನುವಂಥದ್ದನ್ನು ಪ್ಲಾನ್ಗಳು ಆಗ್ತಾ. ಹೌದೌದು. ಯಾಕಂದ್ರೆ ನಾವು ಹೊರಗಿಂದ ನೋಡ್ಬೋದು,
ಅದರ ಒಳಗೆ ಇಳಿದು ಅದರ ಸೈಂಟಿಫಿಕ್ ಡೇಟಾಸನ್ನು ರಿವೀಲ್ ಮಾಡಬೇಕಿದ್ರೆ ಅವರೇ ಮಾಡಬೇಕಾಗತ್ತೆ. ನಮ್ಮದಕ್ಕೆ ನಾವು ಇನ್ನೊಂದು ಜರ್ನಲ್ಗಳನ್ನು ಓದಿ ನಾವು ಹೇಳ್ಬೋದು. ಅವರು ಸ್ವತಃ ಅದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದಾಗಿ ಅವರ ಒಂದು ಎಕ್ಸ್ಪರ್ಟೈಸ್ಗೆ ಜಾಸ್ತಿ ವ್ಯಾಲ್ಯೂಸ್ ಇರುತ್ತೆ. ನಾವು ಅದನ್ನು ಡಂಗುರ ಬಾರಿಸ್ಬೋದು, ಬಡಿಬೋದು ಅಷ್ಟೇ. ಇಂಥವ್ರು ಹೇಳಿದ್ದಾರೆ, ಇಂಥವ್ರು ಮಾಡಿದ್ದಾರೆ, ಹೀಗೆ ಇದೆ, ಹೀಗೆ ಇದೆ, ಹೀಗೆ ಇದೆ ಅಂತೇಳಿ. ಬಟ್ ಅವರು ಅಥೆಂಟಿಕ್ ಪರ್ಸನ್ಸ್. ಯಾಕಂದರೆ ಅದನ್ನು ಸರ್ಕಾರ ಗಮನಕ್ಕೆ ತಗೊಳ್ಬೇಕು. ವೆರಿಫಿಕೇಶನ್ ನಾನು ಸರ್ಕಾರಕ್ಕೆ ನಿವೇದಿಸಿಕೊಳ್ಳೋದು ಇಷ್ಟೇ, ಇಸ್ರೋದ ಒಂದು ವರದಿಗಳನ್ನು ಇಟ್ಕೊಳ್ಳಿ. ನಾನು ಹೀಗೆ ಹೇಳಿದೆ, ಲ್ಯಾಂಡ್ಸ್ಲೈಡ್ ಅಟ್ಲಾಸ್ ಆಫ್ ಇಂಡಿಯಾ ಅನ್ನುವಂಥದ್ದು, ಅದನ್ನು ಸ್ಟಡಿ ಮಾಡಲಿ. ಇಸ್ರೋ ಸೈಂಟಿಸ್ಟ್ಗಳನ್ನು ತಗೊಳ್ಳಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನು ತಗೊಳ್ಳಿ, ಮತ್ತು ಭೂಗರ್ಭ ಶಾಸ್ತ್ರಜ್ಞರನ್ನು ಇಟ್ಟುಕೊಂಡು ನೀವು. ಬಟ್ ಇದನ್ನೆಲ್ಲ ಹೇಳಬೇಕಲ್ಲ ಸರ್, ಏನಾದರೂ ನಿಯೋಗವನ್ನು ಕೊಂಡೊಯ್ಯುವಂತಹ ಇಲ್ಲ, ಆಲ್ರೆಡಿ ಇದರ ಬಗ್ಗೆ ಒಂದಷ್ಟು ನಿಯೋಗಗಳು ಇದರ ಬಗ್ಗೆ ಮಾಹಿತಿಗಳನ್ನು ಲೆಟ್ರಲ್ಲಿ ಕೊಟ್ಟಿದೆ. ಇಲ್ಲಿ ಪರಿಸರ ಸಂಗಮ, ಪರಿಸರಕ್ಕಾಗಿ ನಾವು ಅನ್ನುವಂಥ ಸಂಸ್ಥೆಗಳು ಇದರ ಬಗ್ಗೆ ಸಾಕಷ್ಟು ಕರೆಸ್ಪಾಂಡೆನ್ಸ್ ಮಾಡಿದೆ, ಲೆಟರ್ಗಳನ್ನು ಕೊಟ್ಟಿದೆ ಇದರ ಬಗ್ಗೆ. ಆದರೂ ಅವರು ಅದನ್ನು ನೋಡಿದಾರೆ ಇಲ್ಲೋ ಗೊತ್ತಿಲ್ಲ, ನೋಡ್ತಾರ ಇಲ್ಲೋ ಅನ್ನುವಂಥದ್ದು ಗೊತ್ತಿಲ್ಲ ನಮಗೆ. ಓಕೆ, ನಿಯೋಗಗಳು ಕೂಡ ಹೋಗಿದೆ. ನಿಯೋಗಗಳ ಬೇರೆ ಬೇರೆ ವೇದಿಕೆಗಳ ಮುಖಾಂತರ ಅವರಿಗೆ ಲೆಟರ್ಗಳು ಹೋಗಿದೆ. ಸರ್ಕಾರ ಕರಿಬೇಕು, ನೀವು ಬನ್ನಿ ಹಾಗಾದ್ರೆ ಸೈಂಟಿಸ್ಟ್ಗಳು ನಾವು ಇದರ ಜೊತೆ ಇಟ್ಟುಕೊಂಡು ನಾವು ಇದರ ಬಗ್ಗೆ ಒಂಥರ ಬ್ರೈನ್ ಸ್ಟಾರ್ಮಿಂಗ್ ಮಾಡೋಣ ಅನ್ನುವಂಥದ್ದು ಆ ಇಚ್ಛಾಶಕ್ತಿ ಸರ್ಕಾರಕ್ಕೆ ಇರಬೇಕಾಗತ್ತೆ. ಒಟ್ಟಾರೆ ತಮ್ಮ ಪ್ರಕಾರ ಇದು ಜನಜೀವನಕ್ಕೆ ಮಾರಕ ಈ ಯೋಜನೆ, ಪರಿಸರಕ್ಕೆ ಬಹಳ ಮಾರಕ. ಪರಿಸರ ಉಳಿದ್ರೆ ಮಾತ್ರ ಜನಜೀವನ, ಜನಜೀವನಕ್ಕೆ ಮಾರಕ. ಇದು 100 ಟನಲ್ಗಳನ್ನು ಹೊಸ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಮಾಡ್ಬೋದು, ಆದರೆ ಒಂದು ಆಗುಮೆಯನ್ನು ಮರುಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬೇಡ, ಇವರು ಯಾವುದೇ ತಂತ್ರಜ್ಞಾನಗಳನ್ನು ಬಳಸಿ ಒಂದು 100 ಹೆಕ್ಟೇರ್ ಕಾಡನ್ನು ಬೆಳೆಸಿ ತೋರಿಸಲಿ ಇವರು. ಈಗ ಇರುವಂಥ ಇದು ಲಶ್ ಗ್ರೀನ್, ಯಾಕಂದರೆ ಇದಕ್ಕೆ ನಾವು ಲಶ್ ವೆಜಿಟೇಷನ್ ಅಂತ ಹೇಳ್ತಾರೆ. ಯಾವುದು ಆಗುಂಬೆ, ಹಸಿರು ಹಸಿರು. ನೀವು ಆಗುಂಬೆಯ ಮೇಲ್ಭಾಗದಲ್ಲಿ ನೋಡುವಾಗ ಆಗುಂಬೆಯ ಕಾಡಲ್ಲಿ ಒಂದು ಸಲ ಇವರು ಈ ರಾಜಕಾರಣಿಗಳು 1 ಗಂಟೆ ಅಲ್ಲಿ ಸಂಚಾರ ಮಾಡಲಿ, ಯಾವುದು ಆಗುಂಬೆಯ ಕಾಡಿನ ಒಳಗೆ. ಇವರು ಏನೋ ಇಟ್ಕೊಂಡು ಮಾತಾಡುದಲ್ಲ, ಆಗುಂಬೆ ಕಾಡಿನ ಒಳಗೆ 1 ಗಂಟೆ ಇವರು ಆಚೆ ಇವರು ವಾಸ್ತವ್ಯ ಮಾಡಲಿ, ಆಗ ಗೊತ್ತಾಗ್ತದೆ ಇವರಿಗೆ ಏನು ಅದು ಕಾಡಂದ್ರೆ ಏನು, ಅಲ್ಲಿ ಏನಿದೆ, ಸಸ್ಯರಾಶಿ ಏನಿದೆ, ಜೀವರಾಶಿಗಳು ಏನಿದೆ ಅನ್ನುವಂಥದ್ದು. ಅಂದ್ರೆ ತಮ್ಮ ಪ್ರಕಾರ ಇದು ಈ ಸುರಂಗ ನಿರ್ಮಾಣಕ್ಕೆ ವಿರೋಧವಾ ಅಥವಾ ಆಗುಂಬೆ ಉಳಿಸಿ ಅಭಿಯಾನವೋ? ಒಂದು ಪ್ರಕೃತಿ ಉಳಿಸಿ ಅಭಿಯಾನ. ಅದು ಉಳಿದ್ರೆ ಮಾತ್ರ ನಾವು ನಾಳೆ ಇನ್ನೊಂದು ಟನಲ್ ತೋಡ್ಬೋದು. ಅದೇ ಉಳಿಯದಿದ್ರೆ ನಾವು ಟನಲ್ ಎಲ್ಲಿ ತೋಡುವಂಥದ್ದು? ಒಂದು ಇವರು ದೊಡ್ಡ ಪ್ರಚಾರ ಮಾಡಿದ್ರಲ್ಲ, ಯಾವುದು ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಲ್ಲಿ ಏನು ಮಾಡಿದ್ರು, ಆ ನಂತರದ ದಿವಸದಲ್ಲಿ ಶಿರಾಡಿ ಘಾಟಲ್ಲಿ ಲ್ಯಾಂಡ್ ಸ್ಲೈಡ್ ಸೀರೀಸ್ ಆಗಿ ಆಗ್ತಾ ಇದೆ. ಈ ಎಕ್ಸೆಸ್ ವೈಬ್ರೇಷನ್ಗಳು ಎಕ್ಸೆಸ್ ಇದು ಮಾಡಿರುವಂಥದ್ದು. ಈಗ ಅದಕ್ಕೆ ಇವರಿಗೆ ಅದಕ್ಕೆ ಏನಾದ್ರು ಇವರು ಸಮಜಾಯಿಸಿಕೆ ಕೊಡ್ತಾರಾ? ನಾವು ನೀರು ಅಲ್ಲಿಗೆ ಸಾಗಿಸ್ಲಿಕ್ಕೆ ಆಗದಿರುವಂಥದ್ದಕ್ಕೆ ಇವರು ಆನ್ಸರೇಬಲ್ ಇವರು ಇಲ್ಲ. ಅಷ್ಟು ಕೋಟಿ ತಿಂದು ತೆಗಿದ್ರು. ಎಲ್ಲ ದೊಡ್ಡ ದೊಡ್ಡ ಚಿಕ್ಕಬಳ್ಳಾಪುರಕ್ಕೆ ಒಂದು ಕನಸಿನ ಹೊಳೆಯನ್ನು ಹರಿಸಿದ್ರು ಅಷ್ಟೇ. ಇವರು ಕನಸಿನ ಹೊಳೆ ಹರಿಸಿದ್ರು, ಜೇಬಿಗೆ ಇಳಿಸಿದ್ರು, ಅಷ್ಟೇ ಆಗಿರುವಂಥದ್ದು. ಈಗ ಅವರಿಗೆ ಇನ್ನೊಂದು ಆಲ್ಟರ್ನೇಟಿವ್, ಈಗ ಇಷ್ಟರವರೆಗೆ ಎತ್ತಿನ ಹೊಳೆಗೆ ಈ ಸಲದ ಬಜೆಟ್ನಲ್ಲಿ ಇಷ್ಟು ಸ್ಯಾಂಕ್ಷನ್ ಅಂತೇಳಿ ಪ್ರತಿ ವರ್ಷ ಬರ್ತಿತ್ತು. ಈ ಸಲ ಇನ್ನು ಮುಂದೆ ಅದಕ್ಕೆ ಸ್ಯಾಂಕ್ಷನ್ ಮಾಡಲಿಕ್ಕೆ ಆಗುದಿಲ್ಲ ಟೆಕ್ನಿಕಲಿ. ಆಗ ಇದಕ್ಕೆ ಮಾಡಬೇಕು. ಅಂದ್ರೆ ತಮ್ಮ ಪ್ರಕಾರ ವೈಜ್ಞಾನಿಕವಾಗಿ ಸುರಂಗ ನಿರ್ಮಾಣ ಸಾಧ್ಯವೇ ಇಲ್ಲ? ವೈಜ್ಞಾನಿಕವಾಗಿ ವಿಜ್ಞಾನಿಗಳು, ಇಸ್ರೋದ ಸೈಂಟಿಸ್ಟ್ಗಳು ಮತ್ತು ಭೂಗರ್ಭ ಶಾಸ್ತ್ರಜ್ಞರು ಮತ್ತು ಬೇರೆ ಬೇರೆ ಇದಕ್ಕೆ ಯುನೆಸ್ಕೋಗಳು ಇದರ ಬಗ್ಗೆ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರವೇ ಇವರು ಕೈ ಹಾಕಬೇಕು. ಓಕೆ ಮಾಡಿ ಅಂತ ಹೇಳಿದ್ರೆ ಮಾತ್ರ. ಓಕೆ, ಜನ ಏನ್ ತಿಳಿಬೇಕು ಸರ್? ಈಗ ಜನ ಒಂದು ಗೊಂದಲದಲ್ಲಿದ್ದಾರೆ. ನಮ್ಗೆ ಒಂದು ಒಳ್ಳೆ ರೋಡ್ ಆಗ್ತಾ ಇದೆ, ನಮ್ದು ಜಾಗಕ್ಕೆಲ್ಲ ಒಳ್ಳೆ ಜನ ಏನ್ ತಿಳಿಬೇಕು? ಈಗ ನಮ್ಮ ರೋಡ್ ಸೈಡ್ ಜಾಗ ಇತ್ತು, ನಮ್ಗೆ ಅದಕ್ಕೆಲ್ಲ ರೇಟ್ ಬರ್ತದೆ ಅಂತೇಳಿ ಕಾಯ್ತಾ ಇದ್ರೆ ಇವರು ಹೋಗಿ ಕಲ್ಲು ಹಾಕಿದ್ರಲ್ಲ ಅಂತ ಹೇಳ್ತಾರೆ ಅಷ್ಟೇ. ರಾಜಕಾರಣಿಗಳು ಆಲ್ರೆಡಿ ಆ ಪ್ರಪೋಸ್ಡ್ ರೋಡ್ ಇದು ಆಚೆ ಲೆಫ್ಟ್ ರೈಟ್ ಅಲ್ಲಿ ಬೇಕಾದಷ್ಟು ಲ್ಯಾಂಡ್ಗಳನ್ನು ಗ್ರಾಬ್ ಮಾಡ್ಕೊಂಡಿದ್ದಾರೆ. ಬೇಡ, ಈ ಕರಾವಳಿ ತೀರದಲ್ಲಿ ಉಡುಪಿಯಿಂದ ಕಾರವಾರದಿಂದ ಕಾಸರಗೋಡುವರೆಗೆ ಕರೆಕ್ಟ್ ಆಗಿ ದಾಖಲಾತಿ ನೋಡಿದ್ರೆ ಎಷ್ಟು ರಾಜಕಾರಣಿಗಳ ಭೂಮಿ ಇದೆ ಅಂತೇಳಿ ಒಂದ್ಸಲ ಚೆಕ್ ಮಾಡಿ, ಎಷ್ಟು ಭೂಮಿಗಳನ್ನು ತೆಗೆದಿಟ್ಟಿದ್ದಾರೆ ಅನ್ನುವಂಥದ್ದು. ಇವರು ಯಾರು ಸಹ ಕೋಟಿಗಿಂತ ಕಮ್ಮಿ ಇರುವಂತ ಯಾವ ರಾಜಕಾರಣಿಗಳು ಸಹ ಇಲ್ಲ. ಇದು ನಾನು ನೇರವಾಗಿ ಹೇಳ್ತೇನೆ. ಹಿಂದಿನ ಕಾಲದ ಬಹಳ ಅಪರೂಪಕ್ಕೆ YSV ದತ್ತ ಮತ್ತು MP ಪ್ರಕಾಶ್ ಮತ್ತು ಇಂಥ ಒಂದು ನಮ್ಮ ಸುಳ್ಯದ ಶಾಸಕ ಅಂಗಾರ, ಸಜ್ಜನ ರಾಜ, ಹೌದು, ಹುಕ್ರಪ್ಪ, ಬಾಕಿಲ ಹುಕ್ರಪ್ಪ, ಕೂಲಿ ಕೆಲಸ ಮಾಡಿಕೊಂಡು ಅಂತ ಶಾಸಕರೆಲ್ಲ ಈಗ ಇರುವುದು. ಈಗೆಲ್ಲ ಕೋಟಿ ಕೋಟಿ ಅವರದು. ಈ ವರ್ಷ ಇಲೆಕ್ಷನ್ ಘೋಷಣೆ ಮಾಡುವಾಗ ಒಂದು ಘೋಷಣೆ ಮಾಡಿರ್ತಾರೆ, ನೆಕ್ಸ್ಟ್ 5 ವರ್ಷ ನಂತರ ಘೋಷಣೆ ಮಾಡುವ ಅವರ ಸಂಪತ್ತಿನ ಪ್ರಮಾಣವೇ ಬೇರೆ ಇರ್ತದೆ. ಯಾಕಂದ್ರೆ ಯಾರು ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಬಂದಿರುವಂಥದ್ದಲ್ಲ, ಅದೊಂದು ಫ್ಯಾಷನ್ ಆಗಿದೆ. ಒಂದು ಪವರ್ ಮತ್ತು ಅಲ್ಲಿ ಮನಿ ಅಷ್ಟೇ ಇರುವಂಥದ್ದು. ಸರಿ, ಇದನ್ನು ನೆನೆಸಲಿಕ್ಕೆ
ಕೇವಲ ಪರಿಸರವಾದಿಗಳ ಹೋರಾಟ ಸಾಲದು, ಜನರ ಹೋರಾಟವೂ ಕೂಡ ಆಗಬೇಕು. ಅದೇ ಜನರು ಯಾವ ಬಗ್ಗೆ ಥಿಂಕ್ ಮಾಡಬೇಕು, ಏನು ತಿಳಿಬೇಕು ಈ ಯೋಜನೆ ಬಗ್ಗೆ, ಇದರಿಂದ ಹಾನಿ ಇದೆ ಒಂದೊಂದೇ ಪಟ್ಟಿ ಮಾಡೋದಾದ್ರೆ. ಇದನ್ನು ನಿಲ್ಲಿಸಬೇಕಂತ ಹೇಳಿದ್ರೆ ಸೂಕ್ತ ಕಾರಣ ಕೊಟ್ಟು ಸರ್ಕಾರವನ್ನು ಎಚ್ಚರಿಸಬೇಕಿದ್ರೆ ನ್ಯಾಯಾಲಯಗಳು ಮಾತ್ರ. ನಮಗೆ ಕಾಣುವಂಥದ್ದು ಕಣ್ಣಿಗೆ ಕಟ್ಟಿಕೊಂಡು ಕೂತಿದಾರಲ್ಲ ನ್ಯಾಯ ದೇವತೆ, ಅಲ್ಲಿ ಮಾತ್ರ ಸಾಧ್ಯ ಅನ್ನುವಂಥದ್ದು ನಂಬಿಕೆ. ಮತ್ತೆ ಜನವಿರೋಧದಿಂದ ಹಿಂದೆ ಸರಿಯುವುದಿಲ್ವಾ? ಜನವಿರೋಧವನ್ನು ಇವತ್ತು ಗಮನಿಸುವುದಿಲ್ಲ, ಅದನ್ನು ಲೆಕ್ಕಿಸೋದೇ ಇಲ್ವಾ? ಅದನ್ನು ಗಮನಿಸ್ತಾರೆ ಜನ. ಅಲ್ಲೇ ಡಿವೈಡ್ ಅಂಡ್ ರೂಲ್ ಮಾಡ್ತಾರೆ, 1-2 ಟೀಮ್ ಮಾಡ್ತಾರೆ, ಒಂದಕ್ಕೆ ದುಡ್ಡು ಸುರಿಸ್ತಾರೆ, ಇನ್ನೊಂದು ಇದು ಬೊಬ್ಬೆ ಹೊಡಿತಾ ಇರ್ತದೆ ಅಷ್ಟೇ. ಅಲ್ಲ ಸರ್, ಈಗ ಉಷಾ ಎಸ್ಕಾಟ್ ಕಂಪನಿ ಇನ್ನೊಂದೆರಡು ಜನ ವಿರೋಧದಿಂದ ಹೋಯ್ತಲ್ವ? ಹೌದು, 90ರ ದಶಕದಲ್ಲಿ ಅಲ್ಲಿ 90ರ ದಶಕದಲ್ಲಿ ಆ ಒಂದು ಅಲೆ ಇತ್ತು ಅಷ್ಟರವರೆಗೆ. ಈಗ ಅಂತ ಜನವಿರೋಧಿ ಅಲೆಯನ್ನು, ಅದು ನಮ್ಮ ಕರಾವಳಿ ಭಾಗದಲ್ಲಿ ಜನವಿರೋಧವನ್ನು ಯಾವ ಸರ್ಕಾರಗಳು ಸಹ ಲೆಕ್ಕಿಸುವುದಿಲ್ಲ. ಯಾಕಂದ್ರೆ ಇಲ್ಲಿಯ ಕರಾವಳಿಯ ಶಾಸಕರು ನಮ್ಮ ಭೂಭಾಗಕ್ಕೆ ತೊಂದರೆ ಬಂದಾಗ ಸದನದ ಬಾವಿಯೊಳಗೆ ಕೂತು ಹೋರಾಡುವಂತ ಯಾವ ಶಾಸಕರು ಇಲ್ಲಿಲ್ಲ. ಅದೇ ನೀವು ಮಂಡ್ಯ ಆಗಲಿ ಅಥವಾ ಬೇರೆ ಭಾಗದ ಶಾಸಕರಾಗಿದ್ದರೆ ಅವರ ಊರಿಗೆ ಸಮಸ್ಯೆ ಆದಾಗ ಅವರು ಸದನದ ಬಾವಿಯೊಳಗೆ ಕೂತು ಅವರು ಧರಣಿ ಮಾಡ್ತಾರೆ. ಇಲ್ಲಿ ಅಂತ ಇದು ಹುಚ್ಚುತನ ಇರುವಂತ ಯಾವ ಶಾಸಕರು ಇಲ್ಲ. ನಾನು ನೇರವಾಗಿ ಹೇಳ್ತೇನೆ, ಇಲ್ಲಿ ಇರುವಂಥದ್ದು ಬೇರೆ ಒಂದು ಮನಸ್ಥಿತಿ ಇರುವಂಥವ್ರು. ಯಾಕಂದ್ರೆ ಇಲ್ಲಿ ಹೋರಾಟಗಳು ಸಕ್ಸಸ್ ಆಗ್ತಾ ಇಲ್ಲ ಹೇಳಿದೆ, ನಮ್ಮ ಜನಪ್ರತಿನಿಧಿಗಳೇ ನಮಗೆ ಸ್ಪಂದನೆ ಕೊಡುವುದಿಲ್ಲ. ನಮ್ಮ ಕರಾವಳಿ ತೀರದಲ್ಲಿ ಅವರ ವಾದಗಳೇ ಬಹಳ ದೊಡ್ಡದು, ಅದೇ ಮೇಯ್ನ್ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ಅದರ ಜೊತೆಗೆ ಧರ್ಮವನ್ನು ಬೆರೆಸ್ತಾರೆ. ಆಗ ನಾವು ಈ ವಾದಗಳೆಲ್ಲ ಯಾವುದು ನಡೆಯುವುದಿಲ್ಲ, ವಿಘಟನೆ ಆಗ್ತದೆ. ಓಕೆ, ಅದೇ ಜನರು ಏನು ತಿಳಿಬೇಕು, ಒಂದೊಂದು ಸಮಸ್ಯೆ ಬಗ್ಗೆ ಹೇಳುವುದಾದ್ರೆ ಏನು ಹೇಳ್ತೀರಾ? ಇದರಿಂದ ಸಮಸ್ಯೆ ಆಗುತ್ತೆ ಅವರಾಗಿ ಅಲ್ಲ, ಸುರಂಗ ನಿರ್ಮಾಣ ಆದ್ರೆ ನಿಮ್ಗೆ ಏನಾಗಬಹುದು ಜನರಿಗೆ? ಈಗ ನಾವು ಹೇಳುವಂಥದ್ದು ಬೇಡ, ನಾವು ಇಷ್ಟು ಮಾತಾಡಿದ್ವಿ. ಇದ್ರ ಬಗ್ಗೆ ಅವರು ಒಂದಷ್ಟು ಸ್ಟಡೀಸ್ ವಿಮರ್ಶೆ ಮಾಡಬೇಕು. ಗೂಗಲ್ ಇದೆ, ಯೂಟ್ಯೂಬ್ ಇದೆ. ಗೂಗಲ್ಗೆ ಹೋದ್ರೆ ಎಲ್ಲ ಪ್ರಪಂಚದಲ್ಲಿ ಮಾಡಿರುವಂಥ ಎಲ್ಲ ದಾಖಲಾತಿಗಳು ಸಹ ಸಿಗ್ತದೆ. ಎಪ್ಸ್ಟೈನ್ ಫೈಲ್ ಸಹ ಸಿಗ್ತದೆ ಅಂತೆ. ಈ ದಾಖಲಾತಿಗಳು ಸಿಗೋದಿಲ್ವಾ? ಆ ಇಂಟ್ರೆಸ್ಟ್ ಬೇಕಷ್ಟೇ. ಆ ಇಂಟ್ರೆಸ್ಟ್ ಏನಾಗ್ತದೆ, ಏನೋ ಎಲ್ಲಿ ಹುಡುಕ್ಬೇಕು? ಗೂಗಲ್ಗೆ ಹೋಗಿ ಬೇರೆ ಬೇರೆ ಸೈಟ್ಗಳಿಗೆ ಹೋದ್ರೆ ಸಾಕಷ್ಟು ಜರ್ನಲ್ಗಳು ಸಿಗ್ತದೆ, ವಿಜ್ಞಾನಿಗಳು ತಯಾರಿಸಿರುವ. ಈಗ ನಾನು ಬೋನ್ ಡೇಟಾಸ್ ಅನ್ನುವಂಥದ್ದು ಸಹ ನಾನು ಗೂಗಲಲ್ಲೇ ಸಿಕ್ಕಿರುವಂಥದ್ದು. ನಾವು ಮೊದಲಿನ ಹಾಗೆ ನಾವು ಯಾರೋಗೆ ಇದು ಪತ್ರ ಬರೆದು ನಾವು ತಗೊಳ್ಬೇಕಾಗಿಲ್ಲ. ಈಗ ಎಲ್ಲ ಅವೈಲೇಬಲ್, ಓಪನ್, ಎಲ್ಲವೂ ಸಿಗ್ತದೆ. ಅದನ್ನು ಸ್ವಲ್ಪ ಸ್ಟಡಿ ಮಾಡಿ ಆದಾಗ ಸ್ವಲ್ಪ ಜ್ಞಾನೋದಯ ಆಗ್ತದೆ. ಜನಗಳು ಮೂರ್ಖರು ಅಂತೇಳಿ ನಾನು ಹೇಳ್ತಿಲ್ಲ, ಜನರುಗಳು ಅವರವರ ಕಷ್ಟದಲ್ಲೇ ಅವರು ಬೆಂದು ಹೋಗಿದ್ದಾರೆ. ಈಗ ಒಂದಷ್ಟು ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ, ಒಂದಷ್ಟು ಯುವಕರಿಗೆಲ್ಲ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ. ಅಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ ಇಂಥವುಗಳೆಲ್ಲ ಇಲ್ಲದಿದ್ರೆ ಅಥವಾ ಕೆಲವೊಂದು ಶಾಪಿಂಗ್ ಮಾಲ್ಗಳು ಇಲ್ಲದಿದ್ರೆ ಇವತ್ತಿನ ಯೂತ್ಗೆ ಕೆಲಸ ಇಲ್ಲ. ಇಲ್ಲಿ ಇಂಜಿನಿಯರಿಂಗ್ ಆದವರು ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಗೆ MBA ಆದವರು ಕೆಲಸ ಮಾಡ್ತಾ ಇದ್ದಾರೆ. ಒಂದ್ಸಲ ಸರ್ವೆ ಮಾಡಲಿ, ಸ್ವಿಗ್ಗಿ ಮತ್ತು ಝೊಮ್ಯಾಟೊದಲ್ಲಿ ಅಥವಾ ಶಾಪಿಂಗ್ ಮಾಲಲ್ಲಿ ಯಾವ್ಯಾವ ಇದನ್ನು ಪದವಿಗಳನ್ನು ಪಡ್ಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ರಾಜಕಾರಣಿಗಳು ಒಂದ್ಸಲ ಸ್ಟಡಿ ಮಾಡಲಿ, ಅವರ ಹಣೆ ಬರ ಗೊತ್ತಾಗ್ತದೆ ಏನು ಮಾಡಿದ್ದಾರೆ ಅಂದರೆ. ನಾವು ಇಷ್ಟು ಸಾವಿರ ಜನರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗುವ ಹೇಳಿದ್ದಾರೆ, 30,000 ಜನರಿಗೆ ನಾವು ಉದ್ಯೋಗ ಕಲ್ಪಿಸಿಕೊಡ್ತೇವೆ, 5 ಲಕ್ಷ ಜನರಿಗೆ ಉದ್ಯೋಗ ಕಲ್ಪಿಸಿಕೊಡ್ತೇವೆ ಅಂತೇಳಿ ಆದದ್ದು ಇವರದ್ದು ಮಾತ್ರ. ಸ್ವಿಸ್ ಬ್ಯಾಂಕಲ್ಲಿ ಅಮೌಂಟು ದಾಖಲಾಗಿರುವಂಥದ್ದು. ಅದು ಬಿಟ್ಟು ಯಾವ ಒಬ್ಬ ಇಲ್ಲಿ ಯೂತ್ಗಳಿಗೆ ಯಾರಿಗೂ ಕೆಲಸ ಸಿಗಲಿಲ್ಲ. ಎಲ್ಲ IT-BTಗೆ ಏನೋ ಒಂದು ಇದೆ, ಅದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಇದರಿಂದಾಗಿ ಅದು ಸಹ ಇನ್ನು 2030 ಹೊತ್ತಿಗೆ ಏನೋ ಸಮಸ್ಯೆ ಆಗ್ತದೆ ಅನ್ನುವಂಥ ಒಂದು ವರದಿಗಳು ಸಹ ಬರ್ತಾ ಇದೆ. ಸುಮ್ಮನೆ ಇವರು ಯುವಕರಿಗೆ ನಾವು ಕೆಲಸ ತೆಗೆಸಿಕೊಡ್ತೇವೆ, ಡೆವಲಪ್ ಮಾಡ್ತೇವೆ ಅನ್ನೋದು. ಇವರು ಆ ಒಂದು ಡೆವಲಪ್ಮೆಂಟ್, ಸ್ವಂತ ಡೆವಲಪ್ಮೆಂಟ್, ಪರ್ಸನಲ್ ಡೆವಲಪ್ಮೆಂಟ್ ಮಾತ್ರ, ಸೋಷಿಯಲ್ ಡೆವಲಪ್ಮೆಂಟ್ ಇವರು ಯಾವತ್ತೂ ಮಾಡಲಿಕ್ಕೆ ಹೋಗುದಿಲ್ಲ. ಕೆಲವು ಶಾಸಕರು ಒಂದು ತತ್ವ ಸಿದ್ಧಾಂತ ಇಟ್ಟುಕೊಂಡು ಕೆಲಸ ಮಾಡುವಂಥವರು ಇದ್ದಾರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ. ಓಕೆ, ಯಾರೆಲ್ಲ ಒಟ್ಟಾಗಬೇಕು? ಶಿವಮೊಗ್ಗದವರು, ಉಡುಪಿಯವರು ಎಲ್ಲರೂ ಒಟ್ಟಾಗಬೇಕಾ ಈ ಸುರಂಗ ನಿರ್ಮಾಣದ ವಿರೋಧಕ್ಕೆ? ಇದರಲ್ಲಿ ಸರ್ಕಾರಿ ವ್ಯವಸ್ಥೆಗಳೇ ಒಟ್ಟಾಗಬೇಕಾಗತ್ತೆ. ಯಾಕಂದ್ರೆ ಸರ್ಕಾರ ಇದರ ಬಗ್ಗೆ ಸರ್ಕಾರ ಮತ್ತೂ ಕೂಡ ಮುಂದುವರೆದ್ರೆ ಹೋರಾಟ ಮಾಡಬೇಕಿದ್ರೆ ಕಡೆಗೆ ನಾವು ಎಲ್ಲರೂ ಸೇರಿ ನಾವು ನ್ಯಾಯಾಲಯದಲ್ಲಿ ಮೊರೆ ಹೋಗ್ಬೇಕಾಗತ್ತೆ. ಮತ್ತೆ ಯಾವ ಸಾಧ್ಯತೆಗಳೂ ಇಲ್ಲ. ಜನರ ಪ್ರಜಾಪ್ರಭುತ್ವದಲ್ಲಿ ಹೋರಾಟಕ್ಕೆ ಬಹಳ ಪ್ರಾಶಸ್ತ್ಯ. ಈಗ ನೋಡಿ, ಶರಾವತಿ ಇದು ಪ್ರಾಜೆಕ್ಟ್ ಇದು ಒಂದು ಹೊಸತು ಇದಾಯ್ತು ನಮ್ಮ ಉತ್ತರ ಕನ್ನಡಕ್ಕೆ. ಹೌದು, ಅಲ್ಲಿ ಜನ ಹೇಗೆ ಹುಟ್ಟಾದ್ರು, ಯಾಕೆ ಹುಟ್ಟಾದ್ರು ಹೇಳಿದ್ರೆ ಅಲ್ಲಿ ನಂಬಿಕೊಂಡು ಬದುಕ್ತಾ ಇರುವಂತ ಜನ. ನಾಳೆ ನೀರಿಲ್ಲದಿದ್ರೆ ನಮಗೆ ಬದುಕಿಲ್ಲ ಅನ್ನುವಂಥದ್ದು ಗೊತ್ತಿದೆ. ಇಲ್ಲಿಯ ರೀತಿಯ ಒಂದು ವ್ಯವಸಾಯ ಪದ್ಧತಿ ಇಲ್ಲಿಗೂ ಮತ್ತು ಅಲ್ಲಿಗೆ ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ಅಲ್ಲಿ ವ್ಯವಸಾಯವನ್ನೇ ನಂಬಿಕೊಂಡಿರುವಂಥವ್ರು ಉತ್ತರ ಕನ್ನಡದಲ್ಲಿ. ಇಡೀ ಊರು ಕೇರಿ ಒಟ್ಟಾಗಿ ಅದನ್ನು ಎಬ್ಬಿಸಿದ್ರು ಅವರು. ಈಗ ಒಂದು ಹಂತದಲ್ಲಿ ಅದು ಕೋರ್ಟು ಸಹ ಅದರ ಗಮನ ತಗೊಳ್ತಾ ಇದೆ.
ಅದೇ ಇಲ್ಲಿ ಅಂತ ಹೋರಾಟ ಜನಧ್ವನಿಗಳು ಬರುವುದಿಲ್ಲ. ನಾವೇ ಕೆಲವು ನಮ್ಗೆ ಹೇಳ್ತಾರಲ್ಲ ಜನರೇ, ಕೆಲಸ ಇಲ್ಲ ಅವರಿಗೆ ಅಂತೇಳಿ, ಅಂತೆ ನಾವೇ ಎಲ್ಲ ಧ್ವನಿ ಎಬ್ಬಿಸ್ಬೇಕಷ್ಟೇ. ಸರ್, ಒಂದು ಕೇಳ್ತಾ ಇದ್ದೀನಿ, ಇದು ಅನುಷ್ಠಾನ ಆಗುವ ಸಾಧ್ಯತೆ ಇದೆಯಾ ತಮ್ಮ ಪ್ರಕಾರ? ಸಾಧ್ಯತೆ ಇಲ್ವಾ? ಅವ್ರಿಗೆ ಇಂಟ್ರೆಸ್ಟ್ ಇದೆ, ಒಂದೇ ಬಜೆಟ್ ಅಲ್ಲಿ ದುಡ್ಡಿಲ್ಲ ಅಂತೇಳಿ ಮಾತ್ರ ನಿಲ್ಬಹುದು ಬಿಟ್ರೆ, ಅದರ್ವೈಸ್ ಬಜೆಟ್ ಅಲ್ಲಿ ಸಫಿಶಿಯಂಟ್ ಇದ್ರೆ ಫಂಡ್ ಇದ್ರೆ ಡೆಫಿನೆಟ್ಲಿ ಅವರು ಇಳಿತಾರೆ ಇದಕ್ಕೆ. ಯಾಕಂದ್ರೆ ದುಡ್ಡಿನ ಚಲಾವಣೆ ಕೇವಲ ಜನವನ್ನ ಮೆಚ್ಚಿಸುವಂತ ಹೇಳಿಕೆ ಅಲ್ಲ ಇದು, ಜನವನ್ನು ಮೆಚ್ಚಿಸುವ ಹೇಳಿಕೆ ಅಲ್ಲ. ಇಲ್ಲಿ ಗಂಭೀರತೆ ಇದೆಯಾ? ಗಂಭೀರತೆ ಇದೆ ಡೆಫಿನೆಟ್ಲಿ. ಯಾಕಂದ್ರೆ ಗಂಭೀರತೆ ಇದೆ ಯಾಕೆ ಹೇಳಿದ್ರೆ ಅಲ್ಲಿ ಒಂದಷ್ಟು ದುಡ್ಡಿನ ಕಸರತ್ತುಗಳು ಆಗುವಂತ ಪ್ರಾಜೆಕ್ಟ್ ಇದು. ಚಿನ್ನದ ಇದು ಮೊಟ್ಟೆ ಇಡುವಂತ ಕೋಳಿ ಅದು. ಈಗ ಆಗುಂಬೆ ಯೋಜನೆ ಏನಿದೆ, ಚಿನ್ನದ ಮೊಟ್ಟೆ ಇಡುವಂತ ಕೋಳಿ ಅದು ಎಲ್ಲರಿಗೂ ಬೇಕು, ಅದು ಹಬ್ಬ. ಅದು ಒಂದು ಅಲ್ಲಿಂದ ಫಂಡಿಂಗ್ ಆಯ್ತು ಹೇಳಿದ್ರೆ ಬಹಳ ಎಲ್ಲರಿಗೂ ಹಬ್ಬ, ರಾಜಕಾರಣಿಗಳಿಗೆ, ಪರ್ಟಿಕ್ಯುಲರ್ಲಿ ರಾಜಕಾರಣಿಗಳಿಗೆ ನಾನು ಹೇಳ್ತಾ ಇದ್ದೆ. ಮತ್ತು ಒಂದಷ್ಟು ಉದ್ಯಮಿಗಳು ಅದನ್ನು ರಿಲೇಟೆಡ್ ಆಗಿ ಕನ್ಸ್ಟ್ರಕ್ಷನ್ಸ್ ಕಂಪನಿಗಳು. ಓಕೆ, ಕೊನೆಯದಾಗಿ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ? ಒಂದು ಬಹುಶಃ ನಾವು ನಮ್ಮ ಈ ಚರ್ಚೆಯ ಕೊನೆಯ ಹಂತಕ್ಕೆ ಮುಟ್ಟಿರ್ಬೋದು. ಇಂಥ ಯೋಜನೆಗಳು ಆದರೆ ನಾವು ಬದುಕಿನ ಕೊನೆಯ ಹಂತಕ್ಕೆ ಬರ್ಬೋದು. ನಾವು ನಮ್ಮ ಭೂಭಾಗಗಳು, ನಮ್ಮ ಜನಸ್ಥಿತಿಗಳು, ನಮ್ಮ ಇಲ್ಲಿಯ ವಾತಾವರಣವನ್ನೇ ಕಳೆದುಕೊಳ್ತಾ ಇದ್ದೀವಿ. ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗ್ ನ ವಿಚಾರದಲ್ಲಿ ಈಗ ನಿನ್ನೆ ಮೊನ್ನೆ ವರದಿ ಹೇಳ್ತಾ ಉಂಟು ನೋಡಿ, ಕೇರಳ ಪಕ್ಕದಲ್ಲಿ ಯಾವುದೋ ಒಂದು ಸೈಕ್ಲೋನ್ ಬಂದು ರೆಡಿಯಾಗಿ ನಿಂತಿದೆ, ಫೆಬ್ರವರಿ ಬಿರು ಬೇಸಿಗೆಯಲ್ಲಿ ಮಳೆ ಬರುವ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು ವರದಿ ಹೇಳ್ತಾ ಉಂಟು. ಇದು ಗ್ಲೋಬಲ್ ವಾರ್ಮಿಂಗ್ ವಿಷಯ ಒಂದಷ್ಟು ಸಪ್ಪೆ ಆಯ್ತು, ಈಗ ಸಪ್ಪೆ ಆಯ್ತು, ಅದರ ಇಂಪ್ಯಾಕ್ಟ್ ಜಾಸ್ತಿ ಆಯ್ತು. ಈಗ ನೋಡಿ, ಆ ವಿಚಾರಗಳು ಸಪ್ಪೆ ಆಗಿದೆ, ಆದ್ರೆ ಪರಿಸರ ಸ್ವತಃ ಅದೇ ಧ್ವನಿ ಎಬ್ಬಿಸ್ತಾ ಉಂಟು. ಧ್ವನಿ ಎಬ್ಬಿಸ್ತಾ ಹೇಳಿದೆ ಅದೇ ವಿನಾಶ ಮಾಡ್ತಾ ಇದೆ. ಮೊದಲು ಜನ ಅದರ ಧ್ವನಿ ಎಬ್ಬಿಸ್ತಿದ್ರು, ಈಗ ಜನ ಧ್ವನಿ ಎಬ್ಬಿಸ್ತಾರೆ. ಅಲ್ಟ್ರಾ ವೈಲೆಟ್ ರೇಸ್ ಇದ್ದು ವಿಷಯ, ಹೌದು, ಅದೆಲ್ಲ ಸಪ್ಪೆ ಆಗಿದೆ. ಬಟ್ ಅದು ಇಫೆಕ್ಟ್ ಈಗ ಅದೇ ಮಾಡ್ತಾ ಇದೆ. ಪ್ರಕೃತಿ ಮಾತೆ ಅದನ್ನು ತೋರಿಸ್ತಾ ಉಂಟು. ಒಂದೊಂದೇ ಕಡೆಯಲ್ಲಿ ನಾನು ಎಚ್ಚೆತ್ತಿದ್ದೇನೆ, ಜಾಗೃತಿ ಅಂತ ತೋರಿಸ್ತಾ ಉಂಟು. ಕಂಟಿನ್ಯೂಸ್ ಸೀರೀಸ್ ಆಫ್ ಇನ್ಸಿಡೆಂಟ್ಗಳು ಆಗ್ತಾನೆ ಇದೆಯಲ್ಲ. ಕೇದಾರ್ನಾಥ್ ಇದು ಬ್ಲಾಸ್ಟ್ ಇಂದ ಹಿಡಿದು ಪ್ರಾಕೃತಿಕ ವಿಪ್ಲವ, ಡಿಸಾಸ್ಟರ್, ಅದು ಕಡಿಮೆ ಆಗಿಲ್ಲ. ಈ ಸೈಂಟಿಫಿಕ್ ಇದು ಯಾವುದು ವಿಜ್ಞಾನದ ಒಂದು ಅನ್ವೇಷಣೆಯ ಒಂದು ಕಾಲಘಟ್ಟದಲ್ಲಿ ಇದ್ದೇವೆ ನಾವು. ಒಂದು ಇವನ್ ಹೆಲ್ತ್ ಡಿಸಾಸ್ಟರ್ಸ್ ಕೂಡ. ಹೌದು, ಹೆಲ್ತ್ ಡಿಸಾಸ್ಟರ್. ಕರಾವಳಿಯಲ್ಲಿ ಕ್ಯಾನ್ಸರ್ ನ ಪ್ರಮಾಣ ಜಾಸ್ತಿ ಆಗ್ತದೆ. ಹೌದು, ಈಗ ಕರಾವಳಿಯಲ್ಲಿ ಕ್ಯಾನ್ಸರ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಸೈನ್ಸ್ ಇಲ್ವಾ? ಸೈನ್ಸ್ ಇದೆ, ಸೈನ್ಸ್ ಒಂದು ಕಡೆಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಆದ್ರೆ ಪ್ರಕೃತಿಯಲ್ಲಿ ಒಂದಷ್ಟು ವ್ಯತ್ಯಾಸಗಳು ಆಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಅಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಆಗ್ತಾ ಇರುವುದರಿಂದ ಒಂದು ರೀಸನ್. ಈ ಅದರ ರಿಪೋರ್ಟ್ ಅಲ್ಲಿ ಇದೆ, ಇನ್ವೆಸ್ಟಿಗೇಟಿಂಗ್ ಇಂಡಿಯಾ 2100 ಅನ್ನುವಂಥದ್ದು ಒಂದು ಭಾರತ ಮತ್ತು ಬೇರೆ ಬೇರೆ ದೇಶದ ಸೈಂಟಿಸ್ಟ್ಗಳು ಸೇರಿಕೊಂಡು ಮಾಡಿರುವಂಥ ವರದಿ. ಅದು ಮನಮೋಹನ್ ಸಿಂಗ್ ನ ಟೈಮಲ್ಲಿ ಮಾಡಿರುವಂಥದ್ದು, ಜೈ ರಮೇಶ್ ಇರುವಾಗ. ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಏನೆಲ್ಲ ಆಗ್ತದೆ ಎನ್ನುವಂಥದ್ದು. ಒಂದಷ್ಟು ಸಾಂಕ್ರಾಮಿಕ ರೋಗಗಳು ಬರ್ತದೆ, ಒಂದಷ್ಟು ಪ್ರಾಕೃತಿಕ ವಿಕೋಪಗಳು ಆಗ್ತದೆ, ಅವೆಲ್ಲವೂ ಈಗ ರಿಸಲ್ಟ್ ಆಗ್ತಾ ಇದೆ. ಬಟ್ ನಿರ್ದೇಶನಗಳನ್ನ ಯಾಕೆ ಪಾಲಿಸ್ತಾ ಇಲ್ಲ? ಈಗ ಈ ಮೈಕ್ರೋವೇವ್ ಓವನ್ ಎಲ್ಲ ಕಡೆ ಬ್ಯಾನ್ ಆಗಿದೆ. ಈಗ ನೀಲಗಿರಿ ಅದು ಏನು ಅಕೇಶಿಯಾ ಮರಗಳು ಕೂಡ ಬ್ಯಾನ್ ಆಗಿದೆ. ಬಟ್ ಅದು ಇನ್ನೂ ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲವಲ್ಲ ಸರ್? ನಾನು ಒಂದು ಎಕ್ಸಾಂಪಲ್ ಕೇಳ್ತೇನೆ. ಯಾಕೆ? ಏನು ವ್ಯವಸ್ಥೆಯ ಲೋಪ? ಒಂದು ನಿಮ್ಗೆ ಗೊತ್ತಿದೆ, ನನಗೆ ಗೊತ್ತಿದೆ, ಸಕ್ಕರೆ ನಾವು ತಿಂತಾ ಇರುವಂತ ಸಕ್ಕರೆ ಸಲ್ಫರ್ ಇದೆ, ಅದು ಹೈಲಿ ಕೆಮಿಕಲ್ ಕಂಟೆಂಟ್ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ, ರಾಜಕಾರಣಿಗಳಿಗೆ ಗೊತ್ತಿದೆ, ವಿಜ್ಞಾನಿಗಳಿಗೂ ಗೊತ್ತಿದೆ. ಯಾಕೆ ನಮ್ಮ ದೇಶದಲ್ಲಿ ನಾವು ಯಾವುದು ಶುಗರ್ ಇದು ಒಂದು ಕ್ಯಾಪಿಟಲ್ ಅನ್ನುವಂಥದ್ದು ಇದೆ ಭಾರತಕ್ಕೆ, ಶುಗರ್ ಡಯಾಬಿಟಿಕ್ ಕ್ಯಾಪಿಟಲ್ ಅನ್ನುವಂಥದ್ದು. ಯಾಕೆ ಸರ್ಕಾರಗಳು ಅದರ ಬಗ್ಗೆ ಕ್ವಾಲಿಟಿ ಶುಗರ್ ಅನ್ನು ಜನರಿಗೆ ಇನ್ನೂ ಕೊಡ್ಲಿಕ್ಕೆ ಆಗ್ಲಿಲ್ಲ? ಸಣ್ಣದು, ನಾನು ಲಕ್ಷ ಕೋಟಿ ಇದು ಮಾತಾಡ್ತಾ ಇಲ್ಲ, ನಾನು ಸಣ್ಣದು ಒಂದು ತಿನ್ನುವ ಫುಡ್ ಅನ್ನು ಇನ್ನೂ ಯಾಕೆ ಟೆಕ್ನಾಲಜಿ ಬಳಸ್ಕೊಂಡು ಇವರಿಗೆ ಕ್ಲೀನ್ ಶುಗರ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ಅದನ್ನು ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ನಮ್ಮ ದೇಶದ ಜನ ಹಾಳಾಗ್ತಾ ಇದ್ದಾರೆ, ಅವರ ಆರೋಗ್ಯ ವಿನಾಶ ಆಗ್ತಾ ಇದೆ. ನಮಗೆ ಬೇರೆ ಹೆಸರಿದೆ, ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಅನ್ನುವಂಥ ಹೆಸರಿದೆ. ಅದು ಯಾಕೆ ನಮಗೆ ಅಲ್ಲಿ ಹೆಸರು ಇಲ್ಲಿ ಹೆಸರು ಬೇಕಂತ ಹೇಳ್ತೀವಿ, ನಮ್ಮ ಜನ ಸಾಯ್ತಾ ಇದ್ದಾರೆ. ಅದಕ್ಕೆ ಯಾಕೆ ಸರ್ಕಾರಗಳು ಪ್ರಯತ್ನ ಪಡ್ತಾ ಇಲ್ಲ? ಇಚ್ಛಾಶಕ್ತಿ ಇಲ್ಲ ಅಷ್ಟೇ. ಯಾಕಂದ್ರೆ ಇವತ್ತಿಗೆ ಕಾನೂನು ವ್ಯವಸ್ಥೆಯಲ್ಲಿ ಮಾಡಿರುವಂಥ ಆಕ್ಟ್ಗಳು ಏನಿದೆ ಅದನ್ನು ಸರಿಯಾಗಿ ಬಳಕೆ ಆದ್ರೆ ಇಲ್ಲಿ ಯಾವುದು ಅಪರಾಧಗಳೇ ನಡೆಯುವುದಿಲ್ಲ, ಅದರಲ್ಲಿ ಯಾವುದು ಬಳಕೆ ಆಗ್ತಾ ಇಲ್ಲ, ಮಿಸ್ಯೂಸ್ ಆಗ್ತಾ ಇದೆ. ಇವರು ಈಗ ನೋಡಿ 1972 ವೈಲ್ಡ್ ಲೈಫ್ ಆಕ್ಟ್ ಇದೆ, ಅದನ್ನು ಇಟ್ಟುಕೊಂಡು ಇವ್ರು ಏನ್ ಮಾಡ್ತಾ ಇದ್ದಾರೆ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಒಳಗೆ ನೀವು ಟನಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ, ಬೇಲಿಯೇ ಹೊಲ ಮೇಯ್ತಾ ಉಂಟು. ತಾವೇ ಮಾಡುದು, ತಾವೇ ಅದನ್ನು ಇದು ಮಾಡ್ತಾ ಹೋದ್ರೆ ಅದು ಯಾರಿಗೆ ಮಾಡುವಂತದ್ದು? ಬಟ್ ಜನರು ಕೂಡ ಔದಾಸೀನ್ಯವನ್ನ ಹೊಂದಿದ್ದಾರೆ. ಈಗ ಬೇಡ, ಪ್ರಕೃತಿ ದೀಪಕ್ಕೆ ಹಾಕ್ತಾ ಇರುವಂತ ಎಣ್ಣೆ, ತಿಂಡಿಗೆ ಹಾಕ್ತಾ ಇರುವಂತ ಎಣ್ಣೆ ಓಪನ್ ಆಗಿ ಇಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಇರುವೆ ಬರ್ತಿತ್ತು. ಇವತ್ತು ನಾವು ತರುವಂತ ಮನೆಯಲ್ಲಿ ತರುವಂತ ಎಣ್ಣೆಗಳಿಗೆ ಇರುವೆ ಬರ್ಲಿ ನೋಡ, ಇರುವೆಯೇ ಬರುವುದಿಲ್ಲ. ಯಾಕಂದ್ರೆ ಅದರಲ್ಲಿ ಇದು ವೈಟ್ ಪೆಟ್ರೋಲ್, ಬಯೋಡೀಸೆಲ್. ಹೌದು,
ಸರ್ಕಾರಕ್ಕೆ ಗೊತ್ತಿದೆ, ಸಪ್ಲೈ ಮಾಡುವವರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಯಾಕೆ ಸರ್ಕಾರಗಳು ಎಚ್ಚೆತ್ತಿಲ್ಲ? ಜನರ ಚಿಂತೆ ಇಲ್ಲ ಅವರಿಗೆ. ಜನರ ಬಗ್ಗೆ, ನಮ್ಮ ಜನರ GDP ಗ್ರೋತ್ ಮಾತ್ರ ಅವರಿಗೆ ಬೇಕು, ಅದೇ ಹೆಲ್ತ್ ಗ್ರೋತ್ ಬೇಕಾಗಿಲ್ಲ ಅಲ್ಲಿ. ಬಟ್ ಒಂದು ಈಗ ಜನರೇ ಈಗ ಇದರ ಬಗ್ಗೆ ಉತ್ಸುಕರಾದರೆ, ಪರಿಸರ ವಿರೋಧಿಯಾದಂತಹ ಯೋಜನೆಗಳು ಬಂದಾಗ ಪರಿಸರ ಪರವಾದಂಥ ಹೋರಾಟಗಳೇ ಆಗ್ತಾ ಇಲ್ಲ. ಈಗ ವೇತನ ಹೆಚ್ಚಳಕ್ಕಾಗಿ ಹೋರಾಟಗಳು, ಜಾತಿ ಧರ್ಮದ ಹೋರಾಟಗಳು, ಮೀಸಲಾತಿಯ ಹೋರಾಟಗಳು, ಇನ್ನಿತರ ಹೋರಾಟಗಳು, ನಿರಂತರ ಹೋರಾಟಗಳೇ ಆಗ್ತಾ ಇವೆ. ಬಟ್ ಪ್ರಕೃತಿ ಪರವಾದ ಹೋರಾಟಗಳು ಯಾಕೆ ಆಗ್ತಾ ಇಲ್ಲ, ಯಾಕೆ ಮುಂದೆ ಬರ್ತಾ ಇಲ್ಲ? ಒಂದು ಸರ್, ಇದರಲ್ಲಿ ಹೆಚ್ಚು ಮೈಲೇಜ್ ಸಿಗುದಿಲ್ಲ ಹೋರಾಟದಲ್ಲಿ ಹೋಗುವವರಿಗೆ. ಈಗ ನಾವೊಂದು ಇದರಲ್ಲಿ ಹೋರಾಟ ಗಿಳಿದಿದ್ದು ಹೇಳಿದೆ, ನಮಗೆ ಒಂದು ದೊಡ್ಡ ನೇಮ್ ಆ್ಯಂಡ್ ಫೇಮ್ ಎಲ್ಲ ಏನಿಲ್ಲ, ದುಡ್ಡು ಬರುವುದಿಲ್ಲ ಇದರಲ್ಲಿ. ಬೇರೆ ಹೋರಾಟಗಳಲ್ಲಿ, ನೀವು ಜಾತಿ ಧರ್ಮದ ವ್ಯವಸ್ಥೆಯಲ್ಲಿ ಇದ್ದಂಥ ಹೋರಾಟಗಳಲ್ಲಿ ನಿಮ್ಗೆ ಹೆಸರು ಬರ್ತದೆ, ನಾಳೆ ಪದವಿ ಬರ್ತದೆ, ನಿಮಗೊಂದು ಅಧಿಕಾರವೂ ಬರ್ತದೆ. ಇಲ್ಲಿ ಆ ಅಧಿಕಾರದ ಯಾವುದೇ ಒಂದು ಒಂದು ಕಿಂಚಿತ್ತೂ ಇಲ್ಲಿ ಬರೋದಿಲ್ಲ. ಮತ್ತೆ ನನಗೆ ಇದರಲ್ಲಿ ಎಂಥದ್ದು ಇಲ್ಲ ಮಾರ್ರೆ, ಇದರಲ್ಲಿ ನಾನು ಯಾಕೆ ಹೋಗ್ಬೇಕು ಅಂತೇಳಿ, ಅದರಲ್ಲಿ ಒಂದು ನಯ ಪೈಸೆ ಎಲ್ಲ ಕಳ್ಕೊಳ್ಳುವುದೇ ಬಿಟ್ರೆ ನಮ್ಗೆ ಸಿಗುವಂಥದ್ದಿಲ್ಲ. ಹಾಗಾದ್ರೆ ಪರಿಸರವನ್ನು ಉಳಿಸುವ ಜವಾಬ್ದಾರಿ ಯಾರದ್ದು? ಬೇಕಾಗಿಲ್ಲ, ಒಟ್ಟಿಗೆ ಸಾಯುದು ಅಂತೇಳಿ ಅಷ್ಟೇ. ಎಲ್ಲ ಆ ಥರದ ಒಂದು ಡೆಸ್ಪರೇಟ್ ಮೈಂಡಲ್ಲೇ ನಾವು ಇದ್ದೇವೆ ಈಗ ಬಹುತೇಕ. ಈಗ ನಾವಂತೂ ಒಂದಷ್ಟು ವರ್ಷದಿಂದ ಇದರ ಜೊತೆಗಿದ್ದುಕೊಂಡು ಈ ಹೋರಾಟಗಳು ಇದೆಲ್ಲ ಮಾಡಿಕೊಂಡು ನಾವು ಅದನ್ನು ಬಿಟ್ಟಿಲ್ಲ. ಆದರೂ ಒಂಥರ ಅನಿಸ್ತದೆ, ಒಂದ್ಸಲ ಮುಳುಗಿ ಹೋಗ್ಲಿ ಕಂಪ್ಲೀಟ್. ಪರಿಸರ ತನ್ನಷ್ಟಕ್ಕೆ ತಾನು ಸರಿ ಮಾಡ್ಕೊಳ್ತದೆ. ಪರಿಸರದ ಒಂದು ವಿಚಾರ, ಈ ಭೂಮಿ ಮುಳುಗಡೆ ಆಗುದಿಲ್ಲ, ನೆನ್ಪಿಟ್ಕೊಳ್ಳಿ. ಭೂಮಿ ಅಡಿಮೇಲೆ ಆಗುದಿಲ್ಲ. ಭೂಮಿಯಲ್ಲಿರುವಂತ ಬೇರೆ ಬೇರೆ ಪ್ರಾಕೃತಿಕ ವಿಕೋಪಗಳು ಆಗ್ತದೆ, ಅದೇ ಜನ ಅಡಿಮೇಲೆ ಆಗ್ತಾರೆ, ಅದು ಗ್ಯಾರಂಟಿ. ಪ್ರಕೃತಿ ಮನುಷ್ಯ ಇಲ್ಲದೆ ಭೂಮಿ ಇರ್ತದೆ, ಭೂಮಿ ಇಲ್ಲದೆ ಮನುಷ್ಯ ಇರ್ಲಿಕ್ಕೆ ಆಗುದಿಲ್ಲ ಮಾತ್ರ, ಅದು ಮಾತ್ರ ಸತ್ಯ. ಅದನ್ನು ಮನುಷ್ಯ ಅರ್ಥ ಮಾಡ್ಕೊಳ್ಳಿ. ನಾಳೆ ನಾನು ಇರ್ಬೇಕಿದ್ರೆ ನಾನು ನಿಂತ ನೆಲ, ಬೆಳಿಗ್ಗೆ ಎದ್ದು ಕರಗ್ರ ವಸತಿ ಅಂತೇಳಿ ಶ್ಲೋಕ ಹೇಳುವುದರ ಜೊತೆಗೆ ಪರಿಸರ ಅದಕ್ಕೆ ಏನು ಕೊಟ್ಟಿದೆ ಅನ್ನುವಂಥ ಸಹ ನಾವು ಅರ್ಥ ಮಾಡ್ಕೊಳ್ಬೇಕು. ಖಾಲಿ ಏನೋ ಹಿರಿಯರು ಮಾಡಿದ್ದಾರೆ ಒಂದೇ ಮಾತ್ರ ನಮ್ದು ಹೇಳ್ತೇವೆ, ಸಸ್ಯ ಶ್ಯಾಮಲ ಅಂತ ಹೇಳ್ತೇವೆ, ಅದನ್ನು ಕಡ್ಡಾಯ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೇವೆ. ಈಗ ಯಾವುದೇ ಒಂದು ಸರ್ಕಾರಿ ಕ್ರಮ ಒಂದೇ ಮಾತ್ರ ನಮ್ಮಲ್ಲಿರುವಂಥ 2-3 ಲೈನ್ಗಳನ್ನು ಅನುಷ್ಠಾನಕ್ಕೆ ಮಾಡ್ತಾ ಇದೆಯಾ ಸರ್ಕಾರಗಳು? ಸಸ್ಯ ಶ್ಯಾಮಲ ಇದೆಯಾ ಇಲ್ಲಿ? ಅರಾವಳಿ ಪರ್ವತ ಒಂದು ಶ್ರೇಣಿಯನ್ನು ಸರ್ಕಾರ ಅದನ್ನು ಮಾರ್ಲಿಕ್ಕೆ ಹೊರಟಿದೆ. ನಮಗೆ ಯಾವ ಸರ್ಕಾರಗಳ ಮೇಲೆ ನಂಬಿಕೆ ಇಲ್ಲ, ನಮಗೆ ಇರುವಂಥದ್ದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಮಾತ್ರ ನಮಗೆ ನಂಬಿಕೆ ಇರುವಂಥದ್ದು. ಯಾಕಂದ್ರೆ ಇವತ್ತಿಗೆ ಕುದುರೆಮುಖ ಐರ್ನೂರು ಕಂಪನಿಗಳು ಅಲ್ಲಿದ ಪಲಾಯನ ಮಾಡಲಿಕ್ಕೆ ಸಹ ಕಾರಣ ಇರುವಂಥದ್ದು ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಗಿರುವಂಥದ್ದು. ಇಲ್ಲದಿದ್ದರೆ ಅಲ್ಲಿ ಕಂಪ್ಲೀಟ್ ವಿನಾಶದ ಹಂತಕ್ಕೆ ಹೋಗ್ತಿತ್ತು. ಸರಿ, ಮುಂದೆಯೂ ಕೂಡ ತಮ್ಮ ಈ ವಿರೋಧಗಳು, ತಮ್ಮ ಕಾರ್ಯಕ್ರಮಗಳು, ಚಟುವಟಿಕೆಗಳು ನಿರಂತರ ನಿಲ್ಲಿಸ್ತೀರಿ ತಾವು? ಅಂದ್ರೆ ವಿರೋಧಗಳು ಅನ್ನೋದಾಗಿದೆ ನಮ್ಗೆ ಒಂದಷ್ಟು ಬೇಸರ ಆಗ್ತದೆ, ಕಳಕಳಿ ಇದೆ ನಮ್ಗೆ. ನಾವು ಪರಿಸರ ಕಾಳಜಿ ಆದ್ರೆ ಆ ಒಂದು ಪ್ರೀತಿಯಿಂದ ನಮ್ಗೆ ಅದು ನೋವಾಗ್ತಾ ಇರುವಂತದ್ದು. ಅದು ಬಿಟ್ಟು ನಮ್ಗೆ ನಾವು ಯಾವುದೇ ಬ್ಯಾಂಕ್ ಅಕೌಂಟ್ ಅನ್ನು ಗ್ರೋತ್ ಮಾಡ್ಕೊಳ್ಲಿಕ್ಕೆ ನಮ್ಗೆ ಆಗುದಿಲ್ಲ. ನಮ್ಮದೇ ಏನಾದ್ರು ಒಂದು ಕಿಸೆಯಲ್ಲಿ ಇದ್ದದ್ದು ಹೋಗ್ತದೆ ಬಿಟ್ರೆ ಮತ್ತೇನಿಲ್ಲ. ಆದ್ರೂ ಒಂದಷ್ಟು ಜನ ಸಂಘಟನೆಗಳು, ವ್ಯಕ್ತಿಗಳು ಇದ್ದಾರೆ ಈ ಪರಿಸರ. ನಾವು ಒಬ್ಬೊಬ್ಬರಲ್ಲ, ತುಂಬಾ ಜನ ಇದ್ದಾರೆ ಇವತ್ತಿಗೆ ಪರಿಸರದ ಬಗ್ಗೆ ಆಲೋಚನೆ ಮಾಡುವಂತ ಒಂದಷ್ಟು ಯುವಕರು ಸಹ ಇದ್ದಾರೆ ತುಂಬಾ. ನಾವು ಹಿಂದೆ ಆರಂಭ ಮಾಡುವಾಗ ಇದ್ದದ್ದಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಇವತ್ತು ಯುವಕರು ಪರಿಸರ ಸಂರಕ್ಷಣೆ ತೊಡಗಿಕೊಂಡಿದ್ದಾರೆ. ಅದೇ ಯಾರೇ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಕೊಂಡವರು ಎಲ್ಲರೂ ಪರಿಸರ ಹೋರಾಟಕ್ಕೆ ಬರೋದಿಲ್ಲ, ಹಾಗಾದ್ರೆ ಬರಬೇಕಾಗಿಯೂ ಇಲ್ಲ. ಅವರು ಆ ರೀತಿಯಲ್ಲಿ ಸಂರಕ್ಷಣೆ ಮಾಡ್ತಾರೆ. ನಮ್ಮ ಇನ್ನೊಂದು ಗುಂಪು ಇನ್ನೊಂದು ರೀತಿಯಲ್ಲಿ ಸಂರಕ್ಷಣೆ ಮಾಡ್ತದೆ. ಕೆಲವೊಬ್ಬರು ಖಾಲಿ ಶೋಕಿ ಮಾಡಿಕೊಂಡು ಖಾಲಿ ಪರಿಸರ ಪ್ರಶಸ್ತಿ ಮಾತ್ರ ತಗೊಳ್ಳಿಕ್ಕೆ ಹೋಗುವಂತ ಒಂದು ಗುಂಪು, ಅದೊಂದು ಬೇರೆ ಇದೆ. ಅವರು ಯಾವುದಕ್ಕೂ ಬರುವುದಿಲ್ಲ, ಲೆಫ್ಟಿಗೂ ಇಲ್ಲ ರೈಟಿಗೂ ಇಲ್ಲ. ಅವರು ಏನೋ ಅಪ್ಲಿಕೇಶನ್ MLA ಮುಖಾಂತರ ಅಪ್ಲಿಕೇಶನ್ ಇಟ್ಟುಗಳನ್ನು ನಾನು ಇಷ್ಟು ಸಾಧನೆಗಳನ್ನು ಮಾಡಿದ್ದೇನೆ, ನಂಗೊಂದು ಪ್ರಶಸ್ತಿ ಅಂತೇಳಿ ಮಾತ್ರ ಅದರ ಹಿಂದೆ ಹೋಗುವಂತ ಒಂದು ಟೀಮೇ ಇದೆ. ಪರಿಸರ ಪ್ರೇಮಿ. ಹೌದು, ಅದು ಒಂದು ರೀತಿದು. ನಾವು ಅದರಲ್ಲಿ ಹಾಗಾದ್ರೆ ನೈಜ ಪರಿಸರ ಕಾಳಜಿ ಇರೋರನ್ನು ಎಲ್ಲಿ ಹುಡುಕುದು ನಾವಂತ, ಇದು ಕಷ್ಟ. ಅಂದ್ರೆ ವೈಪರೀತ್ಯಗಳ ನಡುವೆಯೂ ಕೂಡ ಹೌದು ಪರಿಸರವನ್ನು ಉಳಿಸುವಂತ ಪ್ರತಿಜ್ಞೆಯನ್ನು ತಾವು ಕೈಗೊಳ್ತೀರಿ? ಖಂಡಿತ. ಯಾಕಂದ್ರೆ ಇದನ್ನು ಎಟ್ ಎನಿ ಕಾಸ್ಟ್ ಒಂದು ತಂಡವಾಗಿ ನಾವು ಖಂಡಿತ ಇದನ್ನು ನಾವು ಸುಲಭಕ್ಕೆ ನಾವು ಇದನ್ನು ಬಿಡೋದಿಲ್ಲ. ಈ ಯೋಜನೆ ಬರಲೇಬಾರದು. ನಾವು ಉಗ್ರ ಹೋರಾಟ ಇದೆಲ್ಲ ಹಳೆಯ ಮಾತು, ಅದೆಲ್ಲ ನಡೆಯುವುದಿಲ್ಲ, ಅದೆಲ್ಲ ಇಲ್ಲ. ಉಗ್ರ ಹೋರಾಟ ಇಲ್ಲ, ನಮ್ಮದು ನ್ಯಾಯಾಂಗ ಹೋರಾಟ. ಮಾರ್ಗಗಳಷ್ಟೇ, ಕಾಡು ಚಳವಳಿಗಳು, ಉಗ್ರ ಹೋರಾಟ. ಮೊದಲೆಲ್ಲ ವಾರ್ ಫುಟ್ ಅಂತೇಳಿತ್ತು. ಇದು ನಾವು ರಣಕಾಳೆ ಊದಿದ್ದೇವೆ, ಅದೆಲ್ಲ ಮೊದಲಿನ ಹೋರಾಟದಲ್ಲಿ 90ರ ದಶಕದಲ್ಲಿ ನಾವೆಲ್ಲ ಆಗ ಹೇಳಿದ್ದೇವೆ. ಆಗ ಆಯ್ತು, ರಣಕಾಳೆಗಳಿಗೆ ಬೆಲೆ ಇತ್ತು. ಈಗ ಯಾವ ರಣಕಾಳೆ ಸಹ ಇಲ್ಲ. ಸೆಕ್ಷನ್ 144 ಹಾಕ್ತಾರೆ, ಕಡೆಗೆ ಇದು ಯಾವುದು ಇದಾಗ್ತಾರೆ ಅಷ್ಟೇ, ಕರ್ಫ್ಯೂ ಹಾಕ್ತಾರೆ, ಮತ್ತೆ ಇದು ಫೈರಿಂಗ್ ಮಾಡ್ತಾರೆ ಅಷ್ಟೇ ಈಗ ಚಳವಳಿ. ಯಾಕಂದ್ರೆ ಮೊದಲು ಯಾವುದೇ ಒಂದು ಚಳವಳಿ 10 ಜನ ಬೀದಿಗೆ ಬಂದು ಏನೋ ಒಂದು ಧ್ವನಿ ಎಬ್ಬಿಸಿದ್ದಾರೆ ಹೇಳಿದೆ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಇಂಟೆಲಿಜೆನ್ಸ್ ವಿಭಾಗ, ಗುಪ್ತಚರ ವಿಭಾಗ, ಅದರ ಬಗ್ಗೆ ವರದಿ ಮಾಡಿ ಸರ್ಕಾರದ ಮುಖ್ಯಮಂತ್ರಿ ಅವರ ವಿಶೇಷ ಕಾರ್ಯದರ್ಶಿ ಅವರಿಗೆ ಅದನ್ನು ಮುಟ್ಟಿಸ್ತಾ ಇದ್ರು. ಅದು ವ್ಯವಸ್ಥೆ ರಾಜ ಮಹಾರಾಜರ ಕಾಲದಿಂದ ಸಹ ಇತ್ತು.
ಇವತ್ತು ಆ ವ್ಯವಸ್ಥೆ ಇದೆ ಪೊಲೀಸ್ ಇಲಾಖೆಯಿಂದ, ಆದರೆ ಅವರ ವರದಿಗೆ ಪ್ರತಿಕ್ರಿಯೆ ಅಲ್ಲಿ ಇಲ್ಲ, ಬರೋದಿಲ್ಲ. ಏನು ಮನವರಿಕೆ ಮಾಡ್ತೀರಾ ಕೊನೆಯದಾಗಿ ಜನರಿಗೆ, ಬನ್ನಿ ನಮ್ಮ ಹೋರಾಟಗಳಲ್ಲಿ ಭಾಗವಹಿಸಿ ಪರಿಸರ ಸಂರಕ್ಷಣೆ ಮಾಡಿ ಎನ್ನುವಂಥ ಜನರಿಗೆ ನಾನು ಮನವರಿಕೆ ಮಾಡ್ತಾ ಇರುವಂತದ್ದು ಏನಿಲ್ಲ. ನಮಗೂ ಮಕ್ಕಳಿದೆ ಅಲ್ಲ, ಎಲ್ಲರೂ ನಾವೀಗ ಒಬ್ಬಂಟಿಗಳಾಗಿದ್ದ ತೊಂದರೆ ಇಲ್ಲ, ನಾನು ತಿಂತೇನೆ ಹೋಗ್ತೇನೆ ಅಂತೇಳಿ ನಾವು ಏನೋ ಕನಸುಗಳನ್ನು ಇಟ್ಟುಕೊಂಡು ನಾಳೆಗೆ ಮಕ್ಕಳನ್ನು ಇಟ್ಟಿದ್ದೇವೆ ನಾವು, ಮುಂದಿನ ಪೀಳಿಗೆಗೆ ಬೇಕು ಅಂತೇಳಿ. ಅವರಿಗೆ ಮುಂದಿನ ಪೀಳಿಗೆ ಬೇಡ, ಅವರ ಹಿಂದಿನ ಪೀಳಿಗೆಯನ್ನು ಉಳಿಸ್ಲಿಕ್ಕೆ ಏನಾದರೂ ಟ್ರೈ ಮಾಡೋಣ ಅಂತೇಳಿ ಅಷ್ಟೇ ರಿಕ್ವೆಸ್ಟ್ ಮಾಡೋದು. ಇದಕ್ಕೆ ಏನು ಮಾಡಬೇಕು ಅದನ್ನು, ಯಾಕಂದರೆ ನಮಗೆ ಇರುವಂಥ ನದಿಗಳು ಡ್ರೈ ಆದರೆ ಇದೆಯಲ್ಲ, ನಮಗೆ ಬೇರೆ ಆಲ್ಟರ್ನೇಟ್ ಇಲ್ಲ. ಕಾಡು ಬರಿದಾದರೆ, ಕಾಡು ಕಡಿದ್ರೆ ನೆತ್ತರಾದೀತು ಅಂತ ಹೇಳ್ತಾರೆ. ನಮಗೆ ಆಲ್ಟರ್ನೇಟ್ ಬೇರೆ ಇಲ್ಲ, ನಮಗೆ ಈ ಭೂಮಿಯಲ್ಲೇ ಸಾಯಬೇಕು, ಇಲ್ಲೇ ಇದು ಏನಾದರೂ ಆಗಬೇಕು. ಆಗಿರುವಾಗ ನಾವು ಕಿಂಚಿತ್ ನಮ್ಮ ಹತ್ರ ಏನಾಗ್ತದೆ, ನಮಗೇನು ದುಡ್ಡು ಬೇಕಾಗಿಲ್ಲ, ಹೋರಾಟಕ್ಕೆ ಏನು ಬೇಕಾಗಿಲ್ಲ. ನಿಮ್ಮ ಕಳಕಳಿ ಇಲ್ಲಿ ಈ ಪರಿಸರದ ಮೇಲೆ, ಈ ಪ್ರಕೃತಿ ಮಾತೆಯ ಮೇಲೆ ಕಳಕಳಿ ಇಲ್ಲಿ ಅಷ್ಟೇ. ನಮಗೆ ಖಂಡಿತವಾಗಿ ಸಹ ಅಭಿವೃದ್ಧಿ ಬೇಕು, ಅಭಿವೃದ್ಧಿಯನ್ನು ನಾವು ವಿರೋಧಿಸುವುದಿಲ್ಲ, ಆದರೆ ಪರಿಸರ ಅಭಿವೃದ್ಧಿ ಬೇಕು. ಅದನ್ನು ಇಟ್ಟುಕೊಂಡು ಅಭಿವೃದ್ಧಿ ಹೊಂದೋಣ. ಯಾಕಂದ್ರೆ ಇಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಆಗಲಿ, ನಾನು ಅದನ್ನು ಸಹ ಬೇಡ ಅಂತೇಳಿ ನಾವು ಬೇಡ ಹೇಳಲಿಕ್ಕೆ ನಾವೇನು ಅಥೆಂಟಿಕ್ ಪರ್ಸನ್ಸ್ ಅಲ್ಲ. ಆಗ್ತದೆ, ಅದು ಕಾಲಘಟ್ಟದಲ್ಲಿ ಅದು ಆಗ್ತಾ ಹೋಗ್ತದೆ. ಅಭಿವೃದ್ಧಿ ವಿರೋಧಿಗಳು ಅಲ್ಲವೇ ಅಲ್ಲ, ಅಭಿವೃದ್ಧಿ ವಿರೋಧಿಗಳು ಅಲ್ಲವೇ ಅಲ್ಲ. ಆದರೆ ಕೆಲವೊಂದು ಭಾಗದಲ್ಲಿ ಅಭಿವೃದ್ಧಿ ವಿನಾಶಕ್ಕೆ ಹೋದ್ರೆ ಆಗ ನಾವು ಧ್ವನಿ ಎಬ್ಬಿಸ್ತೇವೆ. ಅದಕ್ಕೆ ಆ ಧ್ವನಿಗೆ ನೀವು ಸಹ ಒಂದು ಧ್ವನಿಗೂಡಿಸಿ ಅನ್ನೋದಂತೂ ಮಾತ್ರ. ಯಾಕಂದ್ರೆ ಇಮೇಲಲ್ಲಿ ನಾವು ಅದನ್ನು ಮುಖ್ಯಮಂತ್ರಿಗಳಿಗ, ಪ್ರಧಾನಮಂತ್ರಿಗಳಿಗ ಈ ಯೋಜನೆಯ ವಿರುದ್ಧ ನಾವು ಧ್ವನಿಗೂಡಿಸ್ಬೋದು. ಪ್ರಕೃತಿಯನ್ನು ಉಳಿಸುವ ಸಲುವಾಗಿ ನೀವು ಎಲ್ಲಿ ಸಹ ಕಾಣಿಸ್ಕೊಳ್ಬೇಕಾಗಿಲ್ಲ. ಒಂದು ಎಷ್ಟೋ ಮೆಸೇಜ್ಗಳನ್ನು ಮೊಬೈಲಲ್ಲಿ ಇದ್ರ ಬಗ್ಗೆ ಏನು ಜನರಿಗೆ ಮಾಹಿತಿ ಇಲ್ಲ ಅಂತ ಹೇಳಿಲ್ಲ. ಕಳೆದ 1 ತಿಂಗಳಿಂದ ಇದರ ಬಗ್ಗೆ ವಾಟ್ಸಪ್ಪಲ್ಲಿ ಬರ್ತದೆ. ನಾವು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇದ್ದೇವೆ ಅಷ್ಟೇ, ಹೀಗೆ ಮಾಡ್ತಾ ಇದ್ದೇವೆ. ಅದನ್ನು ಹೀಗೆ ಮಾಡಿದ್ದನ್ನು ಮತ್ತೆ ವಾಪಸ್ ತಂದು ಅದರೊಳಗೆ ಏನಿದೆ ಅನ್ನುವಂಥದ್ದು ಸ್ವಲ್ಪ ನೋಡಿ, ಏನಾದರೂ ನಮ್ಮ ಜೊತೆಗೆ ಒಂದು ಎಥಿಕಲಿ ನೀವು ಇರ್ತೀರಿ ಅಂತೇಳಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅಷ್ಟೇ. ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾನ್ಯ ಪ್ರೇಮಾನಂದ ಕಲ್ಮಾಡಿ ಅವರಿಗೆ ಧನ್ಯವಾದಗಳು. ತಮ್ಮ ಪರಿಸರ ಪ್ರೇಮ, ಪರಿಸರ ಕಾಳಜಿ, ದಯವಿಟ್ಟು ತಾವು ಡೆಸ್ಪರೇಟ್ ಆಗಬೇಡಿ. ಯಾಕಂದರೆ ತಮ್ಮಂಥವರು ಇರುವುದರಿಂದಲೇ ಒಂದಷ್ಟು ಪರಿಸರ ಈ ಹಂತದಲ್ಲಿ ಆದರೂ ಇದೆ ಈ ಕಾಲಘಟ್ಟದಲ್ಲಿ ಅನ್ನೋದೇ ಬಹಳ ಸಂತಸದ ವಿಚಾರ. ಮುಂದಿನ ದಿನಗಳಲ್ಲಿ ತಮ್ಮ ಹೋರಾಟಕ್ಕೆ ಶುಭವಾಗಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ತಮಗೂ ಕೂಡ ಧನ್ಯವಾದಗಳು. ಮುಂದಿನ ತಲೆಮಾರಿಗೆ ಶುದ್ಧ ಗಾಳಿ, ಶುದ್ಧ ಭೂಮಿ, ಶುದ್ಧವಾದಂಥ ವ್ಯವಸ್ಥೆಯನ್ನು ವರ್ಗಾಯಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚಿಸಬೇಕು. ಯೋಚಿಸುವುದಾದರೆ ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು. ತಮ್ಮ ವ್ಯಾಪ್ತಿಯಲ್ಲಿ ಎಲ್ಲ ವಿಷಯಗಳನ್ನು ನಗಣ್ಯವಾಗಿ ತೆಗೆದುಕೊಳ್ಳುವುದು ಅಷ್ಟೊಂದು ಸೂಕ್ತ ಅಲ್ಲ. ಪರಿಸರ ಅನ್ನೋ ವಿಷಯ ಅನ್ನೋದು ಬಹಳಷ್ಟು ಸೂಕ್ಷ್ಮ ವಿಷಯವೂ ಹೌದು, ಬಹಳಷ್ಟು ಪ್ರಾಮುಖ್ಯ ವಿಷಯವೂ ಹೌದು, ನಮ್ಮ ಜನಜೀವನಕ್ಕೆ ಅದು ಅನಿವಾರ್ಯ ವಿಷಯವೂ ಕೂಡ ಹೌದು. ಆದ್ದರಿಂದ ಒಂದಷ್ಟು ಥಿಂಕ್ ಮಾಡಿಕೊಳ್ಳಿ. ಈ ಸುರಂಗ ನಿರ್ಮಾಣದ ಬಗ್ಗೆಯೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಬಹುದು. ಈಗಾಗಲೇ ಹೇಳಿದಂತೆ ಇಮೇಲ್ಗಳಲ್ಲಿ ಮೆಸೇಜ್ಗಳನ್ನು ಕಳಿಸ್ಬೋದು, ಹೋರಾಟಗಳಲ್ಲಿ ಭಾಗವಹಿಸಬಹುದು, ನೈತಿಕ ಬೆಂಬಲವನ್ನು ಕೂಡ ಕೊಡಬಹುದು. ಮತ್ತು ಯೋಗ್ಯವಲ್ಲದ ಯಾವುದೇ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು ಸರ್ವತಾ ಸೂಕ್ತ ಅಲ್ಲ. ಈ ಹಿನ್ನೆಲೆಯಲ್ಲಿ ತಾವು ಕೂಡ ಯೋಚಿಸಿ, ಚಿಂತಿಸಿ, ಕಾರ್ಯಮಗ್ನರಾಗಿ ಅನ್ನುವಂಥ ನಿವೇದನೆಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.